ನಮ್ಗೆ ಜ್ಞಾನ ಹಂಚಲಿಕ್ಕೆ ನಮ್ ಜೊತೆಗೆ ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ. ಅವರು ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಅನ್ನುವ ಒಂದು ಉಪನ್ಯಾಸವನ್ನು ನಿನ್ನೆಯಿಂದ ಕೊಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಇವಾಗ ನಡೆಯುತ್ತೆ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ಕೃಷ್ಣಮೂರ್ತಿ ಸರ್, ಸ್ವಾಗತ. ನಮಸ್ಕಾರ. ಶುಭೋದಯ. ಶುಭೋದಯ ಸರ್. ನಮಸ್ಕಾರ, ಶುಭೋದಯ. ವೆಲ್ಕಮ್, ಸ್ವಾಗತ ತಮಗೆ. ಎಸ್, ಥ್ಯಾಂಕ್ ಯು. ರೈಟ್. ಎಲ್ಲ ಧ್ಯಾನಿಗಳಿಗೆ ನಮ್ಮ ಧ್ಯಾನ ಗುರುಗಳಾದ ಪಿತಾಮಹ ಶ್ರೀ ಸುಭಾಷ್ ಪತ್ರಿ ಅವರಿಗೆ, ನನಗೆ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ಇಂದಿನಿಂದ 3 ದಿನ ಅಂತ ನೆನ್ನೆ ಹೇಳಿದ್ದೆ, ಈಗಾಗಲೇ 1 ದಿವಸ ಕಳೆದೋಗಿದೆ. ಇವತ್ತು ನಾಳೆ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆಯನ್ನು ಶೀರ್ಷಿಕೆಯಲ್ಲಿ ಕೆಲವಾರು ಪರಿಕಲ್ಪನೆಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈ ದಿನ ಶ್ರೀಗಂಧ, ಅರಿಶಿನ, ತುಳಸಿ, ಗರಿಕೆ, ಮಂಗಳಾರತಿ, ಆಶೀರ್ವಾದ, ಶಾಪ, ದೃಷ್ಟಿ ದೋಷ, ಯಜ್ಞೋಪವೀತ, ಈ ಪರಿಕಲ್ಪನೆಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶ್ರೀಗಂಧ, ಅದಕ್ಕೆ ಸ್ಯಾಂಟಲಮ್ ಆಲ್ಬಮ್ ಅಂತ ಕರೀತಾರೆ, ಸ್ಯಾಂಡಲ್ವುಡ್ ಅಂತ ಕರೀತಾರೆ. ಈ ಅದ್ಭುತವಾದಂತಹ ಒಂದು ಪರಿಮಳ ಭರಿತವಾದಂತಹ ಒಂದು ಮರ, ಅದು ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಬೆಳೆಯುತ್ತೆ. ಶ್ರೀಗಂಧದ ನಾಡು ಅಂತಾನೆ ನಮ್ಮ ಕರ್ನಾಟಕನ ಕರೀತಾರೆ. ಸೊ ಇಲ್ಲಿ ಶ್ರೀಗಂಧದ ಬಗ್ಗೆ ನಾವು ಹೆಚ್ಚಿನ ವಿಚಾರನ ಈಗ ಪ್ರಸ್ತಾಪ ಮಾಡೋಣ. ಮುಖ್ಯವಾಗಿ ಮರದ ಕೇಂದ್ರ ಭಾಗನ ನಾವು ಉಪಯೋಗ ಮಾಡ್ಕೊಳ್ತೀವಿ. ಅದರ ಮೂಲಕ ಎಣ್ಣೆ ತೆಗಿತಾರೆ. ಹಳೆಯಾದಷ್ಟು ಸುಗಂಧ ಜಾಸ್ತಿ. ಸಂಸ್ಕೃತ ಹಸ್ತಪ್ರತಿಗಳಲ್ಲಿ ಇರೋದ್ರ ಪ್ರಕಾರ 4000 ವರ್ಷಗಳಿಗಿನ ಹೆಂಚಿನಿಂದನೂ ಇದರ ಪರಿಚಯ ನಮ್ಮ ಒಂದು ಭಾರತದಲ್ಲಿದೆ. ಶ್ರೀಗಂಧದ ಬೇರುಗಳು ಶುದ್ಧೀಕರಣಕ್ಕೆ ಒಳಗಾಗುತ್ತೆ. ಭಾರತೀಯ ಶ್ರೀಗಂಧ ಬೇರೆ ಬೇರೆ ದೇಶದಲ್ಲಿ ಬೇರೆ ಥರ ಶ್ರೀಗಂಧದ ಸ್ಪೀಶೀಸ್ ಇದೆ. ಇದರೊಳಗಡೆ ನಮ್ಮ ಶ್ರೀಗಂಧದ ಒಂದು ಸ್ಪೀಶೀಸ್ ಏನಿದೆಯೋ ಅದರೊಳಗೆ ಕಾಂಡ, ಕೊಂಬೆ, ಬೇರು ಇದನ್ನೆಲ್ಲ ಬಟ್ಟಿ ಇಳಿಸ್ತಾರೆ, ಅಂದರೆ ಡಿಕ್ಯಾಂಟೇಷನ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಅದನ್ನು ಕುದ್ದು ಅದರಿಂದ ಎಣ್ಣೆ ಅಂಶ ಹೊರಗೆ ಬರುತ್ತೆ. ಸೊ ಈ ಥರ ಎಣ್ಣೆನ ಹೊರಗೆ ತೆಗಿತಾರೆ. ಇದಕ್ಕೆ ಸುಗಂಧ ದ್ರವ್ಯ ಅನ್ನುವಂತಹ ನಾವು ಏನೇನು ಮಾಡ್ತೀವೋ ಅದರೊಳಗೆಲ್ಲ ಶ್ರೀಗಂಧದ ಎಣ್ಣೆನೇ ವ್ಯಾಪಕವಾಗಿ ಬಳಸ್ತಾರೆ. ಗುಲಾಬಿ, ನೇರಳೆ, ಟ್ಯೂಬರೋಸ್, ಲವಂಗ, ಲ್ಯಾವೆಂಡರ್, ಓಕ್ಮಾಸ್, ಲ್ಯಾಬ್ಡಾನಮ್, ಈ ಥರ ಬೇರೆ ಬೇರೆ ಅತ್ತರುಗಳಲ್ಲಿ ಮತ್ತು ಬೇರೆ ಬೇರೆ ಸೆಂಟ್ಗಳಲ್ಲಿ ಇದನ್ನು ಮಿಶ್ರಣ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಇದನ್ನು ಸುಗಂಧ ದ್ರವ್ಯಗಳಲ್ಲಿ, ಸುಗಂಧ ಶೌಚಾಲಯಗಳಿಗೆ, ಸೌಂದರ್ಯ ವರ್ಧಕಗಳಿಗೆ, ಸಾಬೂನುಗಳಿಗೆ, ಧೂಪ ದ್ರವ್ಯಗಳಿಗಲ್ಲೂ ಕೂಡ ಈ ಒಂದು ಗಂಧದ ಎಣ್ಣೆನ ಬಳಸ್ತಾರೆ. ಶ್ರೀಗಂಧದ ತೇಗದ ಎಣ್ಣೆ ಅಂತಲೂ ಕರೀತಾರೆ. ಇದನ್ನು ಈಸ್ಟ್ ಇಂಡಿಯಾ ಕಂಪನಿಯವರು ಮೊದಲು ನಮ್ಮ ದೇಶದೊಳಗಡೆ ಇದನ್ನು ಹೊರಗೆ ತೆಗೆದಿದ್ರು. ಅದಕ್ಕೆ ಇದನ್ನು ಈಸ್ಟ್ ಇಂಡಿಯನ್ ಶ್ರೀಗಂಧದ ಎಣ್ಣೆ ಅಂತಲೇ ಕರೀತಾರೆ ಈಗಲೂ ಕೂಡ. ಇದರ ಮರ ಏನಿದೆಯೋ ಅದನ್ನು ಪುಡಿ ಮಾಡ್ತಾರೆ. ಆ ಪುಡಿ ಮಾಡಿ ಆ ಪುಡಿನ ನಾವು ಒಂದು ಪೇಸ್ಟ್ ಥರ ಮಾಡಿದ ಹಣೆಗೆ ಗಂಧ ಹಚ್ಕೊಳ್ಳೋದು, ಆಮೇಲೆ ಹಣೆ ಭಾಗದೊಳಗಿರುವಂತಹ ಈ ಟೆಂಪಲ್ಸ್ ಗಂಧ ಹಚ್ಕೊಳ್ಳೋದು, ಈ ಥರ ಇದನ್ನೆಲ್ಲದನ್ನು ನಾವು ಮಾಡ್ಕೊಳ್ತೀವಿ. ಇದರ ಪರಿಮಳ ಬಹಳ ಅದ್ಭುತ. ಇದರ ಒಂದು ತೈಲ ನಮಗೆ ದೇಹಕ್ಕೆ ಒಳ್ಳೆ ಸುಗಂಧ ಕೊಡುತ್ತೆ. ಮುಖ್ಯವಾಗಿ ಪರಿಮಳಭಯುಕ್ತ ಎಣ್ಣೆನ ಬಳಸೋದ್ರಿಂದ ನಮಗೆ ಹಲವಾರು ಲಾಭಗಳಿದೆ. ಮೊದಲನೇದಾಗಿ ಧೂಪದ್ರವ್ಯ, ಊದುಬತ್ತಿ, ಶಂಖಾಕಾರದ ಗಂಧದ ಬತ್ತಿ, ಸೌಂದರ್ಯವರ್ಧಕಗಳು, ವಿವಿಧ ಮೈಕಾಂತಿಯ ಕ್ರೀಮ್ಗಳು, ಸುಗಂಧ ದ್ರವ್ಯ, ಸಾಬೂನುಗಳು, ಈ ಥರ ನಾನಾ ಇದರೊಳಗಡೆ ಉಪಯೋಗ ಮಾಡ್ಕೋತೀವಿ.
ಶ್ರೀಗಂಧದ ಸುವಾಸನೆ ಮಾನವನ ಆಸೆ ಆಕಾಂಕ್ಷೆಗಳನ್ನು ಮಾರ್ಪಡಿಸಿ ಧ್ಯಾನ ನಿರತನಾಗಿರುವ ಬುದ್ಧಿನ ಚುರುಕಾಗ್ಸುತ್ತೆ ಅಂತ ನಮ್ಮ ಋಷಿಮುನಿಗಳು ಹಿಂದಿನ ಒಂದು ಪುರಾಣಗಳಲ್ಲಿ ಹೇಳಿದ್ದಾರೆ. ಪಾಶ್ಚಿಮಾತ್ಯರಲ್ಲಿ ಈ ಶ್ರೀಗಂಧದ ಎಣ್ಣೆ ಬಹು ಸಹ ಸುವಾಸನೆಗೆ ದೇಹ ಬೆಚ್ಚಗಿಡಕ್ಕೆ ಉಪಯೋಗ ಮಾಡ್ತಾರೆ. ಯಾಕೆಂದ್ರೆ ಅದೆಲ್ಲ ಚಳಿ ಪ್ರದೇಶ. ಗಂಡಸರು ಗಡ್ಡನ ಸ್ವಚ್ಛಗೊಳಿಸಿ ನಂತರ ಅದನ್ನ ಸೌಂದರ್ಯವರ್ಧಕಗಳಿಗೆ ಪರಿಮಳಯುಕ್ತ ಪದಾರ್ಥವಾಗಿ ಉಪಯೋಗ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ ಶ್ರೀಗಂಧ ಸಾಂಪ್ರದಾಯಿಕವಾಗಿ ಕೆಲವು ಔಷಧಿಗಳಲ್ಲಿ ಉಪಯೋಗ ಮಾಡ್ತಾರೆ. ನಮ್ಮ ಶ್ವಾಸಕೋಶದ ಸೋಂಕುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ, ತಲೆನೋವು ಹೋಗಿಸ್ಕೊಳ್ಳೋಕೆ, ಹೊಟ್ಟೆನೋವು ಹೋಗಿಸ್ಕೊಳ್ಳೋಕೆ, ಮೂತ್ರ ಮತ್ತು ಜನನಾಂಗಗಳ ಕಾಯಿಲೆ, ಮೂತ್ರವರ್ಧಕ, ಸೌಮ್ಯ ಉತ್ತೇಜಕರಾಗಿ, ಅಂದ್ರೆ ಉತ್ತೇಜಕ ಅಂತಂದ್ರೆ ನಮ್ಗೆ ಆಕ್ಟಿವೇಟ್ ಆಗ್ಬೇಕು ಕೆಲವಾರು ಅಂಗಾಂಗಗಳು ಅಂತ ಸಮಯದಲ್ಲಿ ಇದನ್ನು ಉಪಯೋಗ ಮಾಡ್ಕೋತೀವಿ. ಚರ್ಮದ ಕಾಂತಿಗಾಗಿ ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ತೀವಿ. ಇದನ್ನ ಚೀನಿ ಔಷಧ ವೈದ್ಯರು ಇದನ್ನ ಕಾಲರಾ, ಗೊನೋರಿಯಾ, ಕಿಬ್ಬೊಟ್ಟೆ ನೋವಿಗೆ ಉಪಯೋಗ ಮಾಡ್ತಾರೆ. ಆಯುರ್ವೇದ ಪಾರಂಪರಿಕ ಔಷಧಿಗಳಲ್ಲಿ ಬೇಕಾದಷ್ಟು ತರ ಇದನ್ನು ಉಪಯೋಗ ಮಾಡ್ತಾರೆ. ಸುಮಾರು ಒಂದು ಸಾವಿರಾರು ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ. ಶ್ರೀಗಂಧನ ಮೂತ್ರದ ಸೋಂಕುಗಳಿಗೆ ಮುಖ್ಯವಾಗಿ ಉಪಯೋಗ ಮಾಡೋದು ಆಯುರ್ವೇದದಲ್ಲಿ. ಪ್ರಾಸ್ಟೇಟಿಸ್ ಅಂತ ಇರುತ್ತೆ, ನಮ್ಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆದಾಗ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ. ನಂಜು ನಿರೋಧಕ ಅಂತ ನಮಗೆ ಏನಾದ್ರೂ ಅಲರ್ಜಿ ಆದ್ರೆ ಆ ಟೈಮ್ ಒಳಗೆ ಅದನ್ನ ಅಲರ್ಜಿ ನಿವಾರಣೆ ಮಾಡ್ಕೊಳ್ಳೋದು ಕೂಡ ಇದನ್ನ ಉಪಯೋಗ ಮಾಡ್ಕೊಳ್ತೀವಿ. ಇಲ್ಲಿ ಬೀಜಗಳು ಏನಿರುತ್ತೋ ಇದನ್ನ ಮ್ಯುಟೇಜೆನಿಕ್ ಅನ್ನೋಂತಹ ಒಂದು ಕಾರ್ಯಕ್ರಮದೊಳಗೆ ಉಪಯೋಗ ಮಾಡಿ ನೋಡ್ತಾರೆ. ಅಂದ್ರೆ ಇದು ಮ್ಯುಟೇಷನ್ ಆಗೋಲ್ಲ. ಮ್ಯುಟೇಷನ್ ಅಂದ್ರೆ ಅದರ ಒಂದು ಕ್ರೋಮೋಸೋಮ್ಸ್ ಚೇಂಜ್ ಆಗೋಲ್ಲ. ಇದು ಆಂಟಿ ಕಾರ್ಸಿನೋಜಿಕ್ ಅಂತ. ಇದು ಯಾವುದೇ ಕಾರಣಕ್ಕೂ ಕೂಡ ಕಾರ್ಸಿನೋಜಿಕ್ ಅಂದ್ರೆ ನಮಗೆ ಬರುವಂತಹ ಕ್ಯಾನ್ಸರ್ ಕಾಯಿಲೆ, ಆ ಕ್ಯಾನ್ಸರ್ ಕಾಯಿಲೆಗೂ ಕೂಡ ಇದು ಉಪಯೋಗ ಮಾಡಿದ್ರೆ ಕಾರ್ಸಿನೋಸಿಸ್ ಆಗುವಂತಹ ಒಂದು ಕಾರ್ಯಕ್ರಮ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ಆಂಟಿ ವೈರಲ್ ಅಂತಾರೆ. ಅಂದ್ರೆ ನಮ್ಗೇನು ಕೊರೋನಾ ಎಲ್ಲ ಬಂದಿತ್ತು ಆ ತರ ವೈರಲ್ ಕಾಯಿಲೆಗಳು ಬಂದ್ರೆ ಅದನ್ನ ನಾವು ನಿವಾರಣೆ ಮಾಡ್ಕೋಬಹುದು. ಬ್ಯಾಕ್ಟೀರಿಯಾ ನಾಶಕವಾಗಿ ಉಪಯೋಗ ಮಾಡ್ಬೋದು. ಸೊ ಈ ಶ್ರೀಗಂಧದ ಎಣ್ಣೆ ಅನ್ನೋದು ಸ್ಯಾಂಟಲಮ್ ಆಲ್ಬಮ್ ಅನ್ನೋದು ಸಸ್ಯದ ಕಾಂಡದಿಂದನೇ ಇದನ್ನ ಮಾಡಿಸಿ ಬಟ್ಟಿ ಇಳಿಸಿ ಇದನ್ನ ಬಾಷ್ಪಶೀಲ ತೈಲ ಅಂತ ಹೇಳಿ ಅದನ್ನ ಉಪಯೋಗ ಮಾಡಿ ತಯಾರು ಮಾಡ್ತಾರೆ. ಶ್ರೀಗಂಧದ ಎಣ್ಣೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖವಾದ ಸಸ್ಯ ಆಗಿದೆ. ಇದನ್ನ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಔಷಧೀಯ ಉದ್ದೇಶಗಳಿಗೆ ಸಹಸ್ರಾರು ವರ್ಷಗಳಿಂದ ಉಪಯೋಗ ಮಾಡ್ತಾ ಬಂದಿದ್ದಾರೆ. ಇದನ್ನ ಆಹಾರ ಉದ್ಯಮದಲ್ಲಿ 0.0074 ಮಿಲಿಗ್ರಾಮ್ ಪರ್ ಕೆಜಿ ಆಫ್ ಬಾಡಿ ವೇಟ್ ಅಂತ ಹೇಳಿ ಇದನ್ನ ಸೇವನೆ ಮಾಡಬಹುದು. ನಮ್ಮ ದೇಹಕ್ಕೆ ನೇರವಾಗಿ ಒಂದು ಎಣ್ಣೆನ ಉಪಯೋಗ ಮಾಡಿದ್ರೆ ನಮ್ಗೆ ಬೇಕಾದಷ್ಟು ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋದು ಕೂಡ ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ. ಇಲ್ಲಿ ಮೂತ್ರನಾಳದ ಸೋಂಕುಗಳು, ಶೀತ, ಯಕೃತ್ತು, ಪಿತ್ತಕೋಶದ ಸಮಸ್ಯೆ, ಜೀರ್ಣ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಇಂಥದ್ನೆಲ್ಲ ಶ್ರೀಗಂಧದ ಎಣ್ಣೆಯಿಂದ ವಾಸಿ ಮಾಡ್ಕೋಬಹುದು ಅಂತ ಗೊತ್ತಾಗಿದೆ. ಸ್ನಾಯು ಸಮಸ್ಯೆಗಳು ಅಂತಂದ್ರೆ ನಮಗೆ ಮಸಲ್ಸ್ ಎಲ್ಲನೂ ಪ್ರಾಬ್ಲಮ್ ಇದ್ರೆ, ಮಾನಸಿಕ ಅಸ್ವಸ್ಥತೆ ಇದ್ರೆ, ಮೂಲವ್ಯಾಧಿ ಇದ್ರೆ, ತುರಿಕೆ ಇದ್ರೆ, ಚರ್ಮದ ಕಾಯಿಲೆಗಳಿದ್ರೆ ಇದನ್ನ ಬಳಸ್ಬೋದು. ಇದನ್ನ ಇದು ಆಹಾರಗಳಲ್ಲಿ ಕೂಡ ಇದನ್ನ ನಾವು ಉಪಯೋಗ ಮಾಡ್ಬೋದು ಅಂತ ಆಗಲೇ ಹೇಳಿದೆ. ಇದು ಮುಖ್ಯವಾಗಿ ನಂಜು ನಿರೋಧಕ, ಅಂದ್ರೆ ಆಂಟಿ ಅಲರ್ಜಿಕ್ ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಬ್ಯಾಕ್ಟೀರಿಯಾಗಂತೂ ಇದು ಕಡು ವೈರಿ ಇದು. ಹಿಂಗಾಗಿ ಇದನ್ನ ಬ್ಯಾಕ್ಟೀರಿಯಾ ಇದ್ ಮಾಡ್ಕೊಳ್ಳೋದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಇದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಇದು ತಲೆನೋವು, ಹೊಟ್ಟೆ ನೋವು ಮತ್ತು ಮೂತ್ರದ ಅಸ್ವಸ್ಥತೆಗಳಿಗೆ ಬಳಸ್ತಾರೆ. ಭಾರತದಲ್ಲಿ ಉರಿಯೂತ ಅಂದ್ರೆ ಯೂರಿನ್ ಪಾಸ್ ಮಾಡುವಾಗ ಬರ್ನಿಂಗ್ ಸೆನ್ಸೇಷನ್ನು, ಚರ್ಮದ ಕಾಯಿಲೆ, ಬಿದ್ದಾಗ ಬೋನುಗಳು ಫ್ರಾಕ್ಚರ್ ಆಗುತ್ತೆ, ಆ ಟೈಮ್ ಒಳಗೆ ಬಹಳ ಉರಿಯುತ್ತೆ. ಅಂತ ಸಮಯದಲ್ಲಿ ಇದನ್ನ ಎಣ್ಣೆ ಹಚ್ಚೋದ್ರಿಂದ ಅವ್ರಿಗೆ ಉರಿ ಕಡಿಮೆ ಆಗುತ್ತೆ. ಮಕ್ಕದ ಮೇಲೆ ಬಂದಿರುತ್ತೆ ಅಂತ ಟೈಮಲ್ಲಿ ಕಪ್ಪು ಕಲೆಗಳನ್ನು ಹೋಗಿಸ್ಕೊಳ್ಳೋಕೆ ಕೂಡ ಈ ಎಣ್ಣೆನ ಉಪಯೋಗ ಮಾಡ್ಕೋತಾರೆ. ಇದ್ರ ಜೊತೆಗೆ ಡಿಸೀಸಸ್ ಅಲ್ಲಿ ಸೋರಿಯಾಸಿಸ್, ಚರ್ಮ ರೋಗಗಳು ಬೇಕಾದಷ್ಟು ತರದ್ ಬರುತ್ತೆ. ಅದೆಲ್ಲದನ್ನು ಕೂಡ ವಾಸಿ ಮಾಡ್ಕೊಳ್ಳೋದಕ್ಕೆ ಇದ್ರ ಎಣ್ಣೆ ಉಪಯೋಗ ಮಾಡ್ತಾರೆ.
ಪರ್ಟಿಕ್ಯುಲರ್ಲಿ ಯೂರಿನ್ ಪ್ರಾಬ್ಲಮ್ ಆದಾಗ, ಕಿಡ್ನಿ ಪ್ರಾಬ್ಲಮ್ ಆದಾಗ, ಮೂತ್ರವರ್ಧಕವಾಗಿ ಉತ್ತೇಜಕವಾಗಿ, ಅಂದ್ರೆ ಯೂರಿನ್ ಬರ್ತಾನೆ ಇರಲ್ಲ ಆ ಟೈಮ್ ಒಳಗಡೆ ಇದರ ಒಂದು ಸ್ವಲ್ಪ ಭಾಗನ, ಒಂದು ಆಗ್ಲೇ ಹೇಳಿದೆ 0.0074 ಮಿಲಿಗ್ರಾಮ್ ಪರ್ ಪಾಲಿಕೆ ಬಾಡಿ weight ಅನ್ನೋಂಥ ಅಷ್ಟು ಇದರೊಳಗೆ ನೀರೊಳಗೆ ಬೆಳೆಸಿ ಕುಡಿದ್ರೆ ತಕ್ಷಣ ಯೂರಿನ್ ರಿಲೀಸ್ ಆಗುತ್ತೆ, ಚರ್ಮ ಮೃದುಗೊಳಿಸುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ಬ್ರೈನ್ ವರ್ಗು ವರ್ಕ್ ಮಾಡತ್ತಿದ್ದು. ಸೊ ಈ ತರ ಇದು ತಂಪು ಕೊಡುತ್ತಿದ್ದು, ಬಹಳ ಕೂಲ್ ಆಗಿಡುತ್ತೆ, ನಮ್ಮ ಬಾಡಿನ ಶಮನಕಾರಿ ಅಂತ ಕರಿಬಹುದು. ಇದ್ರ ಜೊತೆಗೆ ನಮಗೆ ಲೂಸ್ ಮೋಷನ್ಸ್ ಆಗ್ಬೋದು, ಅತಿಸಾರ. ಈ ಟೈಮ್ ಒಳಗೆ ಇದನ್ನ ನಾವು ಸ್ವಲ್ಪ ಭಾಗನ ಬಾಯಿಗೆ ಇಟ್ಕೊಂಡು ಸುಮ್ಮನೆ ಚಪ್ಪರಿಸಿದ್ರೆ ಸಾಕು, ತಕ್ಷಣನೇ ನಮಗೆ ಮೋಷನ್ ಕಡಿಮೆ ಕಂಟ್ರೋಲಿಗೆ ಬರುತ್ತೆ. ಕಿವಿ ನೋವಿದ್ರೆ ಇದನ್ನ ಕಿವಿ ಭಾಗದೊಳಗಡೆ ನಾವು ಅದನ್ನೆಲ್ಲ ಹಚ್ಕೊಂಡ್ರೆ ಕಿವಿ ನೋವು ಕಡಿಮೆ ಆಗುತ್ತೆ. ಹೀಗೆ ಇನ್ಸ್ಟೆಂಟ್ ರಿಲೀಫ್, ಪೇನ್ ರಿಲೀಫ್ ಆಗುವಂಥದ್ದಿದೆ. ಬ್ರೈನ್ ಒಂದೊಂದ್ಸತಿ ಬ್ರೈನ್ ಒಳಗಡೆ ಇನ್ಫ್ಲಮೇಷನ್ ಬರುತ್ತೆ, ಆ ಇನ್ಫ್ಲಮೇಷನ್ಗೂ ಕೂಡ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾರೆ. ಇದನ್ನ ಗ್ಯಾಸ್ಟ್ರೋ ಎಂಟೈಟಿಸ್ ಅಂತ ಹೇಳಿ ಹೊಟ್ಟೆ ಒಳಗಡೆ ಏನಾಗುತ್ತೆ, ನಮ್ಮ ಪಚನ ಶಕ್ತಿ ಕೆಟ್ಟೋಗಿ ಒಳಗಡೆ ಎಲ್ಲ ಫುಡ್ ಪಾಯ್ಸನಿಂಗ್ ಆಗ್ಬೋದು. ಇಂಥ ಟೈಮ್ ಒಳಗೆ ಕೂಡ ಇದನ್ನ ನಾವು ಬಳಸಿದ್ರೆ ತಕ್ಷಣ ನಮಗೆ ಶಮನ ಸಿಗುತ್ತೆ. ನರ್ವಸ್ ಟೆನ್ಷನ್ಸ್ ಆಗಿ ನಮಗೆ ಮೈಗ್ರೇನ್ ಹೆಡೇಕ್ ಬರ್ಬೋದು, ಕೈಗಳು ಕಾಲುಗಳು ಎಲ್ಲ ಸೆಳೆತ, ಸಯಾಟಿಕ್ ಪ್ರಾಬ್ಲಮ್ ಆಗಿ ಕಾಲುಗಳಲ್ಲಿ ಶಕ್ತಿ ಇರೋದಿಲ್ಲ, ಹಿಪ್ಸ್ ರೀಜನ್ ಒಳಗಡೆ ಎಲ್ಲ ಅಬ್ಡಮನ್ ಅಂಡ್ ಪೆಲ್ವಿಕ್ ರೀಜನ್ ಅಲ್ಲಿ ನೋವಿರುತ್ತೆ, ಅದೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ತಾರೆ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದ್ರೆ ನಮ್ಮ ಒಂದು ರಕ್ತನಾಳಗಳು, ರಕ್ತ ಪರಿಚಲನೆ ಇರುತ್ತೆ, ಅದು ಪ್ರಾಬ್ಲಮ್ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಉಪಯೋಗ ಮಾಡ್ತಾರೆ. ನಮಗೆ ಮಲಬದ್ಧತೆ ಇದ್ರೆ ಇದನ್ನ ನಿವಾರಣೆ ಮಾಡ್ಕೋಬಹುದು. ಜ್ವರ ಬಂದಾಗ ಜ್ವರಕ್ಕೆ ಒಳ್ಳೆ ಔಷಧಿ ಇದು. ಆಮೇಲೆ ಓವರ್ ಡೋಸ್ ಆಗಿ ಆಂಟಿಬಯೋಟಿಕ್ಸ್ ಏನಾದ್ರು ಕೊಟ್ಬಿಟ್ಟು ನಮಗೆ ಕೆಟ್ಟ ಪರಿಣಾಮ ನಮ್ಮ ದೇಹದಲ್ಲಿ ಆಗ್ತಿದ್ರೆ ತಕ್ಷಣ ಇದನ್ನೊಂಚೂರು ನಾವು ತಕೊಂಡಿದ್ದಾರೆ, ಇದು ಓವರ್ ಡೋಸ್ ಆಂಟಿಬಯೋಟಿಕ್ಸ್ ರಿಯಾಕ್ಷನ್ಸ್ ನ ತಕ್ಷಣ ಅದು ಶಮನ ಮಾಡುತ್ತೆ. ಇನ್ಸೆಕ್ಟ್ ಬೈಟ್ಸ್ ಆಗಿ ನಮ್ಗೆ ಇದು ಕಚ್ಚಿಬಿಟ್ಟಿದ್ರೆ ಅಂಥದ್ದನ್ನು ಕೂಡ wounds ಇಂದ ವಾಸಿ ಮಾಡುತ್ತೆ. ಈ ತರ ಮನಸ್ಸನ್ನು ಶಾಂತಿಗೊಳಿಸುತ್ತೆ, ಉತ್ತೇಜಿಸುತ್ತೆ. ಇದು ನಮಗೆ ದೇಹದ ಮೇಲೆ ಆಗುವಂತಹ ಎಷ್ಟೋ ಪ್ರಾಬ್ಲಮ್ನ ನಿವಾರಣೆ ಮಾಡುತ್ತೆ. ದೈನಂದಿನದಲ್ಲಿ ದಿನಚರಿಯಲ್ಲಿ ಇದನ್ನ ಸಾಮಾನ್ಯವಾಗಿ ಉಪಯೋಗ ಮಾಡ್ಕೊಳ್ಬಹುದು. ಅರೋಮಾ ಥೆರಪಿ ಅಂತ ಹೇಳಿ ಇದರ ವಾಸನೆ ಏನಿದೆಯೋ ಅದನ್ನ ತಗೊಂಡು ಉಸಿರಾಟದಲ್ಲಿ ನಾವು ಮೂಗಿನಿಂದ ವಾಸನೆ ತಗೊಂಡ್ರೆ ಬಾಯೊಳಗೆ ಇರುವಂತ ರೋಗಕಾರಕ ಇದು ಏನು ಬೇಕಾದಷ್ಟು ಕ್ರಿಮಿಗಳಿರುತ್ತೆ ನಮ್ಮ ಬಾಯಲ್ಲಿ, ಅದೆಲ್ಲಾನು ಸತ್ತೋಗುತ್ತೆ. ಇದು ಹಲ್ಲುಗಳಲ್ಲಿ ಇರುವಂತಹ ಘಟಕಗಳಲ್ಲಿ ಇದು ಆಂಟಿಬಯೋಟಿಕ್ಸ್ ತರ ಕೆಲಸ ಮಾಡುತ್ತೆ. ಮೈಕೋಸೈಟಿಸ್, ಪಿರಿಯಾಂಟೈಟಿಸ್, ಈ ತರ ಬೇಕಾದಷ್ಟು ಹಲ್ಲುಗಳಲ್ಲಿ ತೊಂದರೆಗಳಿರುತ್ತೆ, ಅದೆಲ್ಲ ನಿವಾರಣೆ ಮಾಡುತ್ತೆ. ಒಟ್ಟಲ್ಲಿ ನಮ್ಮ ಮನಸ್ಸಲ್ಲಿ ಇರುವಂತಹ ಆತಂಕ, ಒತ್ತಡ, ಇದನ್ನೆಲ್ಲದನ್ನು ಮಾನಸಿಕವಾಗಿ ಒತ್ತಡ ನಿವಾರಣೆ ಮಾಡುತ್ತೆ. ಆಂಗ್ಸೈಟಿ ಕಡಿಮೆ ಮಾಡುತ್ತೆ. ಬ್ಲಡ್ ಪ್ರೆಷರ್ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ, ಕಡಿಮೆ ಮಾಡುತ್ತೆ, ನಾರ್ಮಲ್ ತರುತ್ತೆ. ಪಲ್ಸ್ ರೇಟ್ ಏನಾಗುತ್ತೆ, ಇದರೊಳಗೆ ಆಲ್ಫಾ ಸ್ಯಾಂಟನಾಲ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಇರುತ್ತೆ, ಒಂದು ರಾಸಾಯನಿಕ. ಅದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಒಂದು ಪಲ್ಸ್ ರೇಟ್ ನ ಜಾಸ್ತಿ ಮಾಡುತ್ತೆ. ಆ ಪಲ್ಸ್ ರೇಟ್ ಕಡಿಮೆ ಆದ್ರೆ 60ಕ್ಕಿಂತ ಕಡಿಮೆ ಆದ್ರೆ ಮನುಷ್ಯ ಅನ್ಕಾನ್ಶಿಯಸ್ ಆಗ್ತಾನೆ. ಅಂತ ಒಂದು ಸಮಯದೊಳಗಡೆ ಇದನ್ನ ಅದ್ರ ವಾಸನೆಯಿಂದ ನಾವು ತಕ್ಷಣನೇ ಪಲ್ಸ್ ರೇಟ್ ಇಂಪ್ರೂವ್ ಆಗುತ್ತೆ. ಈ ತರ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ತಾನೇ ನಾರ್ಮಲ್ ಆಗೋಕೆ ಶುರು ಆಗ್ಬಿಡುತ್ತೆ. ಸೊ ಈ ತರ ಬರೀ ಅರೋಮಾ ಥೆರಪಿ ಅಂತ ಹೇಳ್ಬಿಟ್ಟು ಬರೀ ಅದರ ವಾಸನೆಯಿಂದಲೇ ನಾವು ಎಷ್ಟೊಂದು ಇದನ್ನ ಉಪಯೋಗ ಮಾಡ್ಕೊಳ್ಬಹುದು. ಇದು ಧಾರ್ಮಿಕ ಆಚರಣೆಗಳಲ್ಲಿ ಶ್ರೀಗಂಧನ ವ್ಯಾಪಕವಾಗಿ ಬಳಸ್ತಾರೆ. ಧ್ಯಾನ ಮತ್ತು ಪ್ರಾರ್ಥನೆಗೆ ಇದು ಜನಪ್ರಿಯ, ಈಗಾಗಲೇ ಎಲ್ರಿಗೂ ಗೊತ್ತಿದೆ. ದೇವಾಲಯಗಳಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ಇದು ಶುದ್ಧೀಕರಣಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ. ಪ್ರೇತಗಳು ಇಂಥದ್ದೆಲ್ಲ ಏನಾದ್ರು ನಾವು ಬಾಧೆ ಇದ್ರೆ ಅಂಥದ್ದಕ್ಕೂ ಕೂಡ ರಕ್ಷಣೆಯಾಗಿ ಇದನ್ನ ಉಪಯೋಗ ಮಾಡ್ಕೋಬಹುದು. ಶ್ರೀಗಂಧ ಎಲ್ಲಿರುತ್ತೋ ಆ ಜಾಗದೊಳಗಡೆ ಖಂಡಿತವಾಗ್ಲೂ ಪ್ರೇತಗಳು ಬರಲ್ಲ ಅಂತ ಹೇಳ್ತಾರೆ. ಸೊ ಇದು ನಕಾರಾತ್ಮಕ ಶಕ್ತಿನ ನಿವಾರಣೆ ಮಾಡುವಂತ ಶಕ್ತಿ ಇದೆ ಇದಕ್ಕೆ. ಹಣೆಗೆ ತೇದು ಬಿಟ್ಟು ಗಂಧವಾಗಿ ಉಪಯೋಗ ಮಾಡ್ತಾರೆ. ಇದು ಜಲಮಿಶ್ರಿತವಾಗಿ ಅದನ್ನ ಉಪಯೋಗ ಮಾಡೋದುಂಟು. ಪೂಜೆ ಪುನಸ್ಕಾರಗಳಲ್ಲಿ ದೇವರ ಮೂರ್ತಿಗಳಿಗೆ ಹಚ್ಚೋದು, ಶಿವಲಿಂಗಕ್ಕೆ ಅಭಿಷೇಕಕ್ಕೆ ಉಪಯೋಗ ಮಾಡೋದು. ಬೌದ್ಧ ಧರ್ಮದಲ್ಲಿ ಇದು ಬಹಳ ಮುಖ್ಯವಾದಂತಹ ಒಂದು
ಇದು ಪದಾರ್ಥ ಆಗಿರುತ್ತೆ. ಪದ್ಮ ಅನ್ನೋಂಥ ಒಂದು ಗುಂಪೊಳಗೆ ಇದನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಬುದ್ಧನಿಗೆ ಶ್ರೀಗಂಧದ ಕಡ್ಡಿ ಸಮರ್ಪಣೆ ಮಾಡೋದು ಅವರು ತುಂಬಾ ಇಷ್ಟ. ಸೊ ಈ ತರ ಶ್ರೀಗಂಧ ನಮಗೆ ನಾನಾ ರೀತಿಯಲ್ಲಿ ಲಾಭ ಆಗುತ್ತೆ. ಈಗಾಗಲೇ ಹೇಳಿದೆ, ಇದರ ಸೈಂಟಿಫಿಕ್ ಆಗಿ ಬೇಕಾದಷ್ಟು ಔಷಧಿ ರೂಪದೊಳಗೆ ಸಿಗುತ್ತೆ. ಸೊ ಇದೆಲ್ಲದು ನಮಗೆ ಈಗಾಗಲೇ ಬರೀ ಸಂಪ್ರದಾಯ ಅಂತ ಉಪಯೋಗ ಮಾಡೋದಲ್ಲ, ಇದರೊಳಗೆ ವೈಜ್ಞಾನಿಕತೆ ಇರೋದ್ರಿಂದ ನಮಗೆ ನಿಜವಾದಂತಹ ಒಂದು ಬಳುವಳಿ ಅಂತಾನೆ ಹೇಳ್ಬೋದು. ಇಷ್ಟು ಹೇಳಿ ನೆಕ್ಸ್ಟ್ ಅರಿಶಿನ ತಗೊಳ್ಳೋಣ. ಅರಿಶಿನ ಅಡಿಗೆ ಮನೆ ಒಳಗಡೆ ಉಪಯೋಗ ಮಾಡುವಂತ ಒಂದು ಹಾಸಹೊಕ್ಕಾಗಿರುವಂತ ಒಂದು ಆಹಾರ ಪದಾರ್ಥ. ಇದನ್ನ ನಾವು ರುಚಿ ಉಪಯೋಗ ಹೆಚ್ಚು ಜಾಸ್ತಿ ಮಾಡ್ಕೊಳ್ಳೋಕೆ ಬಣ್ಣಗಳಿಗೋಸ್ಕರ ಉಪಯೋಗ ಮಾಡ್ತೀವಿ. 1 ಚಮಚ ಅರಿಶಿನ ನಾವೇನಾದ್ರು ನಮ್ಮ ದಿನ ಬೆಳಗಾಗಿದ್ದು ಒಂದು ಅರ್ಧ ಚಮಚ ಬಿಸಿನೀರಿನ ಜೊತೆ ಕುಡಿದ್ರೆ ನಮಗೆ ಆಂಟಿಬಯೋಟಿಕ್ಸ್ ರೂಪದಲ್ಲಿ ಕೆಲಸ ಮಾಡುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಅರಿಶಿನ ಬಹಳ ಸಮೃದ್ಧಿಯಾಗಿ ನಮಗೆ ಜೀವನಕ್ಕೆ ಉಪಯೋಗ ಮಾಡ್ತಿರ್ತೀವಿ. ಜಪಮಾಲೆ ಏನಾದ್ರು ಮಾಡಿ ಅರಿಶಿನದ ಕೊಂಬಲ್ಲಿ ಜಪಿಸಿದ್ರೆ ಅತಿಯಾದ ಬುದ್ಧಿಶಕ್ತಿ ಹೊಂದ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಗಮನನ ನಾವು ಮಂತ್ರದ ಮೇಲೆ ಗಮನ ಇಟ್ಕೊಂಡು ಮಾಡಿದ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೂರ್ಯನಿಗೆ ಬೆರೆಸಿದ ನೀರಿನಿಂದ ಅರ್ಘ್ಯ ಏನಾದ್ರು ಕೊಟ್ರೆ ಒಬ್ಬ ಮನುಷ್ಯ ಉಪಯೋಗ ತನ್ನ ಒಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ವರ ಅಥವಾ ವಧುನ ಆರಿಸ್ಕೊಳ್ಬಹುದು, ಸಿಗ್ತಾರೆ ಅಂತ ಹೇಳ್ತಾರೆ. ಅರಿಶಿನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ವಾಸ್ತುಶಾಸ್ತ್ರಗಳಲ್ಲಿ ಈ ತರ ಅನೇಕ ರೀತಿಯ ವಾಸ್ತು ದೋಷ ನಿವಾರಣೆ ಮಾಡ್ಕೊಳ್ಳೋಕೆ ಉಪಯೋಗ ಮಾಡ್ತಾರೆ. ಅರಿಶಿನ ಗುರುಗ್ರಹಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಹಂಗಾಗಿ ಇದು ಧಾರ್ಮಿಕ ಕಾರ್ಯಗಳಲ್ಲಿ ಇದನ್ನು ಉಪಯೋಗ ಮಾಡುವಾಗ ಅದು ಜ್ಯೋತಿಷಿಕರು ಇದನ್ನ ಸರಿಯಾದ ರೀತಿ ಒಳಗಡೆ ಯಾವ ದಿನಗಳಲ್ಲಿ ಯಾವ ಸಮಯದಲ್ಲಿ ಉಪಯೋಗ ಮಾಡಬೇಕು ಅಂತ ಅದನ್ನ ಲೆಕ್ಕಾಚಾರ ಮಾಡಿ ಉಪಯೋಗ ಮಾಡ್ತಾರೆ. ಇದು ದಾನ ಮಾಡೋದ್ರಿಂದ, ಅರಿಶಿನ ದಾನ ಮಾಡಿದ್ರೆ ನಮಗೆ ಎಷ್ಟೋ ಕಷ್ಟಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಅರಿಶಿನ ದಾನ ಮಾಡಿದ್ರೆ ಶುಭ ಅಂತ ಹೇಳ್ತಾರೆ. ಅರಿಶಿನ ತಿಲಕ ಹಚ್ಚೋದ್ರಿಂದ ನಾವು ಮಾಡೋಂಥ ನಾವೇನು ಕೆಲಸ ಮಾಡ್ಬೇಕು ಅಂತ ಹೊರಟಿರ್ತೀವೋ, ಪ್ಲಾನಿಂಗ್ ಮಾಡಿರ್ತೀವೋ, ಅಡೆತಡೆ ನಿವಾರಣೆ ಆಗುತ್ತೆ. ಅದಕ್ಕೆ ಹಣೆಗೆ ನಾವು ಅರಿಶಿನ ತಿಲಕ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿವಾಹ ಸಂಬಂಧದಲ್ಲಿ ಇದನ್ನ ಬಹಳ ಸತಿ ಉಪಯೋಗ ಮಾಡ್ಕೊಳ್ತಾರೆ. ಸೂರ್ಯನ್ಗೆ ಅರ್ಘ್ಯನ ಏನಾರು ಅರ್ಪಿಸ್ಬೇಕು ಅಂತಂದ್ರೆ ಅದನ್ನ ಆರೋಗ್ಯ ಸಮಸ್ಯೆ ಕೂಡ ದೂರ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನ ಉಪಯೋಗ ಮಾಡ್ತಾರೆ. ಇದು ಧಾರ್ಮಿಕ ನಂಬಿಕೆ. ಮನೆಯ ಮುಖ್ಯ ದ್ವಾರ ಏನಿರುತ್ತೋ ಅಲ್ಲಿ ಪ್ರವೇಶಿಸೋ ಜಾಗದೊಳಗಡೆ ನಾವೇನಾದ್ರು ಗೋಡೆಯ ಇದು ಸುತ್ತ, ಅಂದ್ರೆ ನಮ್ಮ ಮನೆ ಸುತ್ತೂ ಕೂಡ ಗೋಡೆ ಅಂದ್ರೆ ಕಾಂಪೌಂಡ್ ಇರುತ್ತಲ್ಲ, ಅದ್ರೊಳಗೆ ಒಂದು ರೇಖೆ ಹಾಕಿ ಮಾಡಿದ್ದೆ ಆದ್ರೆ ನಮ್ಮ ಮನೆಯೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡಲ್ಲ ಅನ್ನುವಂತಹ ನಂಬಿಕೆ ಇದೆ. ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಈ ರೀತಿ ಹಿಂದಿನ ಹಳ್ಳಿಗಳಲ್ಲಿ ಈ ತರ ನಮ್ಮ ದೇಶದೊಳಗೆ ಮಾಡ್ತಾ ಇದ್ರು. ಈಗಲೂ ಅದು ಬಳಕೆಯಲ್ಲಿದೆ. ಅರಿಶಿನದ ಬಳಕೆನ ಸ್ನಾನದ ನೀರಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿ ನಾವೇನು ಸ್ನಾನ ಮಾಡಿದ್ರೆ ಅವರಿಗೆ ದೈಹಿಕ ಮಾನಸಿಕ ಶುದ್ಧತೆ ಸಿಗುತ್ತೆ. ಈ ಪ್ರಯೋಗ ವೃತ್ತಿ ಜೀವನದ ಯಶಸ್ಸಿಗೆ ಕೂಡ ರಾಮಬಾಣ ಅಂತ ಹೇಳ್ತಾರೆ. ಅರಿಶಿನದ ಕೊಂಬಗ್ ಒಂದು ಮೂಲಿ ದಾರ ಅಂತ ಸುತ್ತಿ ಆ ಮೂಲಿ ದಾರಕ್ಕೆ ಅರಿಶಿನ ಹಚ್ಚಿ ರಾತ್ರಿ ಮಲಗಿದಾಗ ಹಾಸಿಗೆಯಲ್ಲಿ ತಲೆ ದಿಂಬಲ್ಲಿ ಇಟ್ಕೊಂಡ್ರೆ ದುಸ್ವಪ್ನ ಬಿಡೋದಿಲ್ಲ. ಅತಿಯಾದ ಹೊರಗಿನ ಪ್ರೇತದಿಂದ ನಮಗೆ ರಾತ್ರಿ ಹೊತ್ತು ಅಟ್ಯಾಕ್ ಮಾಡುತ್ತೆ ಅಂತ ಒಂದು ಸಮಯದೊಳಗಡೆ ನಮಗೆ ರಕ್ಷಣೆ ಸಿಗುತ್ತೆ. ಗಾಳಿಯಲ್ಲಿ ಇದು ನಕಾರಾತ್ಮಕನೇ ತೆಗೆದುಹಾಕುತ್ತೆ. ಗಾಳಿ ಅಂತಂದ್ರೆ ಪ್ರೇತ ಅಂತ ಅರ್ಥ ಇಲ್ಲಿ. ಅದಕ್ಕಾಗಿ ಇದನ್ನ ಪೂಜೆ, ಹೋಮ, ಹವನ, ಪಠಣ ಇಲ್ಲೆಲ್ಲ ಬಳಸಲಾಗುತ್ತೆ. ಯಾವ ದೇವಸ್ಥಾನದಲ್ಲೂ ಕೂಡ ಇದನ್ನೆಲ್ಲ ಮಾಡೋದ್ರಿಂದ, ಅರಿಶಿನ ಹೆಚ್ಚಿಗೆ ಉಪಯೋಗ ಮಾಡೋದ್ರಿಂದ ಯಾವುದೇ ಒಂದು ಪಠಣ ಆಗೋದಿಲ್ಲ, ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಮುಟ್ಟೋದಿಲ್ಲ, ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಿಲ್ಲ ಅನ್ನುವಂಥದ್ದಿದೆ. ಅರಿಶಿನ ದಿವ್ಯ ದೃಷ್ಟಿ ನಿವಾರಣೆ ಮಾಡೋದಕ್ಕೂ ಕೂಡ ಉಪಯೋಗ ಮಾಡ್ತಾರೆ. ಯಾರು ನಮಗೆ ದೃಷ್ಟಿ ಹಾಕ್ಬಿಟ್ಟಿದ್ರೆ ನಾವು ನಿವಾರಿಸೋದಕ್ಕೂ ಕೂಡ ಅರಿಶಿನ ಉಪಯೋಗ ಮಾಡ್ತಾರೆ. ವಧೂವರರಿಗೆ ಅರಿಶಿನದಲ್ಲಿ ಆಶೀರ್ವಾದ ಮಾಡುವಾಗ ಅದಕ್ಕೆ ನಾವು ಅಕ್ಕಿಗೆ ಅರಿಶಿನ ಹಚ್ಚಿರ್ತೀವಿ. ಅದು ಮಂತ್ರಾಕ್ಷತೆ ತರಾನೇ ಅದನ್ನ ಅವ್ರಿಗೆ ಆಶೀರ್ವಾದ ಮಾಡೋಕೆ ಉಪಯೋಗ ಮಾಡ್ತೀವಿ. ಅದರ ಅರ್ಥ ಏನಂದ್ರೆ ದುಷ್ಟಶಕ್ತಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡ್ಲಿ ಅನ್ನೋಂಥ ಉದ್ದೇಶ ಇರುತ್ತೆ. ಅರಿಶಿನ ಈ ಬಾಂಧವ್ಯ ಬೆಳೀಲಿ ಅಂತ ಹೇಳ್ಬಿಟ್ಟು ವಧೂವರರಿಗೆ ಹಚ್ಚುತ್ತಾರೆ. ಅದರಿಂದ ಹಚ್ಚಿ ಸ್ನಾನ ಮಾಡಿಸ್ತಾರೆ. ನಕಾರಾತ್ಮಕ ಶಕ್ತಿ ಪೂರ್ತಿ ಹೋಗ್ಲಿ ಅನ್ನೋದು ಒಂದು ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅನ್ನೋಂಥ ಒಂದು ಸೌಂದರ್ಯ ವರ್ಧಕವಾಗಿ ಅದು ಕೂಡ ವಧುವರ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶ ಇರುತ್ತೆ.
ಹಳದಿ ಬಣ್ಣ ಏನಿದೆ ಅದು ಉಷ್ಣತೆಯನ್ನ ಕೂಡ ತಂಪು ಮಾಡುವಂತಹ ಒಂದು ಇದು ಹೊಸ ಜೀವನ, ಸಂತೋಷ, ಪ್ರೀತಿ, ಮಂಗಳಕರವಾದಂತಹ ಒಂದು ವಾತಾವರಣನ ಈ ಅರಿಶಿನ ಹಚ್ಚೋದ್ರಿಂದ ನಮಗೆ ಸಿಗುತ್ತೆ. ಜೊತೆಗೆ ಶಾಖ ಉಂಟು ಮಾಡುತ್ತದು, ಒಳಗಡೆ ಶಾಖ ಉಂಟು ಮಾಡುತ್ತೆ. ಹೀಗೆ ಮನುಷ್ಯ ಆಕ್ಟಿವೇಟ್ ಆಗ್ತಾನೆ. ಇದನ್ನ ವಧುವರರು ಹಳದಿ ಬಟ್ಟೆನ ಧರಿಸೋದು ಇದೇ ಕಾರಣಕ್ಕೆ. ಆರೋಗ್ಯ ವರ್ಧನೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಲಿವರ್ ಅನ್ನುವಂತಹ ಏನು ನಮಗೆ ಯಕೃತ್ತು ಅಂತ ಹೇಳ್ತೀವೋ ಅದರೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಸಂಧಿವಾತನ ನಿವಾರಣೆ ಮಾಡುತ್ತೆ. ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಏನಾಗುತ್ತೋ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಒಂದು ಅರ್ಧ ಚಮಚ ಅರಿಶಿನ, ಪ್ಯೂರ್ ಅರಿಶಿನ ಬಾಯಿಗೆ ಹಾಕೊಂಡು ಮೇಲೆ ಬಿಸಿನೀರು ಕುಡಿದ್ರೆ ಬರೀ ಹೊಟ್ಟೆ ಒಳಗೆ ನಮ್ಮ ಹೃದಯಕ್ಕೆ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ. ಹೃದಯ ನಾಳಗಳೆಲ್ಲ ಕ್ಲಿಯರ್ ಆಗಿರುತ್ತೆ. ಹಲವಾರು ಸಂಶೋಧನೆಗಳು ಈಗಾಗಲೇ ನಡೆದಿರೋದ್ರಲ್ಲಿ ಕರ್ಕುಮಿನ್ ಅಂತ ಅದ್ರೊಳಗೆ ಒಂದು ಅಂಶ ಇರುತ್ತೆ. ಅದು ಉರಿ ಊತನ ನಿವಾರಣೆ ಮಾಡುತ್ತೆ. ಉತ್ಕರ್ಷಣ ನಿರೋಧಕ ಅಂತಂದ್ರೆ, ಉತ್ಕರ್ಷಣ ಅಂತಂದ್ರೆ ಆಂಟಿಬಯೋಟಿಕ್ಸ್ ಏನಿರುತ್ತೋ ಅದು ಆಕ್ಟಿವೇಟ್ ಆಗ್ಬಿಡುತ್ತೆ. ಅದು ಹೆಚ್ಚಾಗ್ಬಿಟ್ಟು ನಮ್ಗೊಂದೊಂದ್ಸತಿ ಕೆಟ್ಟ ಪರಿಣಾಮ ಆಗ್ಬೋದು. ಆ ಟೈಮ್ ಒಳಗಡೆ ನಾವು ಒಂಚೂರು ಅರಿಶಿನ ನಾಲಿಗೆ ಮೇಲೆ ಹಾಕೊಂಡ್ರೆ ಟಕ್ ಅಂತ ಆಂಟಿಬಯೋಟಿಕ್ಸ್ ಇದು ಹೆಚ್ಚಿನ ಪರಿಣಾಮ, ಉತ್ಕರ್ಷಣ ಏನಾಗುತ್ತೋ ಅದು ನಿವಾರಣೆ ಆಗುತ್ತೆ. ಹೃದಯದ ಆರೋಗ್ಯಕ್ಕಂತೂ ಇದು ಬಹಳ ಅದ್ಭುತ. ರಿಚರ್ಡ್ ಟ್ರಸ್ಟೆಡ್ ಸೋರ್ಸ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡಿರೋದು ಕರ್ಕುಮಿನ್ ರಕ್ತನ ತೆಳು ಮಾಡುತ್ತೆ. ಈಗೇನು ಇವರು ಅಲೋಪತಿ ಮೆಡಿಸಿನ್ಸ್ ಕೊಡುವಾಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆಲ್ಲ ರಕ್ತನ ತೆಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಾರೆ. ಅದಕ್ಕೆ ರಾಸಾಯನಿಕಗಳು ಉಪಯೋಗ ಮಾಡ್ತಿರ್ತಾರೆ. ಕೊಲೆಸ್ಟ್ರಾಲ್ ಅನ್ನು ತೆರವು ಮಾಡೋದಕ್ಕೂ ಕೂಡ ಔಷಧಿಗಳು ಉಪಯೋಗ ಮಾಡ್ತಾರೆ. ಆದರೆ ಇದೆಲ್ಲದನ್ನು ಕೂಡ ನಾವು ಬರೀ ಒಂದು ಅರಿಶಿಣದ ಮೂಲಕ, ಅರಿಶಿಣದ ನೀರು ಕುಡಿದ್ರೆ ನಮ್ಮ ಅಪಧಮನಿಗಳು ಕಿರಿದಾಗತ್ತೆ, ಅಯೋರ್ಟ ಕೂಡ ತೆಳುವಾಗುತ್ತೆ, ಇದಾಗತ್ತೆ, ಕ್ಲಿಯರ್ ಆಗುತ್ತೆ. ವಿವಿಧ ಹೃದಯ ರಕ್ತನಾಳದ ಸಮಸ್ಯೆಗಳನ್ನ ಕೂಡ ಇದು ರಕ್ಷಣೆ ಪದರವಾಗಿ ಉಪಯೋಗ ಮಾಡುತ್ತೆ. ಇದು ಒಂದು ಕ್ಯಾನ್ಸರ್ ವಿರೋಧಿ ಅಂತ ನಾನಾಗ್ಲೇ ಹೇಳಿದೆ. ಕರ್ಕುಮಿನ್ ಅನ್ನೋದು ಇದ್ರೊಳಗಿರುವಂತಹ ರಾಸಾಯನಿಕ ನಮಗೆ ಕ್ಲಿನಿಕಲ್ ಪ್ರಯೋಗಗಳಿಂದ ಅದ್ಭುತ ಔಷಧಿ. ಯಾರು ಹೆಚ್ಚಿಗೆ ಆಹಾರದಲ್ಲಿ ಈ ಒಂದು ಕರ್ಕುಮಿನ್ ಭರಿತವಾದಂತಹ ಈ ಒಂದು ಅರಿಶಿನ ಉಪಯೋಗ ಮಾಡ್ತಾರೋ ಅವರಿಗೆ ಕ್ಯಾನ್ಸರೇ ಬರೋದಿಲ್ಲ ಅನ್ನುವಂತಹ ಒಂದು ವಿಚಾರ ಇದೆ. ಪ್ರಿವೆಂಟಿವ್ ಆಗಿರುತ್ತೆ. ಕರ್ಕುಮಿನ್ ಜೀವಕೋಶದ ಹಾನಿನ ನಿವಾರಣೆ ಮಾಡುತ್ತೆ. ಯಾಕೆಂದ್ರೆ ಈ ಒಂದು ರಾಸಾಯನಿಕಗಳು ಏನೇನೋ ಬೇರೆ ತಗೋತೀವಿ, ಕೆಮಿಕಲ್ ಇಂದ ನಮಗೆ ಕ್ಯಾನ್ಸರ್ ಬರ್ಬೋದು. ಆ ಒಂದು ಸಮಯದಲ್ಲಿ ನಾವು ಈ ರಾಸಾಯನಿಕಗಳನ್ನ ನಿವಾರಣೆ ಮಾಡಬೇಕು ಅಂದ್ರೆ ನಾವು ಈ ಕರ್ಕುಮಿನ್ ಅನ್ನುವಂತಹ ಜೀವಕೋಶದ ಹಾನಿ ಉಂಟು ಮಾಡೋದನ್ನ ತಪ್ಪಿಸ್ಬೋದು ನಾವು ಅರಿಶಿನ ಉಪಯೋಗ ಮಾಡೋದ್ರಿಂದ ನಮ್ಮ ಆಹಾರದಲ್ಲಿ. ಅಂತ ಗೊತ್ತಾಗಿದೆ. ಅರಿಶಿನ ಕೂಡ ಒಂದು ಆಂಟಿ ಟ್ಯೂಮರ್ ಅಂತಾನು ಕರೀತಾರೆ ಇದನ್ನ. ಇದು ಟ್ಯೂಮರ್ ಗಡ್ಡೆಗಳೇ ರಚನೆ ಆಗದಂಗೆ ಕಾಪಾಡುತ್ತೆ ಅಂತ ಹೇಳ್ತಾರೆ. ಹೀಗೆ ನಮಗೆ ಕ್ಯಾನ್ಸರ್ ಚಿಕಿತ್ಸೆಯಾಗಿ ವಿಕಿರಣ ಮತ್ತು ಕೀಮೋಥೆರಪಿ ಯೊಂದಿಗೆ ಅವ್ರೇನ್ ಮಾಡಿಸ್ಕೊಳ್ತಾ ಇರ್ತಾರೆ, ಈಗಾಗಲೇ 4th ಡಿಗ್ರಿ 4th ಸ್ಟೇಟ್ ಎಲ್ಲ ಹೋಗಿರ್ತಾರೋ ಅಂತವ್ರು ಅರಿಶಿನ ಜೊತೆಗೆ ಬಳಸ್ತಾ ಇದ್ರೆ ಈ ಸಂಶೋಧಕರ ಅಧ್ಯಯನ ಮಾಡಿರೋದ್ರ ಪ್ರಕಾರ ಈ ಕ್ಯಾನ್ಸರ್ ಜೀವಕೋಶಗಳ ನಿಧಾನಕ್ಕೆ ಸತ್ತೋಗಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಇಂಥದ್ದು ಅರಿಶಿಣದ ಪ್ರಯೋಜನಕಾರಿ ಗಿಡಮೂಲಿಕೆ ಅಂತ ನಾವು ಕರಿಬಹುದು ಇದನ್ನ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುತ್ತೆ. ಶುಂಠಿ, ಕರಿಮೆಣಸಿನೊಂದಿಗೆ ಏನಾದ್ರು ಒಂದು ಚಹಾನ ನಾವು ಅರಿಶಿಣದ ಜೊತೆಯಲ್ಲಿ ನಾವು ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ನಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಈ ಕರ್ಕುಮಿನ್ ರಕ್ತ ಪ್ರವಾಹಕ್ಕೆ ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಕರಿಮೆಣಸಿನೊಂದಿಗೆ ನಾವು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಪೈಪರಿನ್ ಅನ್ನುವಂತಹ ಒಂದು ಅದ್ಭುತವಾದಂತಹ ಇದು ಕರಿಮೆಣಸಿನಲ್ಲಿರುವಂತಹ ಒಂದು ರಾಸಾಯನಿಕ, ಈ ಕರ್ಕುಮಿನ್ನು ಪೈಪರಿನ್ ಎರಡು ಸೇರ್ಕೊಂಡು ನಮ್ಮ ರಕ್ತ ನಾಳಗಳಲ್ಲಿ ಇರುವಂತಹ ಬ್ಲಾಕೇಜಸ್ ಎಲ್ಲ ನಿವಾರಣೆ ಮಾಡುತ್ತೆ. ಈ ದಿನ ನಾವು ಇದನ್ನ ಹೆಚ್ಚಿಗೆ ಬಳಸ್ತಾ ಇದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಮಾಡ್ತೀವಿ. ಅದಕ್ಕೆ ಸ್ವಲ್ಪನಾರು ನಾವು ನಮ್ಮ ಒಂದು ಆಹಾರದ ಜೊತೆ ಒಳಗಡೆ ಅರಿಶಿನ ಬೆಳೆಸ್ಕೊಂಡು ತಗೊಳ್ತಾ ಇರಬೇಕು. ಯುರೋಪಿಯನ್ ರಿವ್ಯೂ ಫಾರ್ ಮೆಡಿಕಲ್ ಅಂಡ್ ಫಾರ್ಮಲಾಜಿಕಲ್ ಸೈನ್ಸ್ ಅಂತ ಏನಿದೆ, ಅವರು ಒಂದು ಅಧ್ಯಯನ ನಡೆಸಿದ್ದಾರೆ. ಅದರೊಳಗಡೆ ಕಂಟಿನ್ಯೂಸ್ ಆಗಿ 30 ದಿನ 60 ದಿನ ಈ ತರ 2% 5% ಈ ತರ ಅವರು ಆಹಾರಗಳಲ್ಲಿ ಸೇರಿಸಿ ಏನಾಗುತ್ತೆ ನೋಡೋಣ ಅಂತ ನೋಡಿದ್ರೆ, ಹೊಟ್ಟೆ ಉಬ್ಬಿರುತ್ತಲ್ಲ, ಯಾರಿಗೆ ಟಮ್ಮಿ ಇರುತ್ತೋ, ಹೊಟ್ಟೆ ಉಬ್ಬರ ಆಗಿರುತ್ತೋ
ಆ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ, ದೇಹ ತೂಕ ಕಡಿಮೆ ಆಗುತ್ತೆ ಅಂತ ಹೇಳಿ ಇದು ಚಯಾಪಚಯ ಕ್ರಿಯೆಯಲ್ಲಿ ಉಪಯೋಗ ಮಾಡುತ್ತೆ. ಹೀಗೆ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಅನಾವಶ್ಯಕವಾದಂತಹ ಕೊಬ್ಬು ಕರಗುತ್ತಾ ಹೋಗುತ್ತೆ, ಟಾಯ್ಲೆಟ್ ಅಲ್ಲಿ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಮ್ಮ ಯೂರಿನ್ ನಲ್ಲಿ ಬರುವಂತ ಉರಿ ಉಕ್ತ, ಉತ್ಕರ್ಷಣ ಇವೆಲ್ಲದನ್ನು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಕರುಳಿನಲ್ಲಿ ಚಲನೆಯನ್ನು ನಿಯಂತ್ರಿಸುತ್ತೆ ಅಂತ ಹೇಳ್ತಾರೆ. ಹಿಂಗಾಗಿ ಹೊಟ್ಟೆ ಒಳಗಡೆ ಡೈಜೆಷನ್ ಬೇಕಾಗಿರುವಂತಹ ಒಂದು ಪೆರಿಸ್ಟಾಲಿಕ್ ಮೂವ್ಮೆಂಟ್ ಚೆನ್ನಾಗಾಗುತ್ತೆ. ಪಿತ್ತಕೋಶ ಚೆನ್ನಾಗಿ ಸಹಾಯ ಮಾಡುತ್ತೆ. ಪಿತ್ತಕೋಶದೊಳಗೆ ಜೀರ್ಣಕಾರಿ ಕಿಣ್ವಗಳನ್ನು ಉತ್ಪಾದನೆ ಮಾಡೋದಕ್ಕೆ ಪಿತ್ತಕೋಶದೊಳಗಡೆ ಸಹಾಯ ಆಗುತ್ತೆ. ಪಿತ್ತರಸ ಉತ್ಪಾದನೆ ಹೆಚ್ಚಾಗುತ್ತೆ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಅರಿಶಿಣದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಪೊಟ್ಯಾಸಿಯಂ, ಪ್ರೋಟೀನ್, ಕ್ಯಾಲ್ಸಿಯಂ ಇದೆಲ್ಲ ಕೂಡ ಇದರ ಮೂಲಕ ನಮಗೆ ಸಿಗುತ್ತೆ. ಗಾಯಗಳೇನಾದ್ರು ಆದ್ರೆ ಆ ಜಾಗಕ್ಕೆ ಅರಿಶಿನ ಹಚ್ಕೊಂಡ್ರೆ ತಕ್ಷಣ ರಕ್ತ ಸೋರೋದು ನಿಂತು ಹೋಗ್ಬಿಡುತ್ತೆ. ರಕ್ತ ಶುದ್ಧೀಕರಣ ಆಗುತ್ತೆ. ಅದರ ಜೊತೆಲಿ ಮೆದುಳಿನ ಕಾರ್ಯಾಚರಣೆ ಕೂಡ ಚುರುಕ್ಬಿಡುತ್ತೆ. ಆಂಟಿಸೆಪ್ಟಿಕ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಕೆಮ್ಮು ನಿಯಂತ್ರಣ ಆಗುತ್ತೆ. ಯಾರಿಗೆ ಕೆಮ್ಮು ಬರುತ್ತೋ ಅದನ್ನ ಬೆಚ್ಚಗಿನ ಹಾಲೊಳಗೆ ಒಂಚೂರು ಅರಿಶಿನ ಹಾಕೊಂಡು ಕುಡಿದ್ರೆ ಕೆಮ್ಮು ನೆಗಡಿ ನಿಯಂತ್ರಣಕ್ಕೆ ಬರುತ್ತೆ. ಪಿತ್ತರಸದ ಉತ್ಪಾದನೆ ಹೆಚ್ಚಾಗೋದ್ರಿಂದ ಹೊಟ್ಟೆ ಉಬ್ಬರ ಬರೋದಿಲ್ಲ. ಆಮೇಲೆ ಅರಿಶಿಣದಲ್ಲಿ ಕರ್ಕುಮಿನ್ ಸಾಕಷ್ಟು ಇರೋದ್ರಿಂದ ಮೂತ್ರಜನಕಾಂಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಿಡ್ನಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಹೀಗೆ ಈ ಅರಿಶಿನ ನೈಸರ್ಗಿಕ ನೋವು ನಿವಾರಕ, ಮೊಣಕಾಲಿನ ಅಸ್ಥಿ ಸಂಧಿವಾತ ಇದೆಲ್ಲ ನಿವಾರಣೆ ಆಗುತ್ತೆ. ಸೊ ಹೀಗೆ ನಮಗೆ ಅರಿಶಿನ ಅನ್ನೋದು ಒಂದು ಬಳುವಳಿ ಅಂತಾನೆ ಹೇಳ್ಬೋದು. ಈಗ ತುಳಸಿ ಪೂಜೆ ಅಂದ್ರೆ ಏನು ಅಂತ ನೋಡೋಣ. ಆಸಿಮಮ್ ಸ್ಯಾಂಕ್ಟಮ್ ಅಂತ ಹೇಳ್ಬಿಟ್ಟು ತುಳಸಿನ ಕರೀತಾರೆ. ಇದು ವೈಜ್ಞಾನಿಕವಾದಂತಹ ಬಯಲಾಜಿಕಲ್ ಟರ್ಮ್. ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಎಲ್ಲಾ ತರ ಕಾಯಿಲೆಗಳಿಗೆ ಇದು ಅದ್ಭುತವಾದಂತಹ ಇದರ ಪೌಡರ್ನ ನಾವು ಪುಡಿ ಮಾಡಿ ಅದನ್ನ ನಾವು ಆಹಾರ ಒಂದ್ ಸ್ವಲ್ಪ ಚಿಟಿಕೆ ನಾಲಿಗೆಗೆ ಹಾಕೊಂಡು ಬಿಸಿನೀರು ಕುಡಿದ್ರೆ ನಮಗೆ ಸಾಕಷ್ಟು ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ತುಳಸಿಗಳಲ್ಲಿ 5 ವಿಧ ಇದೆ. ನಮ್ಮ ಭಾರತದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಶ್ಯಾಮ ತುಳಸಿ, ರಾಮ ತುಳಸಿ, ಶ್ವೇತ ತುಳಸಿ, ವನ ತುಳಸಿ, ನಿಂಬೆ ತುಳಸಿ ಅಂತ ಈ ತರ 5 ವಿಧಗಳಿವೆ. ತುಳಸಿ ಗಿಡ ಆಯುರ್ವೇದದಲ್ಲಿ ಪ್ರಮುಖ ಔಷಧ ಸಸ್ಯ ಅಂತಾನು ಹೇಳ್ಬೋದು. ತುಳಸಿ ದರ್ಶನದಿಂದ ಪಾಪ ನಿವಾರಣೆ ಆಗತ್ತೆ, ಪರಿಹಾರ ಆಗತ್ತೆ. ಇದು ಆಯುಸ್ ವೃದ್ಧಿ ಆಗುತ್ತೆ. ದಿನಾ ತುಳಸಿನೇನಾರು ಒಂದೋ ಎರಡೋ ಎಲೆಗಳನ್ನು ತಿಂತಾ ಇದ್ರೆ ನಮ್ಗೆ ಆಯುಸ್ ವೃದ್ಧಿ ಆಗುತ್ತೆ. ಇದು ಶ್ರೀಕೃಷ್ಣನ ಸಾಮೀಪ್ಯನ ಲಭ್ಯ ಆಗುತ್ತೆ. ನಾವ್ ಇದನ್ನ ಪೂಜಿಸಿದ್ರೆ ಮೋಕ್ಷ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಅದರಿಂದ ಪ್ರತಿಯೊಂದು ಮನೆಯೊಳಗೂ ಕೂಡ ತುಳಸಿನ ಬೆಳೆಸ್ತಾರೆ. ಕಾರ್ತಿಕ್ ಮಾಸದಲ್ಲಿ ಆಚರಿಸುವಂತಹ ಆಚರಣೆಗಳಲ್ಲಿ ತುಳಸಿ ಪೂಜೆನೂ ಕೂಡ ಒಂದು. ಅಲ್ಲಿ ಏನಾಗುತ್ತೆ ಅಂದ್ರೆ ಆರಾಧನೆ ಮಾಡ್ತಾ ಮಾಡ್ತಾ ಕಾರ್ತಿಕ ಮಾಸದೊಳಗಡೆ ವಿಷ್ಣುನ ಹತ್ತಿರದಲ್ಲಿ ಕಳೀತಾರೆ. ಎಲ್ಲಿ ತುಳಸಿ ಗಿಡ ಇರುತ್ತೋ, ತುಳಸಿ ಅಂತಂದ್ರೆ ವಿಷ್ಣುವಿನ ಪತ್ನಿ ಅಂತ ಹೇಳ್ತಾರೆ. ಹಾಗಾಗಿ ತುಳಸಿನ ನಾವ್ ಯಾವಾಗ ಪೂಜೆ ಮಾಡ್ತೀವೋ ವಿಷ್ಣು ನಮ್ಮ ಹತ್ರ ಬಂದು ನಮಗೆ ಸಹಾಯ ಮಾಡ್ತಾನೆ. ಈ ಕಾರ್ತಿಕ್ ಮಾಸದೊಳಗಡೆನೆ ವಿಷ್ಣು ತುಳಸಿ ವಿವಾಹ ಆಗಿದೆ ಅಂತಾನು ಹೇಳ್ತಾರೆ. ಮನೆ ಮುಂದೆ ಒಂದು ಪುಟ್ಟ ತುಳಸಿ ಕಟ್ಟೆ ಇದ್ರೆ ಅದ್ರ ಮುಂದೆ ಲಂಗೋಲಿ ಇಟ್ಟು ತುಳಸಿ ದೇವಿಗೆ ದಿನ ನೀರೆರೆದು ಅದಕ್ಕೆ ಸ್ನಾನ ಮಾಡಿಸಿ ಅದಕ್ಕೆ ಒಂದು ಬಗೆಯ ಸಂಭ್ರಮ ಸಡಗರದೊಂದಿಗೆ ಅದಕ್ಕೆಲ್ಲಾ ತರದ ದೀಪ ಹಚ್ಚಿ ಅದರ ಸುತ್ತನ್ನು ಪ್ರದಕ್ಷಿಣೆ ಮಾಡುವಂತಹ ಒಂದು ಪರಿಪಾಠ ನಮ್ಮ ದೇಶದಲ್ಲಿದೆ. ಈ ವಿಧಿ ವಿಧಾನಗಳು ಮನೆಗೆ ಧನಾತ್ಮಕ ಶಕ್ತಿನ ಕೊಡುತ್ತೆ, ಸಮೃದ್ಧಿ ನೆಲೆಸುತ್ತೆ. ಯಾರು ಮುಂಜಾನೆ ಬೆಳಗಿನ ಜಾವ ಈ ಒಂದು ರಂಗೋಲಿ ಇಟ್ಟು ತುಳಸಿಗೆ ನೀರೆರಿತಾರೋ ಅವ್ರ ಮನೆಯಲ್ಲಿ ಯಾವಾಗಲೂ ಸದಾ ಸುಖ ಶಾಂತಿ ನೆಲೆಸುತ್ತೆ ಅಂತ ಅನ್ನೋ ನಂಬಿಕೆ ಇದೆ. ಇದು ನಮ್ಮ ಒಂದು ಸಂಪ್ರದಾಯ. ನಿತ್ಯ ಮನೆ ಹೊರಗಿನಿಂದಲೇ ಧನಾತ್ಮಕ ಶಕ್ತಿ ಆಕರ್ಷಿಸ್ಬೇಕು ಅಂದ್ರೆ ಮನೆ ಮುಂದ್ಗಡೆ ಒಂದು ತುಳಸಿ ಗಿಡ ಇರಬೇಕು. ಮನೆ ಎಂಟ್ರೆನ್ಸ್ ಒಳಗೊಂದು ತುಳಸಿ ಗಿಡ ಇದ್ರೆ ಯಾವ ಕಾರಣಕ್ಕೂ ನಮಗೆ ನಕಾರಾತ್ಮಕ ತರಂಗಗಳು ಬರದಂಗೆ ತಳಿಸುತ್ತೆ ಅಂತ ಹೇಳ್ತಾರೆ. ಸೊ ಮನೆ ಮಂದಿಗೆಲ್ಲ ನೆಮ್ಮದಿ ಕೊಡುವಂತಹ ತುಳಸಿ ದೇವಿ ಅಂತ ನಮ್ಮ ಸಂಸ್ಕೃತಿಯ ನಾಣ್ಣುಡಿ ಅಂತ ಹೇಳ್ತಾರೆ. ಇದು ನಮ್ಮ ತಾಯಿ, ನಮ್ಮನ್ನೆಲ್ಲ ಕಾಪಾಡುವಂತ ತಾಯಿ ಅಂತ ಹೇಳ್ತಾರೆ. ಇದು ಪವಿತ್ರತೆ ಸಂಕೇತ ಅಂತ ಹೇಳ್ತಾರೆ. ಇದು ಸಮೃದ್ಧಿ ತರುವಂತ ತಾಯಿ ಅಂತ ಕರೆಯೋದ್ರಿಂದ ಇದನ್ನು ಪ್ರತಿ ವರ್ಷ ಭಕ್ತಿಯಿಂದ ಈ ಒಂದು ನಮ್ಮ ಪ್ರತಿ ವರ್ಷನೂ ಕೂಡ ತುಳಸಿ ಹಬ್ಬ ಅಂತ ಮಾಡ್ತಾರೆ, ತುಳಸಿ ವಿವಾಹ ಅಂತ ಮಾಡ್ತಾರೆ. ಈ ಒಂದು ಆಚರಣೆ ನಮ್ಮ ದೇಶದಲ್ಲಿದೆ. ತುಳಸಿ ಪೂಜೆ ದಿನ ಯಾವತ್ತು ಮಂಗಳಕರವಾದಂತಹ
ಆಹಾರಗಳನ್ನು ತಯಾರು ಮಾಡಿ ತುಳಸಿಗೆ ಅರ್ಪಣೆ ಮಾಡ್ತಾರೆ. ಇದ್ರ ಜೊತೆಗೆ ಸಾಲಿಗ್ರಾಮನು ಕೂಡ ಅದ್ರ ಜೊತೆಗಿರ್ತಾರೆ. ಯಾಕೆಂದ್ರೆ ಸಾಲಿಗ್ರಾಮ ಅಂದ್ರೆ ಈಶ್ವರನು ಕೂಡ ತುಳಸಿನ ಇಷ್ಟಪಡ್ತಾನೆ. ಇದರ ಆರಾಧನೆ ಒಟ್ಟಿಗೆ ಮಾಡಿದ್ರೆ ನಮ್ಮ ಆರ್ಥಿಕ ಸಮಸ್ಯೆ ಪಾರಾಗುತ್ತೆ, ನಮ್ಮ ಮನೇಲಿ ಯಾವಾಗಲೂ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ತುಳಸಿ ಪೂಜೆ ದಿನ ನಾವೇನಾದ್ರು ಸುಮಂಗಲಿಯರು ಬಳೆ, ಸೀರೆ, ರವಿಕೆ, ಅರಿಶಿನ, ಕುಂಕುಮ ಇದೆಲ್ಲ ಹಣೆ ಬೊಟ್ಟು, ಇದೆಲ್ಲ ಹಸಿ ಹಾಲು, ಸಿಹಿ ತಿಂಡಿ ಇದೆಲ್ಲ ಅದು ದಾನವಾಗಿ ಕೊಡ್ತಾರೆ. ಇದರಿಂದ ನಮಗೆ ದುರಾದೃಷ್ಟ ದೂರ ಆಗುತ್ತೆ ಅಂತ ಹೇಳ್ತಾರೆ, ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾರ್ತಿಕ ಮಾಸದಲ್ಲಿ ಇದನ್ನೆಲ್ಲದನ್ನು ನಮ್ಮ ಸಂಪ್ರದಾಯ ಆಗಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ನಮಗೆ ನಮ್ಮ ಧರ್ಮ ಗ್ರಂಥಗಳಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇದೆ. ಸೊ ಹೀಗಾಗಿ ತುಳಸಿನ ಪೂಜೆ ಮಾಡಿದ್ರೆ ಲಕ್ಷ್ಮೀ ಪ್ರಸರಣ ಆಗ್ತಾಳೆ ಅನ್ನೋ ಒಂದು ಪರಿಪಾಠ ಇದೆ. ಆರೋಗ್ಯದ ಮೇಲಾಗಿರುವಂತಹ ವಿಜ್ಞಾನದ ಅಧ್ಯಯನಗಳನ್ನು ನೋಡೋದಾದ್ರೆ ತುಳಸಿ ಎಣ್ಣೆ ತೆಗಿಬಹುದು. ಅದರಿಂದ ಅದು ತೀಕ್ಷ್ಣವಾದ ವಿಷಕಾರಕ ವಿರುದ್ಧ ಆಕ್ಸಿಡೀಕರಣ ಆಗಿರುತ್ತೆ. ನಮ್ಮ ಹೊಟ್ಟೆ ಒಳಗಡೆ ಏನಾದ್ರು ಅಲ್ಸರ್ಸ್ ಆಗುವಂಥದ್ದಿದ್ರೆ ತುಳಸಿ ಗಿಡದ ರಸನ ತಗೊಂಡಿದ್ದೆ ಆದ್ರೆ ಅಲ್ಸರ್ಸ್ ಎಲ್ಲ ಒಣಗೋಗುತ್ತೆ ಅಂತ ಹೇಳ್ತಾರೆ. ಕ್ಯಾನ್ಸರ್ ಪ್ರತಿರೋಧಕ ಶಕ್ತಿ ಇದೆ. ಇದಕ್ಕೆ ರೋಗಕಾರಕ ಸೂಕ್ಷ್ಮ ಜೀವಿ ಪ್ರತಿರೋಧಕ ಶಕ್ತಿನೂ ಕೂಡ ಇದೆ. ಇದು ಜೊತೆಗೆ ಕಿರುಬೆಲ್ಲೆ ಅಂತ ಹೇಳಿ ಚಿಕ್ಕದಾಗಿರುವಂತಹ ಈ ಒಂದು ಗಿಡನ ಬಿಲ್ಲೆ ತರ ಮಾಡಿಕೊಂಡು ಇದನ್ನ ಹೆಗ್ಣಗಳು ಓಡಾಡೋ ಜಾಗದಲ್ಲಿ ಹಾಕಿದ್ರೆ ಅದು ಬರೋದನ್ನ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನ ಇಲಿ ಮೇಲೆ ಪ್ರಯೋಗ ಮಾಡಿದರೆ ಒತ್ತಡ, ಆಸ್ತಮಾ ಇದೆಲ್ಲದನ್ನು ಕಡಿಮೆ ಆಗುತ್ತೆ. ಇದರ ಒಂದು ತುಳಸಿನ ನಾವು ಅದರ ರಸನ ಕುಡಿದಿದ್ದೆ ಆದರೆ ಸಿದ್ಧೌಷಧಿಗಳಲ್ಲಿ ಇದನ್ನ ಮುಖದಲ್ಲಿ ಉಂಟಾಗುವಂತಹ ಮೊಡವೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಆಯುರ್ವೇದದಲ್ಲಿ ಸಿದ್ಧ ಅಂತ ಇರುತ್ತೆ, ಅಲ್ಲಿ ಉಪಯೋಗ ಮಾಡುವಂತ ರಾಸಾಯನಿಕಗಳಲ್ಲಿ ಇದನ್ನ ಬಳಸ್ತಾರೆ. ಇದರ ಬೀಜಗಳನ್ನ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಕಾರಣಕ್ಕೂ ಸೇವಿಸಬಾರದು. ಇದು ಮಿದುಳಿಗೆ ಹಾನಿಕರ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಸಿಕ್ಬಿಡುತ್ತೆ ನಮ್ಮ ಬೀಜದಿಂದ ಅಂತ ಅದರ ಬೀಜನ ಸ್ವಲ್ಪನೇ ಉಪಯೋಗ ಮಾಡಬೇಕು. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳ ಇದ್ರ ಮೂಲಕ ಹೇಳೋದಾದ್ರೆ ತುಳಸಿ ಈ ಯುರೋಪ್ ದೇಶದಲ್ಲಿ ಸತ್ತವ್ರ ಕೈಯೊಳಗೆ ಮುಂದಿನ ಲೋಕಕ್ಕೆ ಸುರಕ್ಷಿತವಾಗಿ ಪ್ರಯಾಣ ಬೆಳೆಸಲಿ ಅಂತ ತುಳಸಿನ 1-2 ಎಲೆನಾದ್ರೆ ಅವ್ರ ಕೈಗಳಲ್ಲಿ ಇಡುವಂತಹ ಒಂದು ಸಂಪ್ರದಾಯ ಹೊರದೇಶದಲ್ಲಿದೆ. ನಮ್ಮ ಭಾರತದಲ್ಲಿ ಮರಣ ಶೈಲಿಯಲ್ಲಿ ಇರೋರ ಬಾಯಿಲೊಳಗೆ 1-2 ಎಲೆನ ಹಾಕಿ ಇವ್ರ ದೇವ್ರ ಪಾದ ಸೇರ್ತಾರೆ ಇವರು ಅಂತ ನಮ್ಮಲ್ಲಿ ಈ ತರ ಒಂದು ಸಂಪ್ರದಾಯ ಇದೆ. ಪುರಾತನ ಈಜಿಪ್ಟರು, ಗ್ರೀಕರು ಇವರೆಲ್ಲ ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಹೇಳಿ ಅವರು ಸಾಯಕ್ಕೆ ಇನ್ನೇನು ಹತ್ರ ಇದೇನೋ ಅವ್ರ ಸುತ್ತೂ ತುಳಸಿನ ಇಡ್ತಾರೆ. ಯಾರು ತುಂಬಾ ಡೆತ್ ಬೆಡ್ ಅಲ್ಲಿ ಇರ್ತಾರೋ ಅಂತವ್ರಿಗೆ ಇದನ್ನ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ಈ ತರ ನಮ್ಮ ಒಂದು ಸಾಂಪ್ರದಾಯಿಕ ಪದ್ಧತಿಗಳು ಇಡೀ ಪ್ರಪಂಚದಲ್ಲೇ ಇದೆ. ತುಳಸಿ ಎಲೆಗಳಲ್ಲಿ ಔಷಧಿ ಗುಣ ಈಗಾಗಲೇ ಇದೆ ಅಂತ ಹೇಳಿದೆ. ಇದು ಕೋಲ್ಡ್, ಫ್ಲೂ, ಫೀವರು, ಆಸ್ತಮಾ, ಸ್ಟ್ರೆಸ್, ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್, ಮಲೇರಿಯಾ, ಲಿವರ್ ಡಿಸೀಸು, ಡಯೇರಿಯಾ ಅಂದ್ರೆ ಇದು ಬೇದಿ, ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಬರ್ದಿರೋದು, ಈ ತರ ಬೇಕಾದಷ್ಟು ತರ ಉಪಯೋಗ ಮಾಡ್ಬೋದು. ಇದು ಆಂಟಿ ಬ್ಯಾಕ್ಟೀರಿಯಲ್ಲು, ಆಂಟಿ ವೈರಲ್ಲು, ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಊತ ಬರಲ್ಲ, ಫಂಗಲ್ಗಳು ಬರಲ್ಲ, ಈ ತರ ಎಲ್ಲ ಇದನ್ನ ಉಪಯೋಗ ಮಾಡ್ತಾರೆ. ಇದನ್ನ ತುಳಸಿ ಟೀ ಅಂತ ಎಲ್ಲ ಮಾಡ್ತಾರೆ. ಇದು ಖಾಲಿ ಹೊಟ್ಟೆಗೆ ನಾವೇನಾದ್ರು ತಗೊಂಡ್ರೆ ನಮಗೆ ದೇಹದಲ್ಲಿ ಇರುವಂತಹ ಹೊಟ್ಟೆ ಒಳಗಡೆ ಇರುವಂತಹ ಗಾಯಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಆಯುರ್ವೇದ ಕಾಲದಿಂದ ಕೂಡ ಈ ಒಂದು ವಾಗ್ಭಟ ಚರಕ ಸಂಹಿತೆಯಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳಿದೆ. ಇದು ನೋವಿನ ನಿವಾರಣೆ ಮಾಡುವಂತಹ ಒಂದು ರಾಮಬಾಣ ಅಂತಾನು ಕರೀತಾರೆ. ಎಲ್ಲಿ ನಮಗೆ ನೋವಿರುತ್ತೋ ಆ ಜಾಗದಲ್ಲಿ ಪಟ್ಟು ಕಟ್ಟಿದ್ರೆ ತುಳಸಿ ಎಲೆಗಳನ್ನು ಜಜ್ಜಿ ನಮಗೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಹೃದಯದ ಆರೋಗ್ಯ ಕಾಪಾಡ್ಕೊಳ್ಳುತ್ತೆ, ರಕ್ತನಾಳಗಳು ಶುದ್ಧವಾಗಿಡುತ್ತೆ ಅಂತ ಹೇಳ್ತಾರೆ. ಇದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನಾವು ದಿನ ಬಳಸಿದ್ದೇ ಆದ್ರೆ ಅಂತ ಹೇಳ್ತಾರೆ. ಸಕ್ಕರೆ ಕಾಯಿಲೆ ಇರೋರು ಇದನ್ನ ದಿನ ಉಪಯೋಗ ಮಾಡಿದ್ರೆ ಮಧುಮೇಹ ಕಾಯಿಲೆ ಇದು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಬಿಸಿಯಾಗಿ ಚಹಾ ತಯಾರು ಮಾಡಿ ಅದರೊಳಗಡೆ ಹೊಸದಾಗಿ ಕಿತ್ತಿರುವಂತ ಈ ಒಂದು ತುಳಸಿ ಎಲೆಗಳನ್ನು ಹಾಕೊಂಡು ಆಮೇಲೆ ನಾವು ಚಹಾ ಕುಡಿದ್ರೆ ನಮಗೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ತರ ನಮಗೆ ಸಾಕಷ್ಟು ಲಾಭಗಳಿದೆ. ದೇಹಗಳಲ್ಲಿ ಆಗಿರುವಂತ ಗಾಯಗಳನ್ನು ಬೇಗ ವಾಸಿ ಮಾಡ್ಕೊಳ್ಬಹುದು. ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಆಂಟಿ ಆಕ್ಸಿಡೆಂಟ್ ಅಂತಂದ್ರೆ ನಮಗೆ ಸಮೃದ್ಧವಾಗಿದೆ ಇದ್ರೊಳಗೆ ಅಂತ ಹೇಳಿ ಇದು ನಾವು ಕ್ಯಾನ್ಸರ್ನ ಹೋರಾಡುತ್ತೆ ಅಂತ ಹೇಳ್ತಾರೆ. ಸೊ PH ಅಂತಂದ್ರೆ ನಮ್ಮ ದೇಹದೊಳಗಡೆ
ಇರುವಂತಹ ಒಂದು ಹುಳಿ ಪದಾರ್ಥ, ಹುಳಿ ಅಂಶ, ಅದನ್ನ pH ಅಂತ ಕರೀತಾರೆ. ಅದು ಯಾವಾಗಲೂ 7ವರೆಗೂ ಬರೋ ಹಾಗೆ ಕಾಪಾಡುತ್ತೆ. 7ಕ್ಕಿಂತ ಕಡಿಮೆ ಆದರೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಅದರಿಂದ ಇದು ಯಾವಾಗ 7 ಒಂದು ಅಂತರದಲ್ಲೇ ಕಾಪಾಡ್ತಾ ಹೋಗುತ್ತೆ. ಆಮ್ಲೀಯತೆ ಅಂತ ಕರೀತಾರೆ. ಅದು ನಮಗೆ ನಿಯಂತ್ರಣದಲ್ಲಿ ಇಡೋಕ್ಕಾಗತ್ತೆ. ಮಾನಸಿಕ ಒತ್ತಡ ತಗ್ಸುತ್ತೆ, ಶೀತನ ಕಡಿಮೆ ಮಾಡುತ್ತೆ, ಬಾಯಿ ವಾಸನೆ ಹೋಗಿಸುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಕಿಡ್ನಿಲಿರುವಂತ ಕಲ್ಲುಗಳನ್ನ ನಿವಾರಣೆ ಮಾಡುತ್ತೆ. ಇದನ್ನ ಉಪಯೋಗ ಮಾಡಿದ್ರೆ ಹೃದಯನ ರಕ್ಷಣೆ ಮಾಡುತ್ತೆ. ಕ್ಯಾನ್ಸರ್ಗಳನ್ನ ಅಪಾಯ ತಗ್ಸುತ್ತೆ. ಹೊಟ್ಟೆ ಸಮಸ್ಯೆ ನಿವಾರಣೆ ಮಾಡುತ್ತೆ. ಚರ್ಮ ರೋಗಗಳನ್ನ ನಿವಾರಣೆ ಮಾಡುತ್ತೆ. ಶ್ವಾಸಕೋಶಗಳಲ್ಲಿ ಇರುವಂತಹ ತೊಂದರೆಗಳನ್ನು ಕೂಡ ವಿಟಮಿನ್ ಸಿ, ಸಿನೋಲ್, ಯುಜೆನಾಲ್ ಅನ್ನುವಂತಹ ಕೆಲವು ರಾಸಾಯನಿಕಗಳು ನಮ್ಮ ತುಳಸಿ ಗಿಡದಲ್ಲಿರೋದು ಶ್ವಾಸಕೋಶ ಸೋಂಕುಗಳನ್ನು ನಿವಾರಣೆ ಮಾಡುತ್ತೆ. ಸೊ ತುಳಸಿ ಪೂಜೆನ ನಾವು ತುಂಬಾ ಅದ್ಭುತವಾಗಿ ಮಾಡ್ತೀವಿ. ಯಾಕೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಈ ತರ ನಾವು ತುಳಸಿ ಗಿಡ ವೈಜ್ಞಾನಿಕವಾಗಿ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಅತ್ಯಂತ ಹೆಚ್ಚು ರೋಗ ನಿರೋಧಕ ಶಕ್ತಿ ಕೊಡುತ್ತೆ, ಕ್ಯಾನ್ಸರ್ ರೋಗ ಅಂತ ತಡೆಗಟ್ಟುತ್ತೆ. ತೋಟದಲ್ಲಿ ನಿತ್ಯ ನಡೆದಾಡಿದ್ರೆ ತುಳಸಿ ಗಿಡ ಹಾಕಿರೋ ಜಾಗದಲ್ಲಿ ಅದ್ರ ಮೇಲೆ ಬೀಸೋ ಗಾಳಿ ಸೇವನೆಯಿಂದ ನಮ್ಮ ದೇಹ ಶುದ್ಧವಾಗಿ, ಶ್ವಾಸಕೋಶ ಆರೋಗ್ಯವಾಗಿರುತ್ತೆ. ಸೊ ಈ ಕ್ಯಾನ್ಸರ್ ರೋಗ ಲಕ್ಷಣ ಇದ್ರೆ ಇದರ ಗಾಳಿ ಕುಡಿದ್ರೆ ಸಾಕು, ನಮ್ಗೆ ಅದ್ಭುತವಾಗಿ ಉಪಯೋಗ ಮಾಡುತ್ತೆ. ತುಳಸಿ ಇಲ್ಲದೆ ಯಾವುದೇ ಒಂದು ಪೂಜೆ ಇಲ್ಲ, ಅಪೂರ್ಣ ಅಂತ ಕೂಡ ಹೇಳ್ತಾರೆ. ಸೊ ಈ ತರ ಸುಖಮಯ ದಾಂಪತ್ಯ ಜೀವನಕ್ಕೋಸ್ಕರ ಪ್ರತಿ ದಿವಸ ನಾವು ಈ ಒಂದು ತುಳಸಿನ ನಾವು ಜ್ಞಾಪಕ ಮಾಡ್ಕೋಬೇಕು, ಅದು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಹಣಕಾಸಿನ ಸಮಸ್ಯೆ ಇದ್ದಾಗ ತುಳಸಿನ ಉಪಯೋಗ ಮಾಡಿ, ಅದರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ನೈಸರ್ಗಿಕ ವೈದ್ಯ, ಇದು ಒತ್ತಡ ನಿವಾರಕ ಅಂತ ಹೇಳ್ತಾರೆ, ಸೌಂದರ್ಯ ವರ್ಧಕ ಅಂತ ಹೇಳ್ತಾರೆ. ಈ ತರ ನಾವು ಇಲ್ಲಿ ಒಂದು ವಿಶೇಷವಾದಂತ ಒಂದು ವೈಜ್ಞಾನಿಕ ವಿಚಾರ ಅಂದ್ರೆ, ತುಳಸಿ ಗಿಡನ ನಾವು ಪ್ರದಕ್ಷಿಣೆ ಮಾಡ್ತಾರೆ. ಯಾಕೆ ಅಂದ್ರೆ ಅದರಲ್ಲಿ 5ರಿಂದ 8 ಅಡಿ ವ್ಯಾಸ ಹೊಂದಿರುವಂತ ಔರ ಇರುತ್ತೆ. ಅಂದ್ರೆ ಪ್ರಭಾವಳಿ ದೊಡ್ಡದಾಗಿರುತ್ತೆ. ಆ ಪ್ರಭಾವಳಿ ಬ್ಲಾಕೇಜಸ್ ಅನ್ನು ತೆಗೆಯುತ್ತೆ. ನಮ್ಮ ದೇಹದಲ್ಲಿರುವಂತಹ ಪ್ರಭಾವಳಿಯಿಂದ ನಿವಾರಣೆ ಮಾಡುತ್ತೆ ಬ್ಲಾಕೇಜಸ್ನ ಅಂತ ಹೇಳ್ತಾರೆ. ಇದ್ರ ಜೊತೆಗೇನು ಅಂದ್ರೆ ಉತ್ತಮ ಆರೋಗ್ಯ ಕೊಡುತ್ತೆ ಅಂತ ಹೇಳ್ತಾರೆ. ಇದರ ಬಣ್ಣ ಇದು ಒಂದು ಹಸಿರಿಂದ ನೀಲಿ ಬಣ್ಣದಿಂದ ಕೂಡಿರುವಂತಹ ಒಂದು ಪ್ರಭಾವಳಿ ಇದರದ್ದು ಅಂತ ಹೇಳ್ತಾರೆ. ಸೊ ಹೀಗೆ ನಾವು ನಿಜವಾಗ್ಲೂ ಇದರ ಒಂದು ದೀಪನ ಹಚ್ಚಿ ಇದರ ಸುತ್ತು ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಒಂದು ಪ್ರಭಾವಳಿಯಲ್ಲಿ ಇರುವಂತಹ ದೋಷಗಳು ನಿವಾರಣೆ ಆಗಿ ನಾವು ಸೌಖ್ಯವಾಗಿರ್ತೀವಿ ಅನ್ನೋದಕ್ಕೆ ಒಂದು ಅದ್ಭುತ ವಿಚಾರ ಅಂತ ನಾ ಹೇಳ್ತೀನಿ. ಈಗ ಗರ್ಕೆ ಹುಲ್ಲು ಅನ್ನೋದನ್ನು ಉಪಯೋಗ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಧೂಬ್ ಗ್ರಾಸ್ ಅಂತ ಕರೀತಾರೆ, ಬರ್ಮುಡಾ ಗ್ರಾಸ್ ಅಂತ ಕರೀತಾರೆ, ಇನ್ನು ಬಹಳ ಹೆಸರುಗಳಿದೆ ಇದಕ್ಕೆ. ಇದನ್ನ ನಾವು ಸಾಮಾನ್ಯವಾಗಿ ಗರ್ಕೆ ಹುಲ್ಲು ಅಂತ ಉಪಯೋಗ ಮಾಡ್ತೀವಿ. ಆಯುರ್ವೇದ ಗ್ರಂಥಗಳಲ್ಲಿ ಗರ್ಕೆ ಹುಲ್ಲನ್ನ ಸಹಸ್ರವೀರ್ಯ ಅಂತ ಕರೀತಾರೆ. ಇದನ್ನ ಬಹುಪಟ್ಟು ಪ್ರಯೋಜನ ಎಂದ್ರೆ, ನಮ್ಮ ಒಂದು ಗರ್ಕೆ ಹುಲ್ಲಿನ ರಸಾನ್ ತಗೊಂಡ್ರೆ ಪುರುಷತ್ವ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ವಿಚಾರ ಇದೆ. ಇದು ಪ್ರಕೃತಿ ತಂಪಾಗಿರುವಂತಹ ಒಂದು ಜಾಗದಲ್ಲಿ ಇರುತ್ತೆ, ರುಚಿಯಲ್ಲಿ ಸಿಹಿ ಇರುತ್ತೆ. ಇದಕ್ಕೆ ಸಂಕೋಚಕ ಗುಣ, ಹಿಂಗೆ ಕಿತ್ತೇಟ್ಗೆ ಅದು ಬಾಡಕ್ ಶುರು ಆಗುತ್ತೆ. ನಾವು ಜೀರ್ಣಕ್ರಿಯೆಗೆ ಇದನ್ನು ಉಪಯೋಗ ಮಾಡಿದ್ರೆ ಲಾಭ ಆಗುತ್ತೆ. ಕಫ ಪಿತ್ತ ಇಂಥದ್ದೆಲ್ಲ ನಾ ಈ ಗಿಡ ಮೂಲಿಕೆ ಅಂತ ಇದನ್ನ ಅಗತ್ತಿದ್ರೆ ನಮಗೆ ಕಫ ಪಿತ್ತ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ತೂಕನ ಕಡಿಮೆ ಮಾಡುತ್ತೆ. ಅತ್ಯುತ್ತಮ ನಿರ್ವಿಷಕಾರಿ, ಅಂದ್ರೆ ಇದು ಯಾವುದೇ ಒಂದು ನಮ್ಮ ದೇಹದೊಳಗಡೆ ನಮ್ಗೆ ಫುಡ್ ಪಾಯ್ಸನಿಂಗ್ ಆಗಿರೋ ತಕ್ಷಣ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಗರಿಕೆ ಹುಲ್ಲನ್ನು ಉಪಯೋಗ ಮಾಡ್ಬೋದು. ಯೂರಿನರಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಇರುತ್ತೆ, ಅಂಥದಕ್ಕೆ ಇನ್ಫೆಕ್ಷನ್ಗಳನ್ನ ನಿವಾರಣೆ ಮಾಡುತ್ತೆ. ಚರ್ಮಗಳಿಗೆ ತುಂಬಾ ಅದ್ಭುತವಾದಂತಹದ್ದು. ಇದರ ರಸನ ಚರ್ಮಕ್ಕೆ ಹಚ್ಕೊಂಡ್ರೆ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ. ರಕ್ತದಲ್ಲಿ ಸಕ್ಕರೆ ಕಡಿಮೆ ಮಾಡುವಂತಹ ಒಂದು ಶಕ್ತಿ ಇದೆ ಇದಕ್ಕೆ. ಭಾರಿ ರಕ್ತಸ್ರಾವ, ಮುಟ್ಟಿನ ಸೆಳೆತ ಇಂಥದ್ದೆಲ್ಲ ಇದ್ರೆ ಇದನ್ನ ರಸ ತಗೊಳ್ತಾ ಇದ್ರೆ ಆ ಟೈಮ್ ಒಳಗಡೆ ಹೆಣ್ಮಕ್ಳಿಗೆ ಲಾಭ ಆಗುತ್ತೆ. ಕೊಲೈಟಿಸ್ಸು, ಆಮ್ಲೀಯತೆ, ಹೊಟ್ಟೆ ನೋವು, ದೊಡ್ಡ ಕರಳಿನ ತೊಂದರೆಗಳಿದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಹಲ್ಲಿನ ನೋವಿದ್ರೆ ಒಂದ್ ಸ್ವಲ್ಪ ಈ ಗರ್ಕೆ ಹುಲ್ಲನ್ನು ಅಗದು ಬಿಟ್ಟು ಆ ಹಲ್ಲು ನೋವಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಅದ್ರ ರಸ ಹಲ್ಲು ನೋವನ್ನ ಇಮ್ಮಿಡಿಯೇಟ್ ಆಗಿ ಕಡಿಮೆ ಮಾಡುತ್ತೆ. ಬಾಯಿಗಳನ್ನ ಶುಚಿ ಮಾಡಿ ಯಾವಾಗ್ಲೂ ಪೇಸ್ಟ್ ತರ ಉಪಯೋಗ ಮಾಡಬಹುದು. ಇದನ್ನ ಒಂದು ಲೋಟ ನೀರಿನಲ್ಲಿ 1 ಚಮಚ ಪೇಸ್ಟ್ ಅನ್ನು ಸೇವಿಸೋದ್ರಿಂದ ಶಕ್ತಿವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ. ಈ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಗರಿಕೆ ರಸಾನ್ ಸೇವಿಸಿದ್ರೆ ಕನಿಷ್ಠ 3 ಗಂಟೆಗಳ ಕಾಲದಲ್ಲಿ
ನಮ್ಮ ಆಹಾರ ಪಾನೀಯ ಎಲ್ಲದನ್ನು ಯಾವುದನ್ನು ನಾವು ಸೇವಿಸಬಾರ್ದು. ಇದನ್ನ ತಗೊಂಡ್ಮೇಲೆ 3 ಗಂಟೆ ಕಾಲ ನಾವು ಸುಮ್ಮನೆ ಇರಬೇಕು. ಆಗ ಇದು ಒಂದು ಔಷಧೀಯ ರೂಪದೊಳಗೆ ಕೆಲಸ ಮಾಡುತ್ತೆ. ಇದು ಹೋಮಿಯೋಸ್ಟ್ಯಾಟಿಕ್ ಅಂದ್ರೆ ಎಲ್ಲ 14 ಅಂಗಾಂಗಗಳಲ್ಲಿರುವಂತ ಕಾಯಿಲೆಗಳನ್ನು ವಾಸಿ ಮಾಡುತ್ತೆ. ಇದು ಅದ್ಭುತವಾದಂತ ಇನ್ನೊಂದು ಅಂತಂದ್ರೆ ಹೆಣ್ಣು ಮಕ್ಕಳ ಒಂದು ಯುಟ್ರೈನ್ ಟಾನಿಕ್ ಅಂತಾನು ಕರೀತಾರೆ. ಇದು ಫೀಟಸ್ ಅಂದ್ರೆ ಗರ್ಭಾವಸ್ಥೆಯಲ್ಲಿರುವಂತ ಒಬ್ಬ ಗರ್ಭವತಿಗೆ ಇದರ ರಸ ಕುಡಿದ್ರೆ ಆ ಮಗುಗೆ ಏನಾದ್ರು ದೋಷಗಳಿದ್ರೆ ಹೊಟ್ಟೆಲಿರುವಂತ ಗರ್ಭದಲ್ಲಿರುವಂತ ಮಗು ಹುಷಾರಾಗುತ್ತೆ. ಇದೊಂದು ಆಂಟಿಡೋಟ್ ಅಂತಾರೆ, ವಿಷ ಕೂಡ ಹೊರಗೆ ಹಾಕುತ್ತೆ. ಆಲ್ ದಿ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಆರ್ ಯೂಸ್ಡ್ ಇನ್ ಮೆಡಿಸಿನ್ಸ್ ಅಂತ ಫಾರಿನ್ ಒಳಗಡೆ ಹೊರದೇಶದೊಳಗಡೆ ರಿಸರ್ಚ್ ಮಾಡಿ ಹೇಳ್ತಾರೆ. ದೂರ್ವ ಅಂತ ಕರೀತಾರೆ ಇದನ್ನ. ಹೋಮ ಹವನಕ್ಕೆ ಇದಿಲ್ದೇ ಇದ್ರೆ ಹೋಮನೇ ಆಗೋಲ್ಲ, ಹವನನೇ ಆಗೋಲ್ಲ. ಸೊ ಆರೋಗ್ಯಕ್ಕೂ ಕೂಡ ಇದು ಪ್ರಯೋಜನಕಾರಿ. ಇದು ಮನೆ ಅಂಗಳದಲ್ಲಿ ಹುಲ್ಲಿನಂತೆ ರಾಶಿ ರಾಶಿಯಾಗಿ ಬೆಳೆಸುವಂತಹ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ಆದ್ರೆ ನಮ್ಗೆ ಅದರ ಮೇಲಿನ ಗಾಳಿ ತುಂಬಾ ಒಳ್ಳೇದು. ದೇವ್ರ ಪೂಜೆಯಲ್ಲಿ ಇದನ್ನ ಅಗ್ರಗಣ್ಯ ಸ್ಥಾನಕ್ಕೆ ಉಪಯೋಗ ಮಾಡ್ಬೋದು. ಗರ್ಕೆ ಹುಲ್ಲಿನಲ್ಲಿ ಎ ವಿಟಮಿನ್, ಕೆ ವಿಟಮಿನ್, ಸಿ ವಿಟಮಿನ್, ಈ ವಿಟಮಿನ್ಗಳು ಸಮೃದ್ಧವಾಗಿದೆ. ರಕ್ತ ಶುದ್ಧೀಕರಣಿಸುತ್ತೆ. ಆಮೇಲೆ ರಕ್ತ ಸಂಬಂಧಿತ ಕಾಯಿಲೆಗಳನ್ನು ವಾಸಿ ಮಾಡುತ್ತೆ. ಇದ್ರೊಳಗೆ ಸೈನೋಡಾನ್ ಡಾಕ್ಟೈಲಾನ್ ಅಂತ ಇದರ ಹೆಸರು, ಟೆಕ್ನಿಕಲ್ ನೇಮು. ಇದ್ರೊಳಗೆ ಸಾಕಷ್ಟು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಫ್ರಾಕ್ಷನ್ ಅನ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. PCOD, PCOS ಅಂತ ಹೆಣ್ಮಕ್ಳ ಕಾಯಿಲೆಗಳನ್ನೆಲ್ಲ ನಿವಾರಣೆ ಮಾಡುವಂತ ಅದ್ಭುತ ಶಕ್ತಿ ಇದೆ ಅಂತ ಆಯುರ್ವೇದದಲ್ಲಿ ಇದನ್ನ ಉಪಯೋಗ ಬಹಳ ಬಳಸ್ತಾರೆ ಇದನ್ನ. ಸೊ ಹೀಗಾಗಿ ಮಧುಮೇಹಕ್ಕೂ ಬೆಸ್ಟ್ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಈ ದೂರ್ವ ಅನ್ನುವಂತಹ ಒಂದು ಉಪಯೋಗ ಮಾಡೋದಕ್ಕೆ ಹೇಳ್ತಾ ಹೋದ್ರೆ ಈ ಎಣೆ ಇಲ್ದಷ್ಟು ಲಾಭಗಳಿದೆ ಇದ್ರೊಳಗೆ. ಇದನ್ನ ಬೇರೆ ಬೇರೆ ದೇಶದೊಳಗೆ ಬೇರೆ ಬೇರೆ ಹೆಸರುಗಳು ಹೇಳ್ತಾರೆ. ಮರಾಠಿಲ್ ದೂರ್ವ ಅಂತಾರೆ, ತಮಿಳ್ನಲ್ಲಿ ಅರಕಂಪುಲ್ಲು ಅಂತ ಕರೀತಾರೆ, ಬೆಂಗಾಳಿ ದುರ್ಬಾ ಅಂತ ಕರೀತಾರೆ, ಗುಜರಾತಿ ಧೋರೋ ಅಂತ ಕರೀತಾರೆ, ಆಮೇಲೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ಸತ್ಪ್ರಭಾ ಅಂತ ಕರೀತಾರೆ, ತೆಲುಗುಲಿ ಗರಿಚು ಗಡ್ಡಿ ಅಂತ ಕರೀತಾರೆ. ಸೊ ಹೀಗೆ ಅದಕ್ಕೆ ತನ್ನದೇ ಆದಂತಹ ಬೇರೆ ಬೇರೆ ಹೆಸರುಗಳಿದೆ. ಇದು ಹೈಪರ್ ಟೆನ್ಷನ್ನು, ಆಮೇಲೆ ಈ ಎಪಿಲೆಪ್ಸಿ ಅಂತಂದ್ರೆ ಮೂರ್ಛೆ ರೋಗ, ಇದೆಲ್ಲದನ್ನು ನಿವಾರಣೆ ಮಾಡುತ್ತೆ. ಡಯೇರಿಯಾ, ಹೆಡ್ಡೇಕು, ಕ್ರ್ಯಾಂಪ್ಸು, ನಮ್ಮ ಮಾಂಸಖಂಡಗಳು ಗಟ್ಟಿಯಾಗ್ಬಿಡುತ್ತೆ ಅಂತ ಟೈಮಲ್ಲಿ, ಡಿಸೆಂಟ್ರಿ, ಇದು ರಕ್ತ ಸ್ರಾವ, ಇದೆಲ್ಲದಕ್ಕೂ ಈವನ್ ಹಾವು ಕಚ್ಚಿದ್ರು ಕೂಡ ಇದರ ಒಂದು ರಸಾನ ಅದ್ರ ಮೇಲೆ ಹಿಂಡಿದ್ರೆ ತಕ್ಷಣನೇ ಕಡಿಮೆ ಆಗುತ್ತೆ. ಮೀಸಲ್ಸ್ ಅಂತಂದ್ರೆ ನಮಗೆ ಏನು ಸಿಡುಬು ರೋಗ ಬರುತ್ತೆ, ಅದಕ್ಕೂ ಕೂಡ ಸಹಾಯ ಆಗುತ್ತೆ. ಈ ತರ ಒಂದಲ್ಲ ನೂರಾರಿದೆ. ಸೊ ಇದನ್ನು ಉಪಯೋಗ ಮಾಡ್ಕೊಳ್ತಾ ಹೋದ್ರೆ ನಮಗೆ ಲಾಭ ಇದೆ. ಸೊ ಇದರದ್ದು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇದು ಗ್ರಹಣ ಕಾಲದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಯಾಕೆ ಅಂದ್ರೆ ಸೂಕ್ಷ್ಮ ರೋಗಗಳು ಜನಿಸದೇ ಇರ್ಲಿ ಅಂತ ನಾವು ಏನೊಂದು ಗ್ರಹಣ ಕಾಲದಲ್ಲಿ ಬೇಕಾದಷ್ಟು ನಕಾರಾತ್ಮಕ ತರಂಗಗಳು ಬರ್ತಾ ಇರುತ್ತೆ, ಅದೆಲ್ಲದೂ ನಮ್ಮ ಆಹಾರ ಪದಾರ್ಥಗಳನ್ನು ಮುಟ್ಟಬಾರದು ಅಂತ ಇದನ್ನ ನಾವು ನಮ್ಮ ಆಹಾರ ಪದಾರ್ಥಗಳಲ್ಲಿ ಹಾಕ್ತಿವಿ. ವಾಸ್ತು ದೋಷ ನಿವಾರಣೆ ಆಗುತ್ತೆ. ಸೊ ಈ ತರ ನಮ್ಮನೇಲೆ ನಾವು ದೂರ್ವನ್ನ ಪ್ರತಿ ದಿವಸ ಕಿತ್ಕೊಂಡು ಬಂದಿರುವಂತ ಫ್ರೆಶ್ ಆಗಿರೋದನ್ನ ನಮ್ಮ ಮನೆಗಳಲ್ಲಿ ನಮ್ಮ ಮೂಲೆಗಳಲ್ಲಿ ಇಟ್ಟಿದ್ದೆ ಆದ್ರೆ ಯಾವ ಒಂದು ವಾಸ್ತು ದೋಷ ಇದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ತುಳಸಿ ಮತ್ತು ದೂರ್ವದಿಂದ ಅದ್ಭುತವಾದಂತಹ ಲಾಭಗಳಿದೆ ನಮಗೆ. ಈಗ ನೆಕ್ಸ್ಟ್ ಆಗಿ ಮಂಗಳಾರತಿ ಅಥವಾ ನೀರಾಜನ ಅಂತ ಕರೀತಾರೆ. ಇದನ್ನ ನಮ್ಮ ಸಂಪ್ರದಾಯದಲ್ಲಿ ಮಂಗಳಾರತಿನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಮಂಗಳ ಆರತಿ ಅಂತ ಕರೀತಾರೆ. ಇದಕ್ಕೆ ಬೇರೆ ಬೇರೆ ಪದಗಳೆಲ್ಲ ಇದೆ. ಹಿಂದೂ ಸಂಪ್ರದಾಯದ ಪ್ರಕಾರ ದೇವರಿಗೆ ಮಾಡಿದ ಮಂಗಳಾರತಿ ಅಂತ ತಗೊಳ್ಳುವಾಗ ಇದೊಂದು ವಿಶೇಷವಾಗಿ ಒಂದು ಏನಂದ್ರೆ ಯಾವ ರೀತಿ ನಾವು ಮಂಗಳಾರತಿ ತಗೋಬೇಕು ಅಂತ ಒಂದು ನಿಷೇಧ ಇದೆ. ಎರಡೂ ಕೈಗಳಿಂದ ಯಾವಾಗಲೂ ಮಂಗಳಾರತಿ ತಗೋಬಾರದಂತೆ, ಒಂದೇ ಕೈಯಿಂದ ತಗೋಬೇಕಂತೆ. ಇದನ್ನ ಯಾರು ಹೇಳಿದ್ದಾರೆ ಅಂದ್ರೆ ವರಾಹ ದೇವರು ತನ್ನ ಪತ್ನಿಗೆ ಹೇಳ್ತಾನೆ, ಇದನ್ನ ನೀನು ಬರೀ ಬರಗೈಯಿಂದ ನೀನು ಇದು ಆರತಿ ತಗೋ, ಎರಡೂ ಕೈಯಿಂದ ತಗೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶ್ಲೋಕ ಹೇಳ್ತಾರೆ, ಆರ್ತಿಕ್ಯ ಗ್ರಹಣೆ ಕಾಲೇ ಏಕಹಸ್ತೇನ ಯೋಜಯೇತ್ ಯದಿ ಹಸ್ತದ್ವಯೇನೈವ ಮಮ ದ್ರೋಹಿನ ಸಂಶಯ ಅಂತ ಒಂದು ಶ್ಲೋಕನ ಅವ್ರು ಹೇಳ್ತಾರೆ. ನೀರಾಜನ ಕಾಲದಲ್ಲಿ ದೇವರ ಮುಖದರ್ಶನ ಕೋಟಿ ಬ್ರಹ್ಮ ಹತ್ಯೆಗಳನ್ನ, ಕೋಟಿ ಅಗಮ್ಯಾಗಮನ ದೋಷಗಳನ್ನ ನಾಶ ಮಾಡುತ್ತೆ. ಆ ದೃಷ್ಟಿಯಿಂದ ಬಲಗೈಯೊಳಗೆ ತಗೋ,
ಬಲಗೈಯಿಂದ ನಾವು ಎಳ್ಕೊಳ್ತೀವಿ, ಎಡಗೈಯಿಂದ ಕೊಡ್ತೀವಿ. ಬಲಗೈಯಿಂದ ನೀನ್ ತಗೊಂಡಿದ್ದೆ ಆದ್ರೆ ಅದು ನಿನ್ನ ದೋಷಗಳನ್ನ, ಕೋಟಿ ಬ್ರಹ್ಮ ಹತ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಹಂಗಾಗಿ ಬಲಗೈಯಿಂದಲೇ ಯಾವಾಗಲೂ ನೀನು ನೀರಾಜನ ಆರತಿ ತಗೋ ಅಂತ ಹೇಳ್ತಾರೆ. ಆರತಿನ ಮೊದಲು ತಲೆಗೆ ಹಚ್ಕೊಂಡು ಹೃದಯಕ್ಕೆ ಮುಟ್ಟಿಸ್ಕೊಂಡು ನಾಭಿಯ ಎಡಭಾಗಕ್ಕೆ ತಗೋಬೇಕು ಅಂತ ಒಂದು ಪ್ರತೀತಿ ಇದೆ. ಶಿರದಲ್ಲಿ ಇರುವ ಅಮೃತನ ಹೃದಯಕ್ಕೆ ತಂದು ಹೃದಯದಲ್ಲಿರುವಂತ ಅಗ್ನಿನ ನಾಭಿಗೆ ತಗೊಂಡು ನಾವು ಪಾಪ ಪುರುಷನಲ್ಲಿ ಸುಡಬೇಕು ಅಂದ್ರೆ ಆತ್ಮ ಇರುವಂತ ಜಾಗ ಆ ಒಂದು ನಾಭಿ, ಆ ಜಾಗಕ್ಕೆ ಹೋದ್ರೆ ನಮ್ಮ ಇಂದ ಕರ್ಮಗಳು ನಿವಾರಣೆ ಆಗತ್ತೆ. ಅಲ್ಲಿಗೆ ನಮ್ಮ ದೇಹ ಶುದ್ಧ ಆಗತ್ತೆ. ಈ ಅನುಸಂಧಾನ ಮುಖ್ಯ ಅಂತ ಹೇಳಿ ಅದನ್ನ ತಗೊಂಡ ಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ಮನ್ಸಲ್ಲಿ ಹೇಳ್ಕೊಳ್ಳಿ. ಆಗ ಅದು ಭಗವಂತನಿಗೆ ತೃಪ್ತಿ ಆಗತ್ತೆ. ಜೊತೆಗೆ ನಿನ್ನಲ್ಲಿರುವಂತ ಕಾಯಿಲೆಗಳನ್ನ, ನಿಮ್ಮಲ್ಲಿರುವಂತ ದೋಷಗಳನ್ನ, ಪಾಪಗಳನ್ನ, ವಾಸನೆಗಳನ್ನ, ದೋಷಗಳನ್ನ ನಿವಾರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ದೇವಸ್ಥಾನ, ಆಶ್ರಮಗಳು, ಮಠಗಳು ಇಲ್ಲೆಲ್ಲಾನು ಕೂಡ ಪ್ರತಿ ದರ್ಶನದ ಕೊನೆಯಲ್ಲಿ ಆರತಿ ನಿವಾರಣೆ ನಿರ್ವಹಿಸ್ತಾ ಇರ್ತಾರೆ. ಕರ್ಪೂರದ ಜ್ವಾಲೆ ನಿಧಾನವಾಗಿ ವೃತ್ತ ಆಕಾರದಲ್ಲಿ ಅದನ್ನ ಅಭಿಮುಖವಾಗಿ ಬೀಸಲಾಗುತ್ತೆ. ಯಾವಾಗಲೂ ಕ್ಲಾಕ್ ವೈಸ್ ಅಂತಂದ್ರೆ ಪ್ರದಕ್ಷಿಣಾ ರೂಪದೊಳಗೆ ಅದನ್ನ ಮಾಡ್ತಾ ಇರ್ತಾರೆ. ಇದು ಈ ಆರತಿ ಅವಧಿ ಕೊನೆಯಲ್ಲಿ ಕರ್ಪೂರದ ಜ್ವಾಲೆ ಇಂದ್ರಿಯಗಳ ಕಡುಬಡಕೆಗಳನ್ನು, ಯಾವುದೇ ಕುರುಗಳನ್ನು ಬಿಡದೆ ಸುಟ್ಟು ಹಾಕ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ವಿಚಾರ ಇರಬೇಕು. ನಾವು ಆರತಿ ಮಾಡುವಾಗ ನನ್ನಲ್ಲಿರುವಂತ ಇಂದ್ರಿಯಗಳಲ್ಲಿ ಕಡುಬಯಕೆಗಳಿದೆ, ಆಸೆಗಳಿದೆ, ಅದೆಲ್ಲ ಪೂರ್ತಿ ಅದರ ಕುರುಹು ಅಂತಂದ್ರೆ ಅದರ ಒಂದು ಜ್ಞಾಪಕ ಕೂಡ ಇರಬಾರ್ದು, ಅದು ಪೂರ್ತಿ ಸುಟ್ಟು ಹೋಗ್ಬಿಡ್ಬೇಕು ಅಂತ ಹೇಳಿ ನಾವು ಇಂದ್ರಿಯ ನಿಗ್ರಹಣ ಮಾಡ್ಕೊಳ್ಳೋದಕ್ಕೆ ಆರತಿ ಉಪಯೋಗ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ದೇವರಿಗೆ ಅರ್ಪಿಸ್ತಿದ್ದೀನಿ, ನನ್ನ ಇಂದ್ರಿಯಗಳ ಬಯಕೆಗಳನ್ನೆಲ್ಲ ನಿಂಗೆ ಕೊಟ್ಬಿಡ್ತಾ ಇದ್ದೀನಪ್ಪ, ನನ್ನ ಹತ್ರ ಯಾವುದೋ ಆಸೆನೇ ಇಲ್ಲ ಅಂತ, ಆಸೆಯೇ ದುಃಖಕ್ಕೆ ಮೂಲ ಅಂತ ಇದನ್ನು ಮಾಡಿ ಅಂತ ಹೇಳ್ತಾರೆ. ಕರ್ಪೂರ ಬೆಳಗಿಸಿದಾಗ ಯಾವುದೇ ಶೇಷ ಬಿಡದಂಗೆ ಸಂಪೂರ್ಣವಾಗಿ ಸುಟ್ಟೋಗೋಗಿ ಬಿಡ್ಬೇಕು, ನಾವು ಅದನ್ನು ಆರಿಸಬಾರ್ದು ಅಂತ ಹೇಳ್ತಾರೆ. ಇದು ನಮ್ಮ ಅಂತರ್ಗತ ಪ್ರವೃತ್ತಿ, ಇದರಿಂದ ವಾಸನೆ ಸುಟ್ಟು ಹೋಗುತ್ತೆ. ನಾವೇನಾರು ನಿಲ್ಸಿದ್ರೆ, ಆರಿಸಿದ್ರೆ ನಮ್ಮ ವಾಸನೆ ಉಳ್ಕೊಳ್ಳುತ್ತೆ. ಇದು ಸತ್ಯ. ಇದು ಬೆಳಗಿಸುವಂತ ಜ್ಞಾನದ ಬೆಂಕಿಯಿಂದ ಬೆಳಗಿದಾಗ ನಮ್ಮ ವಾಸನೆಗಳು ನಂತರ ನಮ್ಮ ಸಂಪೂರ್ಣವಾಗಿ ಸುಟ್ಟು ಹಾಕತ್ವೆ. ವಾಸನೆ ನಮ್ಮನ್ನು ಸುಡೋದ್ ಬದಲು ಇದು ನಮ್ಮನ್ನು ಸುಡ್ಲಿ, ನಮ್ಮಲ್ಲಿರುವಂತ ಅಹಂಕಾರ, ನಮ್ಮಲ್ಲಿರೋ ವಾಸನೆ ಸುಡ್ಲಿ ಅನ್ನೋದೇ ಈ ಒಂದು ಮಂಗಳ ಆರತಿಯ ಒಂದು ವಿಶೇಷ ಅಂತ, ಇದರ ಒಳಗಡೆ ಇರುವಂತ ಅರ್ಥ ಇದಾಗಿರುತ್ತೆ. ಭಗವಂತನ ಮಹಿಮೆಯನ್ನು ತಿಳಿಸೋಕೆ ಕರ್ಪೂರನ ಉರಿಸುವಾಗ ಆ ಆಹ್ಲಾದಕರವಂತ ಸುಗಂಧ ಬರುತ್ತೆ. ಪ್ರೀತಿ ಸುಗಂಧ ಎಲ್ಲರಿಗೂ ಹರಡ್ಲಿ ಎನ್ನುವಂತಹ ಒಂದು ನಮ್ಮ ಇಚ್ಛೆ ಕೂಡ ಇರುತ್ತೆ. ಇದರೊಳಗೆ ಸ್ವಇಚ್ಛೆಯಿಂದ ನಾವು ನಮ್ಮ ಎಲ್ಲಾ ಇಚ್ಛೆಗಳನ್ನು ತ್ಯಾಗ ಮಾಡ್ತಾ ಇದ್ದೀವಿ ಅನ್ನೋ ಮನೋಭಾವನೆ ಇರಲಿ ಅಂತ ಹೇಳ್ತಾರೆ. ಜ್ವಾಲೆ ಬೆಳಗಿಸುವ ಮೊದಲು ಈ ಆಚರಣೆ ಮಹತ್ವನ ಮಾನವ ಜನ್ಮದ ಕಾರಣ ನೆನೆಸುವಾಗ ನಾವೇನ್ ಅನ್ಕೋಬೇಕು ಅಂದ್ರೆ, ನಮ್ಗೆ ಖಂಡಿತವಾಗ್ಲೂ ಇದೇ ಕೊನೆ ಜನ್ಮ ಆಗ್ಲಿ ಅಂತ ಹೇಳ್ಕೊಂಡು ಆರತಿ ಮಾಡ್ಬೇಕು ಅಂತ ಹೇಳ್ತಾರೆ. ಓ ಭಗವಂತನೇ, ನನ್ನ ಜೀವನನ ಕರ್ಪೂರದಂತೆ ಪರಿಶುದ್ಧವಾಗಿ, ಪರಿಮಳಯುಕ್ತವಾಗಿ, ಪಾರದರ್ಶಕವಾಗಿಸು. ನನ್ನ ಜೀವನ ಆರತಿ ಜ್ವಾಲೆ ಅಂತ ನನ್ನ ಸುತ್ತಲೂ ಬೆಳಕು ಮತ್ತು ಪ್ರೀತಿ ಹರಡ್ಲಿ ಅಂತ ಒಂದು ವಿಚಾರ ನಮ್ಮ ಮನಸ್ಸೊಳಗಡೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕರ್ಪೂರ ಬೂದಿ ಶೇಷ ಬಿಡದಂತೆ ನಮ್ಮ ಸಂತೋಷ, ನಮ್ಮ ನೋವು ಪೂರ್ತಿಯಾಗಿ ಹೊರಟು ಹೋಗ್ಲಿ, ನಮ್ಮ ಸಂತೋಷ ಮಾತ್ರ ಬೆಳಗ್ಲಿ, ಬೆಳಕಿನಂತೆ ಸಂತೋಷ ಬೆಳಗ್ಲಿ, ನೋವು ಆ ಒಂದು ಕರ್ಪೂರ ಸುಟ್ಟು ಹೋಗಲಿ ಅಂತ ನಾವು ಹೇಳ್ಕೊಳ್ಳೋಣ. ಆರತಿಗೆ ಕೆಂಪು ಬಣ್ಣದ ದ್ರಾವಣ ಅರಿಶಿನ, ಜಿಪ್ಸಮ್ಮು, ಕುಂಕುಮನ ಬೆಳೆಸಿ ತಯಾರಿಸ್ತಾರೆ. ಆ ಅರಿಶಿನ ಲಕ್ಷ್ಮೀ ದೇವಿ ಪ್ರತಿನಿಧಿಸುತ್ತೆ, ಜಿಪ್ಸಮ್ ಸರಸ್ವತಿ ದೇವಿನ ಪ್ರತಿನಿಧಿಸುತ್ತೆ. ಈ ಮಿಶ್ರಣದಿಂದ ಕೆಂಪು ಬಣ್ಣ ದುರ್ಗಾದೇವಿಯಾಗಿ ದೇವರ ಉಪಾಸನೆಗೆ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಕ್ರಮಗಳಲ್ಲಿ ಅಭಿಷೇಕ, ಅಲಂಕಾರ, ಧೂಪ, ಸೇವೆ, ನೈವೇದ್ಯ ಇದೆಲ್ಲ ಮಂಗಳಾರತಿಯಲ್ಲಿ ನಡೀತಾ ಇರುತ್ತೆ. ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ ಇದೆಲ್ಲಾನು ಮಾಮೂಲಾಗಿ ನಡೆಸ್ತಾ ಇರ್ತಾರೆ. ದೇವರಿಗೆ ಅಭಿಷೇಕ ಮಾಡಿದೆ ಇದೆಲ್ಲ ಮನೇಲಿ ಮಾಡೋಕ್ ಆಗದೆ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ, ಆಶ್ರಮಗಳಿಗೆ ಹೋಗ್ತಾ ಇರ್ತೀವಿ. ಗಂಧ, ಚಂದನ, ಕುಂಕುಮ, ಧೂಪ, ದೀಪ, ಪುಷ್ಪ ಇದರಿಂದ ಅಲಂಕರಣೆ ಆಗಿರುವಂತಹ ಈ ನೈವೇದ್ಯ ಇದೆಲ್ಲದನ್ನು ಕೂಡ ಮಂಗಳಾರತಿಯ ಒಂದು ಪರಿಪಾಠದಲ್ಲಿ ಜೊತೆಲಿ ಇರುತ್ತೆ. ಇದೆಲ್ಲದನ್ನು ಕೂಡ ನಿನಗ್ ಸಮರ್ಪಣೆ ಕಣಪ್ಪ, ನೀ ತಗೊಂಡ ಮೇಲೆ ನಿನ್ನ ಒಂದು ಪ್ರಸಾದ ನನಗ್ ಸಿಗ್ತಾ ಇದೆ, ನಿನ್ನ ಆಶೀರ್ವಾದದ ಮೂಲಕ ನಂಗೆಲ್ಲ ಸಿಗ್ತಾ ಇದೆ ಅನ್ನೋವಂಥ ಭಾವನೆಯೊಳಗೆ ನಾವು
ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಇದೇ ಒಂದು ಇಂಪಾರ್ಟೆನ್ಸ್, ಮಹತ್ವ ನಮ್ಮ ಒಂದು ಮಂಗಳಾರತಿಯ ವಿಶೇಷ ಅಂತ ಹೇಳ್ಬೋದು. ಇದು ಘಂಟಾನಾದದ ಜೊತೆಗೆ ಇದು ಮಂಗಳಾರತಿನ ಬೆಳಗಿಸ್ತಾರೆ. ಮನಸ್ಸಿನಲ್ಲಿ ಏನ್ ಬೇಕೋ ಅದನ್ನ ನೆರವೇರಿಸು ಅಂತ ಕೇಳ್ಕೊಳ್ಳೋದೇ ಈ ಪ್ರಾರ್ಥನೆ. ಇಲ್ಲಿ ಆರತಿ ಮಾಡುವಾಗ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇರಬೇಕು, ಏನೇನೋ ಯೋಚನೆ ಮಾಡ್ತಾ ಇರಬೇಕು, ಮಾಡಬಾರ್ದು. ಶ್ರದ್ಧೆಯಿಂದ ನಾವು ಆರತಿ ಮಾಡಬೇಕು, ಡೆಡಿಕೇಶನ್ ಆಗಿರ್ಬೇಕು ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ವೈಜ್ಞಾನಿಕ ವಿವರಣೆ ತಗೊಂಡ್ರೆ ನಮಗೆ ಕೆಡಕನ್ನ ಸುಟ್ಟು ಹಾಕ್ಬೇಕು ಅನ್ನುವಂತ ನಕಾರಾತ್ಮಕ ಮನೋಭಾವನೆ ಸುಟ್ಟು ಹೋಗ್ಲಿ ಅನ್ನುವಂತಹ ಈ ಕರ್ಪೂರ ಜ್ವಾಲೆ ನಿಧಾನ ವೃತ್ತದಲ್ಲಿ ದೈವದ ಅಭಿಮುಖವಾಗಿ ಬೀಸ್ತಾ ಇರುವಾಗ ಈ ಜ್ವಾಲೆ ನಮ್ಮ ಇಂದ್ರಿಯ ಕಡುಬಳಕೆಗಳನ್ನೆಲ್ಲ ಕುರುಗಳನ್ನು ಬಿಡದೆ ಸುಟ್ಟು ಹಾಕ್ತಾ ಇದೆ ಅನ್ನುವಂತಹ ಒಂದು ಸಂಕಲ್ಪ ಇರುತ್ತೆ. ಸೊ ಈ ಕ್ರಿಯೆ ವಿಶೇಷ ಏನಂದ್ರೆ ನಮ್ಮ ಅಂತರಾತ್ಮವೇ ಭಗವಂತ ನಮ್ಮಲ್ಲೇ ಇದ್ದಾನೆ ಅನ್ನೋ ತಿಳುವಳಿಕೆ ನಮ್ಮೆಲ್ಲರಿಗೂ ಅರಿವಾಗುವುದೇ ಮಹಾಮಂಗಳಾರತಿ. ಅಂದ್ರೆ ಮಂಗಳಾರತಿ ನಾವು ಹೊರಗಡೆ ಯಾವುದೋ ಒಂದು ನಾವು ಮಾಡಿರುವಂತ ದೇವರಿಗೆ ನಾವು ನಮಸ್ಕಾರ ಮಾಡ್ತಿರ್ತೀವಿ, ಆದ್ರೆ ನಮ್ಮ ಒಳಗಡೆ ಇರುವಂತಹ ಆತ್ಮಕ್ಕೆ ಈ ಒಂದು ಮಂಗಳಾರತಿ ಮಾಡ್ತಿದ್ವಿ ಅನ್ನುವಂತಹ ವಿಚಾರ ನಮಗ್ ಗೊತ್ತಿರ್ಲಿ, ನಮ್ಮ ಆತ್ಮಕ್ಕೆ ನಾವು ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಅಂತ ಇದನ್ನ ಸ್ಕಂದ ಪುರಾಣದಲ್ಲಿ ಹೇಳಿರೋದನ್ನ ಈ ಒಂದು ಥೈಮಸ್ ಗ್ರಂಥಿಲಿ, ನಮ್ಮ ಹೃದಯ ಭಾಗದಲ್ಲಿರೋ ಥೈಮಸ್ ಗ್ರಂಥಿ ಒಳಗಡೆ ಆತ್ಮ ಇರುತ್ತೆ, ಅದಕ್ಕೆ ಮಂಗಳಾರತಿ ಮಾಡ್ತಿರ್ತೀವಿ ಅನ್ನೋದು ನಿಜವಾದಂತಹ ಒಂದು ವೈಜ್ಞಾನಿಕ ವಿಚಾರ. ಇಲ್ಲಿ ಇದನ್ನ ನಾವು ಬೆಳೆಸ್ಕೋಬೇಕು, ನಾವು ನಕಾರಾತ್ಮಕ ಕಂಪನೆಗಳನ್ನ ತೆಕ್ಕೋಬೇಕು. ತುಪ್ಪದ ಆರತಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಸೊ ದೇವರನ್ನ ಈ ಒಂದು ಕರ್ಪೂರದ ಆರತಿ ಮಾಡಿ, ಘಂಟಾನಾದ ಮಾಡಿ, ತುಪ್ಪದ ಆರತಿ ಮಾಡಿ ನಾವು ನಮ್ಮ ಒಂದು ಆತ್ಮನ ನಾವು ಬೆಳಗಿಸ್ಕೊಳ್ಬೇಕು. ಇದರಿಂದ ಈ ಕ್ರಮಗಳಲ್ಲಿ ಗೌಪ್ಯ ವಿಚಾರ ಅಂದ್ರೆ 7 ಚಕ್ರ, 7 ದೇಹ, 72,000 ನಾಡಿಗಳಿಗೆ ಆರತಿ ಮಾಡ್ತಿರ್ತೀವಿ. ಇದರಿಂದ ನಾವು ದೇಹಾರೋಗ್ಯ, ಮಾನಸಿಕ ಪ್ರಶಾಂತತೆ, ಆತ್ಮದ ಉನ್ನತಿ ದಾರಿ ಮಾಡ್ಕೊಳ್ತೀವಿ ಅಂತ ನಮ್ಮ ಪೂರ್ವಜರು ಮಾಡಿರುವಂತ ಸಂಪ್ರದಾಯ ಇದಾಗಿದೆ. ಇದಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ದೇವರಿಗೆ ಎಷ್ಟು ಸತಿ ಆರತಿ ಮಾಡ್ಬೇಕು ಅನ್ನೋದೆಲ್ಲ ಇದೆ. ಅದರ ಪ್ರಕಾರ ಬೇರೆ ಬೇರೆ ದೇವತೆಗಳಿಗೆ ಆರತಿ ಮಾಡುವಾಗ ತಿರುಗಿಸೋ ಸಂಖ್ಯೆ ಬೇರೆ ಬೇರೆ ಇದೆ. ಶಿವನಿಗೆ 3 ಸತಿ, ಗಣಪತಿಗೆ 4 ಸತಿ, ವಿಷ್ಣುಗೆ 12 ಸತಿ, ಸೂರ್ಯನ್ಗೆ 7 ಸತಿ, ದುರ್ಗಾದೇವಿಗೆ 9 ಸತಿ. ಈ ತರ ಮಾಡೋದ್ರಿಂದ ನಮಗೆ ಆ ಒಂದು ಲಾಭಗಳು ಸಿಗುತ್ತೆ ಅಂತ ಹೇಳ್ತಾರೆ. ಈಗ ಮುಂದದಾಗಿ ಆಶೀರ್ವಾದ ಅಂದ್ರೆ ಏನು ಅಂತ ನೋಡೋಣ. ಇದೊಂದು ಸಂಪ್ರದಾಯ, ಆಶೀರ್ವಾದ ಮಾಡೋದು. ನಮ್ಮ ಭಾರತದ ಒಂದು ಪ್ರತಿ ಮನೆಗಳಲ್ಲಿ ಪ್ರತಿ ಹಿರಿಯರು ಯಾರು ಇರ್ತಾರೋ ಅವ್ರು ನಮ್ಮ ಮಕ್ಕಳಿಗೆ ಹೇಳೇ ಕೊಟ್ಟಿರ್ತಾರೆ. ಇದು ಸದ್ಭಾವನೆ ಮತ್ತು ಬೆಂಬಲದ ಸಂಕೇತ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಾವು ಯಾರನ್ನು ನೋಡಿದ್ರು ಮೊದಲು ನಮಸ್ಕಾರ ಮಾಡ್ತೀವಿ, ಆಮೇಲೆ ಪಾದಗಳನ್ನು ಮುಟ್ತೀವಿ, ಅಥವಾ ನಾವು ಒಬ್ರನ್ನೊಬ್ರು ಹಗ್ ಮಾಡ್ಕೊಳ್ತೀವಿ. ಇದರಿಂದ ನಮಗೆ ಸಾಕಷ್ಟು ಲಾಭಗಳಿದೆ. ಇದೇನು ಅಂತ ನೋಡೋಣ. ಆಶೀರ್ವಾದ ಅನ್ನೋ ಪದ ನಮಗೆ ಗೌರವಾನ್ವಿತ ಜೀವನ ಶೈಲಿಯ ಭಾವನಾತ್ಮಕ ಬಂಧನ ಅಂತ ಹೇಳ್ಬೋದು. ಇದನ್ನ ಬಂಧ ಅಂತ ಹೇಳ್ಬೋದು. ಆಶೀರ್ವಾದ ಪಾವಿತ್ರ್ಯತೆಯಿಂದ ಕೂಡಿರುತ್ತೆ, ಆಧ್ಯಾತ್ಮಿಕ ಮುಕ್ತಿಗೆ ದಾರಿ ಆಗತ್ತೆ, ದೈವಿಕ ಸಂಕಲ್ಪ ಇರುತ್ತೆ. ಇದು ಒಬ್ಬರ ಭರವಸೆ, ಅನುಮೋದನೆಯ ತುಂಬುವಿಕೆ ಅಂತ ಹೇಳ್ಬೋದು. ಯಾರೋ ಒಬ್ಬರಿಗೆ ನಾನಿದ್ದೀನಿ ಕಣೋ, ನಿನಗೆ ಒಳ್ಳೇದಾಗತ್ತೆ, ದೇವರ ಆಶೀರ್ವಾದ ಇದೆ ಅನ್ನುವಂತಹ ಒಂದು ಭರವಸೆ ಕೊಡುವಂತಹ ಒಂದು ಅದ್ಭುತವಾದಂತ ಪಾವಿತ್ರ್ಯವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಭಾವನಾತ್ಮಕ ಬಂಧ ಅಂತ ಹೇಳೋದು ಅದಕ್ಕೆ. ಹಿಂದೂ ಧರ್ಮದಲ್ಲಿ ವಿವಿಧ ದೇವತೆಗಳು, ವಿಶೇಷ ವ್ಯಕ್ತಿಗಳು, ವಿಶೇಷ ಅತಿಥಿಗಳಿಗೆ ಅರ್ಪಣೆಯಾಗಿ ಹಿಂದೂಗಳಿಂದ ಆಚರಿಸುವಂತ ಒಂದು ಧಾರ್ಮಿಕ ಕ್ರಿಯಾವಿಧಿ ಅಂತಾನು ಹೇಳ್ಬೋದು ಆಶೀರ್ವಾದನ. ಅದು ಒಬ್ಬ ದೇವತೆ ವಿಶೇಷ ವ್ಯಕ್ತಿಗೆ ಉಡುಗೊರೆಯಾಗಿ ಅರ್ಪಣೆ ಮಾಡುವಂತಹ, ಕೊಡುವ ಮತ್ತು ಅವರ ಅನುಮೋದನೆ ಸ್ವೀಕರಿಸುವ ಇದು ಮಾದರಿ ಅಂತ ಹೇಳ್ಬೋದು. ಆಶೀರ್ವಾದಕ್ಕೆ ಒಬ್ಬ ವ್ಯಕ್ತಿ ದುರದೃಷ್ಟವನ್ನ ಅದೃಷ್ಟವನ್ನವಾಗಿ ಬದಲಾಯಿಸೋ ಸಾಮರ್ಥ್ಯ ಇರುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಹತ್ತಿರದ ಆತ್ಮೀಯರಿಂದ, ಹಿರಿಯರಿಂದ ಪಡೆದ ಆಶೀರ್ವಾದಗಳು ಅವರು ಯಾವುದೇ ರೂಪದಲ್ಲಿ ಇರಲಿ ವ್ಯಕ್ತಿಯ ಪ್ರಗತಿಗೆ ಸಹಾಯ ಆಗತ್ತೆ. ಕೊಳಕು ಕನ್ನಡಿ ಮೇಲೆ ಸೂರ್ಯನ ಬೆಳಕು ಹೇಗೆ ಬೀಳಲ್ವೋ ಅದೇ ರೀತಿ ಕೊಳಕು ಮನಸ್ಸಿನಿಂದ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದ ಸುರಿಯೋಲ್ಲ ಅಂತ ಒಂದು ನಾಣ್ಣುಡಿ ಇದೆ. ಹಾಗೆ ಆಶೀರ್ವಾದನ ಬಯಸುವವರು ಮೊದಲು ಮನಸ್ಸನ್ನ ನಾವು ಶುದ್ಧವಾಗಿರ್ಬೇಕು. ಅಯ್ಯೋ ಇವನು ಆಶೀರ್ವಾದ ನನ್ಗೆ ತಲುಪುತ್ತೆ ಅನ್ಕೊಂಡು ಅವ್ರ ಕಾಲ ನಮಸ್ಕಾರ ಮಾಡೋದಲ್ಲ. ನಾವು ಭಕ್ತಿಯಿಂದ ನಾವು ಯಾರಿಗೇ ಒಬ್ರು ನಮಸ್ಕಾರ ಮಾಡಿದ್ರೆ ಅವರೇ ದೇವರು ಅಂತ ತಿಳ್ಕೊಂಡು ಅವರಲ್ಲಿರೋ ಆತ್ಮನನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇರಬೇಕು.
ವಿಶೇಷವಾದ ಸಂದರ್ಭ ಸಾಂಪ್ರದಾಯಿಕವಾಗಿ ನಾವು ನಮಸ್ಕಾರ, ಆಶೀರ್ವಾದ ಎರಡೂ ಕೂಡ ವೈಜ್ಞಾನಿಕ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಒಂದು ನಮಸ್ಕಾರದಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ನೋಡಬೇಕು ಅಂದ್ರೆ ಇದು ಸಕಾರಾತ್ಮಕ ದೃಷ್ಟಿಕೋನನ ಗಮನಾರ್ಹವಾಗಿ ಮಾನಸಿಕವಾಗಿ ಪರಿಣಾಮನ ಬೀರುತ್ತೆ. ವೈಜ್ಞಾನಿಕವಾಗಿ ನಮಗೆ ಬೆಂಬಲ ಪ್ರೋತ್ಸಾಹ ಕೊಡುವಂತಹ ಒಂದು ಸ್ವಾಭಿಮಾನ ಪ್ರೇರಣೆ ಅಂತ ಹೇಳ್ಬೋದು. ಇದನ್ನ ಆಶೀರ್ವಾದ ಸವಾಲುಗಳನ್ನು ನಿಭಾಯಿಸೋ ವ್ಯಕ್ತಿನ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ ಈ ಒಂದು ಆಶೀರ್ವಾದ ಸಹಾಯ ಮಾಡುತ್ತೆ. ಇಲ್ಲಿ ಆಶೀರ್ವಾದ ನೀಡುವಂತಹ ಪಡೆಯುವಂತಹ ಕ್ರಿಯೆ ಕುಟುಂಬಗಳು ಸಮುದಾಯಗಳಲ್ಲಿ ಸಾಮಾಜಿಕ ಸಂಬಂಧಗಳನ್ನ ಬಲಪಡಿಸುತ್ತೆ. ಜೀವನದಲ್ಲಿ ದೇವರ ಆರಾಧನೆಯಿಂದಾಗಲಿ ಹಿರಿಯರ ಸೇವೆಯಿಂದಾಗಲಿ ಜೀವನದಲ್ಲಿ ಬಹಳಷ್ಟು ಅರ್ಥ ಹೊಂದಿರುತ್ತೆ. ಆಶೀರ್ವಾದಕ್ಕೆ ಒಬ್ಬ ವ್ಯಕ್ತಿ ದುರದೃಷ್ಟನ ಅದೃಷ್ಟವಾಗಿ ಬದಲಾವಣೆ ಮಾಡುವಂತ ಶಕ್ತಿ ಇದೆ. ಯಾವುದೇ ಕ್ಷೇತ್ರದಲ್ಲಿ ಹತ್ತಿರದ ಆತ್ಮೀಯರ ಹಿರಿಯರಿಂದ ಪಡೆದಂತ ಆಶೀರ್ವಾದಗಳು ಆ ವ್ಯಕ್ತಿಯ ಪ್ರಗತಿಗೆ ಸಹಾಯ ಆಗುತ್ತೆ. ನಾವು ಪಡೆದ ಶಕ್ತಿ ನಮ್ಮ ಜೀವನಕ್ಕೆ ಸ್ಫೂರ್ತಿ ಆಗುತ್ತೆ. ಅದನ್ನು ಪಡೆಯೋಕ್ಕೆ ಒಬ್ಬ ವ್ಯಕ್ತಿ ಸಾಕಷ್ಟು ಸೇವೆ ಧ್ಯಾನ ಮಾಡಬೇಕು. ಅಂದ್ರೆ ಏನು ಅಂದ್ರೆ ನಾವು ಕೂಡ ಯಾರಿಂದ ಆಶೀರ್ವಾದ ಪಡಿತೀವೋ ಅವ್ರ ಸೇವೆ ಮಾಡಬೇಕು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಆಗ ನಮಗೆ ಅವರ ಆಶೀರ್ವಾದ ತಲುಪುತ್ತೆ. ಅವರ ಸಂತೋಷವಾಗಿ ಹೃದಯಪೂರ್ವಕವಾಗಿ ನಮ್ಗೆ ಆವಾಗ ಆಶೀರ್ವಾದ ಮಾಡ್ತಾರೆ. ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ಇದರಿಂದ ದೇವ್ರ ಪೂಜೆ ಮಾಡ್ದಂಗಾಗುತ್ತೆ. ಇದು ಪೂರ್ಣ ಶ್ರದ್ಧೆ ಭಕ್ತಿಯಿಂದ ಆಶೀರ್ವಾದ ಮಾಡಬೇಕು. ಆಶೀರ್ವಾದಕ್ಕೆ 5 ಅದ್ಭುತ ಶಕ್ತಿಗಳಿದೆ. ಆಶೀರ್ವಾದ ಅರ್ಥ ಅಂದ್ರೆ ಹಸ್ತ ಮಸ್ತಕ ಸಂಯೋಗ ಅಂತ ಕರೀತಾರೆ. ಹಸ್ತ ಅಂದ್ರೆ ನಮ್ಮ ಕೈ, ಮಸ್ತಕ ಅಂದ್ರೆ ಹಣೆ ಮುಂದಲೆ. ಸೊ ಕೈಯನ್ನು ಹಣೆ ಮುಂದಲೆ ಮೇಲೆ ಇರಿಸಿ ಕಣ್ಣು ಮುಚ್ಚಿ ಆಶೀರ್ವಾದ ಮಾಡುವಂತ ಕ್ರಮ ನಮ್ಮ ಒಂದು ಸಂಪ್ರದಾಯ. ನಾವು ನಮ್ಮ ಗುರು ಹಿರಿಯರು ಅವರಿಂದ ಪಡ್ಕೊಳ್ಳುವಂತಹ ಆಶೀರ್ವಾದಕ್ಕೆ ನಮ್ಮ ಅದೃಷ್ಟನ ಹೆಚ್ಚು ಮಾಡ್ಲಿ ಅಂತ ಅವರು ಎಲ್ಲದನ್ನು ಆಶೀರ್ವಾದ ಮಾಡ್ತಾರೆ. ಒಳ್ಳೊಳ್ಳೆ ನಾಣ್ಣುಡಿಗಳು ಹೇಳ್ತಾರೆ, ಒಳ್ಳೊಳ್ಳೆ ಶ್ಲೋಕಗಳನ್ನು ಹೇಳಿ ಆಶೀರ್ವಾದ ಮಾಡೋದುಂಟು. ಇಲ್ಲಿ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತೀವಿ. ಇದೇ ನಂಬಿಕೆನೇ ನಮ್ ಕಾಪಾಡೋದು. ಸೊ ನಾವು ಆಶೀರ್ವಾದ ನಂಬಿಕೆಯಿಂದ ನೋಡೋದು ಅದ್ಭುತ. ಸೊ ಹಾರೈಕೆಗಳಿರುತ್ತೆ ಇಲ್ಲಿ ಏನಂದ್ರೆ ಜೀವನದ ಸಂತೋಷ ಬಣ್ಣಗಳಿಂದ ತುಂಬಿರುತ್ತೆ. ಆದರೆ ಆ ಆಶೀರ್ವಾದದಲ್ಲಿ ಯಾವುದು ಬಣ್ಣ ನಮ್ಮ ಕಣ್ಣಿಗೆ ಕಾಣಲ್ಲ, ಅದ್ರ ಒಳಗಡೆ ಇರುತ್ತೆ. ಸೊ ಇದು ತಲುಪುತ್ತೆ ನಮಗೆ. ಯಾಕೆಂದ್ರೆ ಸಹಸ್ರಾರ ಚಕ್ರಕ್ಕೆ ಹಸ್ತಚಕ್ರದಿಂದ ಒಂದು ಸಂಕಲ್ಪ ಮಾಡಿ ಅದನ್ನ ನಮಗೆ ಕಳಿಸ್ತಾ ಇರ್ತಾರೆ. ಆ ಒಂದು ಸಂಕಲ್ಪ ನಮ್ಮ ಸಹಸ್ರಾರ ಚಕ್ರಕ್ಕೆ ತಲುಪಿದ ತಕ್ಷಣ ನಮ್ಮ 7 ಚಕ್ರ 7 ದೇಹ 72,000 ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಈ ತರ ನಮಗೆ ಅದ್ಭುತ ಲಾಭ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಆಶೀರ್ವಾದನ ನಾವು ಖಂಡಿತವಾಗ್ಲೂ ದೇವರಿಂದನೂ ಪಡಿಬೇಕು, ಹಿರಿಯರಿಂದಲೂ ಪಡಿಬೇಕು, ಮತ್ತು ನಮ್ಮ ಆತ್ಮದಿಂದಲೂ ಪಡಿಬೇಕು. ನಮ್ಮ ಆತ್ಮನೇ ನಮ್ಗೆ ಆಶೀರ್ವಾದ ಮಾಡ್ತಿರುತ್ತೆ. ನಮ್ಮ ಆತ್ಮನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ನಾನು ಯಾವಾಗ್ಲೂ ನನ್ನ ದೇಹದ ಹೆಸರು ಹೇಳ್ತಿರ್ತೀನಿ, ನಮ್ಮ ಆತ್ಮನ ಯಾವಾಗ್ಲೂ ಜ್ಞಾಪಿಸ್ಕೊಳ್ಳಲ್ಲ. ಆತ್ಮದ ತಂದೆ ಆದಂತಹ ಪೂರ್ಣಾತ್ಮ ಜ್ಞಾಪಿಸ್ಕೊಳ್ಳಲ್ಲ. ಇದೆಲ್ಲದನ್ನು ಕೂಡ ಅವರಿಂದ ಎಲ್ಲ ಆಶೀರ್ವಾದ ಪಡಿಬೇಕು. ಇದೆಲ್ಲ ನಮಗೆ ಧ್ಯಾನಗಳಲ್ಲಿ ಸಿಗುತ್ತೆ, ಧ್ಯಾನದ ಸಮಯದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದನ್ನೇ ವಿರುದ್ಧವಾದಂತಹದ್ದು ಇನ್ನೊಂದು ಶಾಪ, ಕರ್ಸ್ ಅಂತಾರೆ, ಬ್ಯಾಡ್ ಲಕ್ ಅಂತಾರೆ. ಇದೇನು ಅಂತ ನೋಡೋಣ. ಜೀವನದ ಎಲ್ಲಾ ಸಮಯದಲ್ಲಿ ಒಂದೇ ರೀತಿ ನಡೆಯಲ್ಲ. ನಿಂತ ನೀರಲ್ಲ ನಮ್ಮ ಜೀವನ. ಹೀಗಾಗಿ ಜೀವನದಲ್ಲಿ ಎಂದಿಗಳು ಯಾವಾಗ್ಲೂ ಕೂಡ ಏರಿಳಿತಗಳು ಸರ್ವೇ ಸಾಮಾನ್ಯ. ಇದು ಇಳಿತಗಳೇ ಜಾಸ್ತಿ ಆಗ್ಬಿಡುತ್ತೆ ಕೆಲವು ಸತಿ. ನಮ್ಮ ಜೀವನದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ನಮ್ಮ ನಕಾರಾತ್ಮಕ ಪ್ರಭಾವ ಜಾಸ್ತಿ ಆಗೋಕ್ ಶುರು ಆಗ್ಬಿಡುತ್ತೆ. ಏನೇನೇ ಮಾಡಿದ್ರು ಕಾಯಿಲೆ ವಾಸಿ ಆಗಲ್ಲ, ಏನ್ ಮಾಡಿದ್ರು ನಷ್ಟ ಆಗ್ತಾ ಇರುತ್ತೆ, ಏನ್ ಮಾಡಿದ್ರು ಅಭಿವೃದ್ಧಿ ಆಗಲ್ಲ, ಏನ್ ಮಾಡಿದ್ರು ಜ್ಞಾನ ಬೆಳೆಯಲ್ಲ, ಏನ್ ಮಾಡಿದ್ರು ನಮ್ಗೆ ಒಬ್ಬರ ಸಹಾಯ ಸಿಗಲ್ಲ. ಇಂಥ ಒಂದು ನತದೃಷ್ಟರು ನಾನು ಹುಟ್ಟಿದ್ದೇ ತಪ್ಪು ಅನ್ನೋಂತಹ ಒಂದು ಸ್ಥಿತಿಗೆ ಹೋಗ್ತೀವಿ. ಅದೆಲ್ಲದರ ಹಿಂದೆ ಶಾಪ ಇರುತ್ತೆ. ಶಾಪ ಅನ್ನೋದು ಒಂದು ಅಪಶಕನ ಅಂತ ಕರೀಬಹುದು. ಯಾವುದೋ ರೂಪದಲ್ಲಿ ಅಥವಾ ದುರದೃಷ್ಟ ಉಂಟಾಗಲಿ ಅಂತ ಯಾರೋ ಒಬ್ರು ನಮಗೆ ಒಂದು ಆಲೋಚನೆ ಮಾಡಿರ್ತಾರೆ. ಅವರು ನಮಗೆ ಒಳ್ಳೇದ್ ಮಾಡೋದ್ ಬೇಡ, ಅವ್ರಿಗೆ ಆಗೋದ್ ಬೇಡ ಅಂತ ಅವರೊಂದು ಚಿಂತನೆ ಮಾಡಿದ್ರೆ ಸಾಕು, ಅದನ್ನ ನಮ್ಮನ್ನು ತಲುಪುತ್ತೆ. ಅದು ನಾವು ಯಾರಿಗಾರು ಹೊಟ್ಟೆ ಉರಿಸಿದ್ರೆ, ಅನ್ಯಾಯ ಮಾಡಿದ್ರೆ ಅವ್ರನ್ನ ಎದುರ್ಸಕ್ ನಮ್ ಕೈಲಿ ಆಗೋಲ್ಲ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅವ್ರು ನಮಗ್ ಕೆಟ್ಟದ್ ಮಾಡಿದಾರಪ್ಪ, ಅವ್ರಿಗೆ ದೇವ್ರು ನೋಡ್ಕೊಳ್ತಾನೆ ಅಂತ ಕೆಲವ್ರು ಅಂದ್ರೆ, ಕೆಲವ್ರಿಗೆ ಹಂಗಾಗ್ಲಿ ಹಿಂಗಾಗ್ಲಿ, ಅವ್ರ ಮನೆ ಹಾಳಾಗ್ ಹೋಗ್ಲಿ,
ಅವ್ರಿಗೆ ಅವರು ನಾಶ ಆಗ್ಲಿ, ಅವ್ರ ಕಣ್ಣು ಹೋಗ್ಲಿ, ಕಾಲು ಹೋಗ್ಲಿ ಅಂತೆಲ್ಲ ಶಾಪ ಕೊಡೋದುಂಟು. ಸೊ ಇದು ತಲುಪುತ್ತೆ. ನಿಜವಾಗ್ಲೂ ನಕಾರಾತ್ಮಕವಾದ ತರಂಗಗಳು ಬೇಗ ನಮ್ಮ ಜೀವನದಲ್ಲಿ ನಮ್ಮ ಒಂದು ಅಂದ್ರೆ ನಮ್ಮ ಒಂದು ಪ್ರಭಾವಳಿಗೆ ಮುಟ್ಟುತ್ತೆ ಅಂತ ಹೇಳ್ತಾರೆ. ಋಷಿಗಳು ಆಶೀರ್ವಾದ ಮಾಡ್ತಾರೆ, ಶಾಪನೂ ಕೊಡುವಂತಹ ನಮ್ಮ ಒಂದು ಪುರಾಣಗಳಲ್ಲಿ ನಾವು ನೋಡಿದೀವಿ. ಜಾದು ಅಂತಂದ್ರೆ ಬೇಕಾದಷ್ಟು ಕೆಟ್ಟದನ್ನ ಮಾಡೋಂತಹದ್ದನ್ನು ಕೂಡ ಜಾದೂ ರೂಪದಲ್ಲಿ ಇರುತ್ತೆ. ಶಾಪಗಳನ್ನ ಅದ್ರ ಮೂಲಕನೂ ಮಾಡ್ತಾರೆ. ಅಂದ್ರೆ ನ್ಯಾಯಸಮ್ಮತವಾಗಿ ನಾವಿರ್ತೀವಿ. ಅಂತ ಟೈಮ್ ಒಳಗೆ ಏನ್ ಮಾಡ್ತಾರೆ, ನಮಗ್ ಶಾಪ ಕೊಡೋದಕ್ಕೆ, ನಮಗೆ ಜಾದೂ ಮಾಡೋದಕ್ಕೆ ನಮ್ಮ ಮನೆಯಿಂದಲೇ ಏನೋ ಪದಾರ್ಥಗಳನ್ನು ಲೂಟಿ ಮಾಡ್ತಾರೆ, ಕದೀತಾರೆ. ಆ ಕದ್ದ ಪದಾರ್ಥಗಳ ಮೇಲೆ ಶಾಪಗಳನ್ನು ಹಾಕಿ ಅದರ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ರಕ್ತ ಸುರಿಸಿ ಎಲ್ಲ ಮಾಡಿ ಅದನ್ನ ನಮ್ಮನ್ನ ಬಲಿಪುಷಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಡೆದೋಗುವಂತಹ ದಾರಿಲಿ ಅದನ್ನ ಹಾಕ್ತಾರೆ. ಅದನ್ನ ನಾವೇನ್ ಮಾಡ್ತೀವಿ, ಗೊತ್ತಿಲ್ದೇನೆ ನಾವು ಅದನ್ನ ತುಳಿದು ಬಿಡ್ತೀವಿ, ನಾವು ಅದನ್ನ ದಾಟಿ ಬಿಡ್ತೀವಿ. ಇದು ಅಸೂಯೆ ಇರ್ಬೋದು. ಆ ಅಸೂಯೆ ಪರಿಣಾಮದಿಂದ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅದು ನಿಜವಾಗ್ಲೂ ಶಾಪ ಆಗತ್ತೆ ನಮಗೆ. ಅದಕ್ಕೋಸ್ಕರನೇ ನಾನು ಮೊದಲನೇ ವಿಚಾರ ಆಗಿ ಹೊರಗಡೆಯಿಂದ ಬಂದ ತಕ್ಷಣ ಪಾದಗಳನ್ನು ತೊಳ್ಕೋಬೇಕು ಅಂತ ಹೇಳಿದೆ. ಸೊ ಪಾದಗಳು ತೊಳ್ಕೊಳ್ಳದೆ ಮನೆ ಒಳಗೆ ಬರಬಾರ್ದು ಅನ್ನೋದೇ ಒಂದು ವಿಶೇಷ ಪದ್ಧತಿ. ಯಾಕೆ ಅಂದ್ರೆ ಈ ತರ ಎಲ್ಲ ಶಾಪಗಳನ್ನು ಕೊಟ್ಟಿರ್ತಾರೆ. ನಕಾರಾತ್ಮಕ ತರಂಗಗಳಿರೋ ಅಂತ ಪದಾರ್ಥಗಳನ್ನ ರಸ್ತೆಯಲ್ಲಿ ಹಾಕಿರ್ತಾರೆ. ಸೊ ಇದು ನಿಜವಾಗ್ಲೂ ಶಾಪ ನಿಜವಾಗುತ್ತಾ ಅಂತ ತಿಳಿಯೋದಾದ್ರೆ ನಮ್ಮ ಪುರಾಣಗಳು, ನಮ್ಮ ಎಷ್ಟೋ ಪುರಾಣಗಳಲ್ಲಿ ಎಷ್ಟೋ ಪ್ರಕರಣಗಳಿಂದ ತುಂಬ ಹೋಗಿದೆ. ಪಾಂಡವರು ಹುಟ್ಟಿದ್ದು ಒಂದು ಶಾಪದಿಂದ. ಪಾಂಡು ಪತ್ನಿಗೆ ಯಾವ ಕಾರಣಕ್ಕೂ ಕೂಡ ಪಾಂಡು ತನ್ನ ಗಂಡನ ಜೊತೆ ಕೂಡಬಾರ್ದು ಅಂತ ಒಂದು ಶಾಪ ಇರುತ್ತೆ. ಆತನ ಪತ್ನಿ ಏನ್ ಮಾಡ್ತಾಳೆ, ಇದು ದೇವತೆಗಳ ಜೊತೆ ಸೇರಿ ಪಾಂಡವರನ್ನ ಹಡಿತಾಳೆ ಅಂತ ಒಂದು ಇದಿದೆ, ವಿಚಾರ ಇದೆ. ಅಹಂಕಾರದಿಂದ ಕೊಬ್ಬಿದ ದುರ್ಯೋಧನ್ ತೊಡೆ ತಟ್ಟಿದ್ರಿಂದ ಅವನ್ ತೊಡೆ ಭೀಮನ ಮುರಿಲಿ ಅಂತ ಋಷಿಗಳು ಶಾಪ ಕೊಟ್ಟಿರ್ತಾರೆ. ರಾಮಾಯಣದಲ್ಲಿ ಶಾಪಗಳಿದೆ. ಹೆಣ್ಣು ಒಲಿಯದೆ ಮುಟ್ಟಿದರೆ ಅವನ ತಲೆ ಚೂರು ಆಗ್ಲಿ ಅಂತ ರಾವಣನ್ಗೆ ಶಾಪ ಇರತ್ತೆ. ಅದರಿಂದ ಅವನು ಸೀತಾದೇವಿನ ಬಲಾತ್ಕಾರ ಮಾಡೋಲ್ಲ. ದಶರಥನಿಗೆ ಶ್ರವಣ ಕುಮಾರನ ಶಾಪ ಇರತ್ತೆ. ಆತ ತನ್ನ ಸಾವಿನ ಕಾಲದಲ್ಲಿ ಮಕ್ಕಳಿಂದ ವಿಯೋಗ ಸಿಕ್ಲಿ, ಅವನಿಗೆ ಯಾವ ಕಾರಣಕ್ಕೂ ಅವನಿಗೆ ಸಾಯೋ ಟೈಮಲ್ಲಿ ಮಕ್ಕಳು ಹತ್ರ ಇಲ್ಲದೆ ಇರಲಿ ಅನ್ನೋಂಥ ಒಂದು ಶಾಪ ಕೊಟ್ಟಿರ್ತಾರೆ ಶ್ರವಣ ಕುಮಾರ. ಮಹಾವಿಷ್ಣು ಯುಗದಲ್ಲೂ ಕೂಡ ಅವತಾರಗಳನ್ನು ಎತ್ತಲಿ ಅಂತ ಭೃಗು ಮಹರ್ಷಿಗಳು ಶಾಪ ಕೊಟ್ಟಿರ್ತಾರೆ. ಹಂಗಾಗಿ ಈ ಒಂದು ಇದು ಮಹಾವಿಷ್ಣು ಅವತಾರಗಳನ್ನ ಎತ್ತಾ ಇರ್ತಾರೆ ಅನ್ನೋದೊಂದು ಶಾಪದಿಂದ ಆಗುತ್ತೆ ಅಂತಾರೆ. ಹೀಗೆ ತುಂಬಾ ಕಥೆಗಳಿದೆ. ನಮ್ಮ ಮೈಸೂರಲ್ಲೇ ತಗೊಂಡ್ರೆ ಅದ್ಮೇಲೆ ಮಾನವರು ಶಾಪ ಕೊಟ್ಟಿದ್ದಾರೆ. ತಲಕಾಡು ಮರಳಾಗ್ಲಿ, ಮಾಲಂಗಿ ಮಡುವಾಗ್ಲಿ ಮೈಸೂರು ಅರಸರಿಗೆ ಮಕ್ಕಳಾಗಲ್ಲದೆ ಇರ್ಲಿ ಅಂತ ಹೇಳ್ಬಿಟ್ಟು ಶಾಪ ಹಾಕಿದ್ದಾರೆ ಅಂತ ದಂತಕಥೆ ಇದೆ. ಇದ್ರ ಬಗ್ಗೆ ನಮ್ಗೆ ಎಲ್ಲಾರ್ಗೂ ಗೊತ್ತು. ದೊಡ್ಡವ್ರು ಹಾಕಿದ ಶಾಪ ನಿಜ ಆಗತ್ತಾ? ದೊಡ್ಡವ್ರು ಶಾಪ ಹಾಕಿದ್ರೆ ಯೋಗ್ಯರಿದ್ರೆ, ಅವ್ರ ಮನಸ್ಸಿನಿಂದ ಒಳ್ಳೆಯವರಿದ್ರೆ, ನಿಜವಾಗ್ಲೂ ಅವ್ರಿಗೆ ತೊಂದರೆ ಮಾಡಿದ್ರೆ, ಅಂತವ್ರಿಗೆ ಅವ್ರೇನಾರು ಅಂದುಕೊಂಡ್ರೆ ಮನ್ಸಲ್ಲಿ ಇವ್ರನ್ನ ಏನ್ ಮಾಡಿದಾರೋ ಅವ್ರಿಗೆ ದೇವ್ರು ನೋಡ್ಕೋತಾನೆ ಅಂತಂದ್ರೆ ನಮ್ಮ ಕಣ್ಣೆದುರಿಗೆ ಬೇಕಾದಷ್ಟು ಆಗೋಗಿದೆ. ನನ್ನ ಸ್ವಂತ ತಂದೆ ಅವ್ರಿಗೆ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಅವ್ರಿಗೆ ತಮ್ಮ ತಂದೆ ತಾಯಿಯಿಂದ ಹಣ ಬಂದಿತ್ತು. ತುಂಬಾ ದೊಡ್ಡ ಸಾಹುಕಾರರು. ಆದ್ರೆ ತನ್ನ ಸ್ವಂತ ದತ್ತು ಪುತ್ರ ನಮ್ಮ ತಂದೆ. ದತ್ತು ಆದ್ಮೇಲೆ ಅವರ ಹೊಟ್ಟೆಯಲ್ಲಿ ಹುಟ್ಟದಂತ ತಮ್ಮ ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡೋಣ ಅಂತ ಕೆಲವರಿಗೆಲ್ಲ ಹಣ ಕೊಡ್ತಾರೆ. ಅವರೆಲ್ಲ ಮೋಸ ಮಾಡ್ತಾರೆ ನಮ್ಮ ತಂದೆಗೆ. ಆಗ ನಮ್ಮ ತಂದೆ ಅವ್ರಿಗೊಂದು ಶಾಪ ಕೊಡ್ತಾರೆ. ಅವ್ನ್ ನಿಜವಾಗ್ಲೂ ಅವ್ರ ಮನೆ ಉದ್ಧಾರ ಆಗಲ್ಲ, ವಂಶ ನಿರ್ವಂಶ ಆಗ್ಲಿ ಅಂತ ಹೇಳಿದ್ದೀನಿ. ನಾನೇ ಕೇಳಿದ್ದೆ ಚಿಕ್ಕ ಹುಡುಗ ಆಗಿದ್ದಾಗ. ಇವತ್ತು ನಮ್ ಚಿಕ್ಕಪ್ಪ ಅವ್ರ ಮನೇಲಿ ಒಬ್ರು ಇಲ್ಲ, ಯಾರೂ ಇಲ್ಲ, ಎಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ. ನಾವೆಲ್ಲ ಬದುಕಿದ್ದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ. ಇದು ಶಾಪ ಅನ್ನೋದು ನಡೆಯುತ್ತೆ ಅನ್ನೋದಕ್ಕೆ, ದೊಡ್ಡವ್ರ ಶಾಪ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ನನ್ನದೇ ಆದಂತಹ ಒಂದು ಅನುಭವ. ಶಾಪ ಹಾಕಿದ ಕಾರಣ ಅದು ಘೋರವಾಗಿದ್ರೆ, ಅದು ಯೋಗ್ಯವಾಗಿದ್ರೆ ಅಂತದ್ದು ನಡೆಯುತ್ತೆ. ಸೊ ಅನ್ನೋದು ನಮಗೆ ಅನುಭವದಿಂದ ತಿಳ್ಕೊಬಹುದು. ತನ್ನ ಮಕ್ಕಳೆಲ್ಲ ಕಳ್ಕೊಂಡು ಶೋಕತಪ್ತೆ ಆಗಿದ್ದಂತ ಗಾಂಧಾರಿ ಶ್ರೀಕೃಷ್ಣನ್ಗೆ 36 ವರ್ಷದ ಕಳೆದ ಮೇಲೆ ನಿನಗೆ ಸತ್ತೋಗು ನೀನು ಅಂತ ಹೇಳ್ಬಿಟ್ಟು, ನಿನಗೆ ಕುರುವಂಶದ ನಾಶ ಮಾಡಿದ್ಯಾ ನೀನು ಕೂಡ ನಾಶ ಹೋಗು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾಳೆ. ಹಂಗಾಗಿ 36 ವರ್ಷಗಳ ಮೇಲೆ ಒಬ್ಬ ಬೇಟೆಗಾರನಿಂದ ಒಂದು ಬಾಣ
ಅವನ ಕಾಲಗಳಿಗೆ ಅವನ ನವಿಲು ಅಂತ ತಿಳ್ಕೊಂಡು ಹೊರಟಾಗ ಅವನು ಕೂಡ ಪರಿಸಮಾಪ್ತಿ ಆಗ್ತದೆ ಅವನ ಒಂದು ಜೀವನ. ಹೀಗೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಥಾಟ್ ಈಸ್ ದಿ ಕ್ರಿಯೇಟರ್, ಥಾಟ್ ಈಸ್ ದಿ ಡಿಸ್ಟ್ರಾಯರ್. ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ನೆಗೆಟಿವ್ ಆಕ್ಷನ್, ನೆಗೆಟಿವ್ ಥಾಟ್ಸ್ ಈಸ್ ಕಾಲ್ಡ್ ಕರ್ಸ್, ವರ್ಕ್ ಫಾಸ್ಟರ್ ದ್ಯಾನ್ ಪಾಸಿಟಿವ್ ಥಾಟ್ಸ್ ಅಂತ ಇದನ್ನ ಇಂಗ್ಲಿಷಲ್ಲಿ ಇರುವಂತಹ ಒಂದು ನಾಣ್ಣುಣಿಯಾಗಿದೆ. ಯಾರ ಶಾಪ ನಿಜವಾಗಿ ಫಲಿಸುತ್ತೆ ಅಂತ ನೋಡಿದ್ರೆ, ನಿಜ ತೀರ ಅನ್ಯಾಯವಾಗಿದ್ರೆ, ಕಣ್ಣೀರ್ ಗರೀತಿದ್ರೆ ಅಂಥವ್ರ ಶಾಪಗಳು ಫಲಿಸದೆ ಹೋಗಲ್ಲ. ಖಂಡಿತವಾಗ್ಲೂ ಅನ್ಯಾಯದ ಲವಲೇಶನೂ ಇರಬಾರ್ದು. ಅದರಿಂದ ನಾವು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಮುಗ್ಧರಿಗೆ ಮೋಸ ಮಾಡಬಾರ್ದು, ಕಣ್ಣಿಲ್ದಿರೋವ್ರಿಗೆ ನಾವು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಶಾಪಗಳು ನಿಜವಾಗ್ಲೂ ನಿಜ. ಹೀಗಾಗಿ ನಾವು ಸಾಧ್ಯವಾದಷ್ಟು ನಾವು ಶಾಪ ಯಾರಿಗೂ ಕೊಡಬಾರ್ದು, ಶಾಪ ಬೇರೆಯವರಿಂದ ತಗೋಬಾರ್ದು, ಮಾಟ ಮಂತ್ರಗಳನ್ನ ಮಾಡಬಾರ್ದು. ಇದೆಲ್ಲದೂ ಶಾಪದ ವಿವಿಧ ರೀತಿಗಳು, ಇದೆಲ್ಲ ನಮಗೆ ಬೇಡ. ಹಂಗಾಗಿ ಶಾಪಗಳಾಗಿ ನಮ್ಮ ಜೀವನ ಕಷ್ಟ ನಷ್ಟಗಳಿಗೆ ಗುರಿಯಾಗೋದು ಬೇಡ, ಬೇರೆಯವ್ರಿಗೂ ಕಷ್ಟಕ್ಕೆ ಹಿಂಸೆಗೆ ಒಳಪಡಿಸೋದು ಬೇಡ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಹೋಗೋಣ. ದೃಷ್ಟಿದೋಷ ಇದು ಶಾಪದ ಥರನೇ ಒಂದು ಕೆಟ್ಟದಾದಂಥ ಒಂದು ಪರಿಪಾಠ. ಇಂದ್ರಿಯಗಳನ್ನ ನಾವು ಬಳಸುವಾಗ ಪಂಚೇಂದ್ರಿಯಗಳು ಅಂತ ನಾವು ಉಪಯೋಗ ಮಾಡ್ತೀವಲ್ಲ, ಆಗ ದೃಷ್ಟಿದೋಷ ಉಂಟಾಗುತ್ತೆ. ಹೇಗೆ ಅಂತ ಕೇಳಿದ್ರೆ, ನಕಾರಾತ್ಮಕ ಭಾವನೆಗಳು, ಚಿಂತನೆಗಳು, ಹೊಟ್ಟೆ ಉರಿ, ದ್ವೇಷ, ಅಸೂಯೆ ಇದೆಲ್ಲದನ್ನು ಕೂಡ ನಮ್ಮ ನಕಾರಾತ್ಮಕ ಭಾವನೆಗಳಾಗಿರುತ್ತೆ. ಅದೇ ದೃಷ್ಟಿದೋಷಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಒಬ್ರು ನೋಡಿದ ತಕ್ಷಣನೇ ಅವ್ರನ್ನ ನೋಡಿ ನಮ್ಗೆ ಹೊಟ್ಟೆ ಉರಿ ಆಗುತ್ತೆ. ಅವ್ರ ತರ ನಾವು ಅವ್ನ ಕಾರಲ್ಲಿ ಓಡಾಡ್ತಾನೆ, ನನ್ ಕಾರ್ ಇಲ್ವಲ್ಲ, ಅವ್ನ ಇಷ್ಟು ದೊಡ್ಡ ಮನೇಲಿ ಇದ್ದಾನೆ, ನಂಗಿಲ್ವಲ್ಲ, ಅವನ ಮಗ ಎಷ್ಟು ದೊಡ್ಡ ಕೆಲಸದಲ್ಲಿ ಇದ್ದಾನೆ, ನಂಗಿಲ್ವಲ್ಲ, ಅವನಿಗೆ ಎಷ್ಟು ಚೆನ್ನಾಗಿರೋಂತಹ ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ, ನನ್ಗಿಲ್ವಲ್ಲ. ಈ ತರ ನನಗೆ ಏನಿಲ್ವೋ ಅದನ್ನ ಚಿಂತನೆ ಮಾಡ್ಕೊಂಡು ಬೇರೆಯವ್ರ ಮೇಲೆ ನಾನು ದ್ವೇಷ ಮಾಡ್ತಿದ್ರೆ, ಅಸೂಯೆ ಪಡ್ತಿದ್ರೆ, ಹೊಟ್ಟೆ ಉರಿ ಪಡ್ತಿದ್ರೆ ಆ ಚಿಂತನೆಗಳು ದೃಷ್ಟಿ ದೋಷಕ್ಕೆ ಕಾರಣ ಆಗುತ್ತೆ. ಕೆಟ್ಟ ಕಣ್ಣು, ನೀಚ ನೋಟ, ಅಸೂಯೆ ಭಾವನೆ ದೃಷ್ಟಿ ದೋಷಕ್ಕೆ ಕಾರಣ ಆಗುತ್ತೆ. ದೃಷ್ಟಿ ದೋಷಕ್ಕೆ ಒಳಗಾದಂತಹ ವ್ಯಕ್ತಿ ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಯಶಸ್ಸು ಕಾಣಲ್ಲ. ಅಂತ ಸಮಯದಲ್ಲಿ ದೃಷ್ಟಿನ ತೆಗೆಸ್ಕೊಳ್ಬೇಕು, ದೃಷ್ಟಿ ನಿವಾರಣೆ ಮಾಡ್ಕೋಬೇಕು, ಅದಕ್ಕೆ ಬಲ್ಲವರಿಂದನೇ ದೃಷ್ಟಿ ದೋಷ ತೆಗೆಸ್ಕೋಬೇಕು ಅಂತ ಒಂದು ಪ್ರತೀತಿ ಇದೆ. ದೃಷ್ಟಿ ಮನುಷ್ಯನಿಗೆ ಏನಾರನ್ನು ಬಿದ್ದರೆ ಕಲ್ಲುಗಳು ಕೂಡ ಸಿಡಿದು ಚೂರಾಗುತ್ತೆ ಅನ್ನೋ ಒಂದು ಮಾತಿದೆ. ಸೊ ಎಲ್ಲರ ದೃಷ್ಟಿ ಆಗಿದೆ ಅಂತಲ್ಲ, ಕೆಲವರು ಸಂದರ್ಭಗಳಲ್ಲಿ ಕೆಲವರು ವ್ಯಕ್ತಿಗಳ ದೃಷ್ಟಿ ಬಿದ್ದರೆ ಅಂತ ನೀಚ ಅನುಭವ ಕಾರಣನ ಪೂರ್ವಜರು ದೃಷ್ಟಿ ಬಿದ್ದಿದೆ, ಕೆಟ್ಟ ದೃಷ್ಟಿ, ಇವರೆಲ್ಲರ ರಾಕ್ಷಸ ಕುಲದಲ್ಲಿ ಹುಟ್ಟಿದವರು, ಇದು ವಾಡಿಕೆ ಅವರದು ಅಂತೆಲ್ಲ ಮಾತಾಡಿದ್ದನ್ನು ನಾವು ಕೇಳಿದೀವಿ. ದೃಷ್ಟಿ ತೆಗಿಬೇಕಾದ್ರೆ, ಕೆಟ್ಟ ದೃಷ್ಟಿ ತೆಗಿಯೋಕ್ಕೆ ಬೇರೆ ಬೇರೆ ಆಚರಣೆಗಳಿದೆ. ಆ ಸಮಸ್ಯೆಗಳನ್ನೆಲ್ಲ ಮಾಟ ಮಂತ್ರ, ನರದೃಷ್ಟಿ, ಕೆಟ್ಟ ದೃಷ್ಟಿ ಬೀರೋ ಅಂತ ಹಿರಿಯರು ಹೇಳ್ತಾರೆ. ಇದನ್ನೆಲ್ಲ ವಾಮಾಚಾರ ಅಂತಾನು ಕರೀತಾರೆ. ಇಂಥದ್ದುಗಳನ್ನ ತೆಗೆದುಹಾಕೋದಕ್ಕೆ ಮಂತ್ರಗಳನ್ನ ಬಳಸ್ತಾರೆ. ಕೆಲವು ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನ ನಿವಾರಣೆ ಮಾಡ್ಕೋತಾರೆ. ಅದಕ್ಕೋಸ್ಕರನೇ ಊಟ ಮಾಡಕ್ ಮುಂಚೆ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿಹಿ ಅಂತ ಹೇಳ್ಬಿಟ್ಟು, ಈ ಸಭೆ, ಈ ಜಾಗದೊಳಗೆ ಇರುವಂತ ಎಲ್ಲ ನಕಾರಾತ್ಮಕ ತರಂಗಗಳು ಹೊರಗೋಗ್ಲಿ, ಎಲ್ಲ ದೃಷ್ಟಿಗಳು ಆಚೆ ಹೋಗ್ಲಿ ಅಂತ ಹೇಳಿ, ಪವಿತ್ರವಾಗ್ಲಿ ಈ ಒಂದು ಜಾಗ, ಈ ಆಹಾರ ಅಂತ ಹೇಳಿ ನಾವು ಪ್ರತಿಯೊಂದನ್ನು ಯಾವುದೇ ಒಂದನ್ನ ಪ್ರಾರಂಭ ಮಾಡುವಾಗ ಪವಿತ್ರವ ಅನ್ನೋಷ್ಟು ವಿಷ್ಣು ಮಂತ್ರ ಹೇಳ್ಕೊಂಡಿದ್ದೆ ಆದ್ರೆ ನಮಗೆ ಈ ದೃಷ್ಟಿ ದೋಷ ಆಗೋಲ್ಲ, ನಮಗ್ ತಟ್ಟಲ್ಲ ಅಂತ ಹೇಳ್ತಾರೆ. ಈ ಮಂತ್ರ ಶುದ್ಧೀಕರಣ ಸ್ತೋತ್ರ, ದುಷ್ಟ ಶಕ್ತಿಗಳಿಂದ ಜನರನ್ನು ರಕ್ಷಿಸುತ್ತೆ. ಧ್ಯಾನ ಮಾಡುವಾಗ, ಪೂಜೆ ಪ್ರಾರಂಭಿಸುವಾಗ ಈ ನಕಾರಾತ್ಮಕ ಶಕ್ತಿಗಳನ್ನು ದೂರ ಇಡೋದಕ್ಕೋಸ್ಕರ ಧನಾತ್ಮಕ ಶಕ್ತಿಗಳನ್ನ ನಾವು ಹತ್ರ ಕರೆಯೋಕೆ ಈ ಶ್ಲೋಕ ಹೇಳ್ತೀವಿ. ಇದೇ ತರ ದುಷ್ಟ ಕಣ್ಣು, ನೋಟ ಇದು ಸಾವನ್ನು ಉಂಟು ಮಾಡುತ್ತೆ, ಗಾಯ ಜಾಸ್ತಿ ಮಾಡುತ್ತೆ, ಆಕ್ಸಿಡೆಂಟ್ ಮಾಡಿಸ್ಬೋದು, ಗರ್ಭಿಣಿಯರಿಗೆ ಅಬಾರ್ಷನ್ ಆಗ್ಬೋದು, ಮಕ್ಕಳು ಪ್ರಾಣಿಗಳು ವಿಶೇಷವಾಗಿ ಸತ್ತೋಗ್ಬೋದು. ಈ ತರ ದುಷ್ಟ ಕಣ್ಣಿಂದ ನಂಬಿಕೆಗಳು ನಿಜವಾಗ್ಲೂ ಈಗ್ಲೂ ಇದೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಗ್ರೀಸು, ರೋಮು, ಯಹೂದಿ, ಇಸ್ಲಾಮಿಕ್, ಬೌದ್ಧ, ಹಿಂದೂ ಈ ತರ ಎಲ್ಲ ಕಡೆಯಲ್ಲೂ ಇದೆ. ರೈತರಿಗೂ ಗೊತ್ತಿದೆ, ಇದು ಓದಿರೋರ್ಗೂ ಗೊತ್ತಿದೆ. ಪ್ರಪಂಚದಾದ್ಯಂತ ಇದು ಆಧುನಿಕ ಕಾಲದಲ್ಲೂ ಕೂಡ ಮುಂದುವರಿತಾ ಇದೆ. ಈ ತರ ದುಷ್ಟ ಕಣ್ಣಿನ ಶಕ್ತಿ ಅನೈಚ್ಛಿಕವಾಗಿ ನಡೆಯುತ್ತೆ. ನಾವು ಯಾರೋ ಮಾಡ್ಬೇಕು ಅಂತಿಲ್ಲ, ನಾವು ಸುಮ್ಮನೆ ಯಾರೋ ಒಬ್ರು ನೋಡಿದ್ರೆ ನಮ್ಮ ಮನಸ್ಸಲ್ಲಿರುವಂತ ಕೆಟ್ಟ ಭಾವನೆ ಅವ್ರ ಮೇಲೆ ದುರುದ್ದೇಶ ಪೂರಕವಾಗಿರೋದ್ರಿಂದ ಅವ್ರಿಗೆ ತಟ್ಟು ಬಿಡುತ್ತೆ ಅಂತ ಹೇಳ್ತಾರೆ.
ರಕ್ಷಣಾ ವಿಧಾನಗಳು ಏನೇನು ಅಂತ ನೋಡೋದಾದ್ರೆ, ಇಲ್ಲಿ ಕಾಜಲ್ ಅಂದ್ರೆ ಕಣ್ಣು ಕಾಡಿಗೆ ಇಟ್ಕೊಳ್ಳೋದು ಅದೇ ಕಾರಣಕ್ಕೆ. ಇದಾದ್ಮೇಲೆ ಇದು ನಜರ್ ಬನನ, ನಜರ್ ನೈ ಬನನ ಅಂತಾರೆ, ಎಲ್ಲರೂ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಮಕ್ಕಳಿಗೆ ಚುಕ್ಕೆ ಇಡ್ತಾರೆ, ಕಪ್ ಚುಕ್ಕೆ ಇಡ್ತಾರೆ. ಸೊ ಈ ತರ ನಮ್ಮ ಔರಾನ ಕ್ಲೈನ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ತೀರ್ಥನ ಪ್ರೋಕ್ಷಣೆ ಮಾಡ್ಕೊಳ್ತೀವಿ. ಹೀಗೆ ಸಾಲ್ಟ್ ಬಾತ್ ಮಾಡ್ತೀವಿ, ಅಂದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡ್ತೀವಿ. ಹೀಗೆ ಬ್ಲ್ಯಾಕ್ ಟೂರ್ಮೊಲಿನ್ ಅನ್ನೋ ಕ್ರಿಸ್ಟಲ್ ನಾವು ಅಬ್ಸಿಡಿಯನ್ ಅನ್ನೋ ಕ್ರಿಸ್ಟಲ್ ಉಪಯೋಗ ಮಾಡಿದ್ರೆ, ನಮ್ ಜೊತೆಲಿ ಇಟ್ಕೊಂಡಿದ್ರೆ ನಮ್ಗೆ ಯಾವ್ದು ಕಣ್ಣಿನ ದೃಷ್ಟಿ ನಮಗ್ ತಗಲಲ್ಲ. ಸೊ ಈ ತರ ಬೇಕಾದಷ್ಟು ಲಾಭಗಳಿದೆ, ಇದನ್ನೆಲ್ಲ ಕಲ್ತ್ಕೊಳ್ಬೇಕು. ಸೊ ದೃಷ್ಟಿ ದೋಷ ತೆಗಿಯೋದಕ್ಕೆ ಯಾರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಲ್ಯಾಟಿನ್, ಮೆಡಿಟೇರಿಯನ್ ಪ್ರದೇಶ, ಮಧ್ಯಪ್ರಾಚ್ಯ ಎಲ್ಲಾನು ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ನಾವ ಏನ್ ಮಾಡ್ತೀವಿ ಅಂದ್ರೆ, ಉಪ್ಪು, ಮೆಣಸಿನಕಾಯಿ ಇದನ್ನ ಕೈಲಿ ಇಟ್ಕೊಂಡು ನಿವಾಳಿಸೋದು ಅಂತಾರೆ ಅಪ್ರದಕ್ಷಿಣೆ ಮಾಡಿ ಅವರ ಒಂದು ಸುತ್ತು ಇರುವಂತ ಔರಾದಲ್ಲಿರೋ ನಕಾರಾತ್ಮಕ ತರಂಗಗಳನ್ನ ಬೆಂಕಿಗೆ ಹಾಕ್ತೀವಿ. ಇದೇ ತರಾನೇ ನಾವು ಉಪ್ಪು ನೀರಿನ ಸ್ನಾನ ಮಾಡ್ತೀವಿ. ಮನೆಗಳಲ್ಲಿ ಪ್ರತಿ ಮೂಲೆಯಲ್ಲೂ ಕೂಡ ಉಪ್ಪು ಇಟ್ಬಿಟ್ಟು ಪ್ರತಿ 15 ದಿವಸಕ್ಕೊಂದ್ಸತಿ ಅದನ್ನ ತೆಗೆದು ಚರಂಡಿಗೆ ಸುರಿದು ಸ್ನಾನ ಮಾಡ್ತೀವಿ, ಕೈಕಾಲು ತೊಳ್ಕೊಳ್ತೀವಿ. ಈ ತರ ದುರದೃಷ್ಟಗಳನ್ನ ಉತ್ಪಾದನೆ ಮಾಡುವಂತಹ ಕೆಟ್ಟ ಇದನ್ನ ನಾವು ತೆಗ್ದಾಕ್ತೀವಿ. ಇಲ್ಲಿ ವೈಜ್ಞಾನಿಕ ವಿವರಣೆ ತಗೊಳ್ಳೋದಾದ್ರೆ, ನಮಗೆ ಕಣ್ಣುಗಳು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಆಶ್ಚರ್ಯಕರ ಮೂಲಕವಾಗಿರುವಂತಹ ಒಂದು ನಂಬಿಕೆ ಅಂತಂದ್ರೆ, ಯೇಸು ಕೂಡ ಹೇಳ್ತಾನೆ, ಮಹಮ್ಮದ್ ಕೂಡ ಹೇಳ್ತಾನೆ, ಇಸ್ಲಾಮಿಕ್ ಧರ್ಮದಲ್ಲೂ ಕೂಡ ಇದೆ. ಇದ್ರೊಳಗೆಲ್ಲದನ್ನು ಕೂಡ ಕಣ್ಣಿನಿಂದ ದುಷ್ಟಶಕ್ತಿ ದೃಷ್ಟಿ ನಮಗೆ ದೃಷ್ಟಿ ದೋಷ ನಮಗೆ ಉಂಟಾಗುತ್ತೆ. ಕೈಗಳಲ್ಲಿರುವಂತಹ ಹಸ್ತಚಕ್ರದಲ್ಲಿ ಅದಕ್ಕೆ ಶಕ್ತಿ ಜಾಸ್ತಿ, ಅದು ಬೇಗ ತಲುಪಿಸುತ್ತೆ ಒಬ್ಬರಿಗೆ. ಅದರಿಂದ ಯಾವತ್ತು ಕೈಗಳನ್ನು ಮಾಡಿ ಒಬ್ಬರ ಕಡೆ ಬೆಟ್ಟ ಮಾಡಿ ನಾವೇನಾದ್ರು ಹೇಳಿದ್ರೆ ಅದು ನಡೆಯುತ್ತೆ. ಈ ತರ ಹಾಲು ಹಿಂಡ್ತವ್ರಂತ ಹಸು ಇರುತ್ತಲ್ಲ, ಅದು ಹಾಲು ಕೊಡದೇ ಇರ್ಲಿ ಇಂತಹ ಒಂದು ಎಷ್ಟೋ ಜನ ಅಸೂಯೆಯಿಂದ ಹೇಳಿರೋದುಂಟು. ಅಂತದರ ಒಂದು ಕೆಚ್ಚಲು ಒಣಗೋಗಿರೋದು ಇದೆ ಅಂತ ಹೇಳ್ತಾರೆ. ಹೀಗೆ ದೃಷ್ಟಿ ದೋಷದಿಂದ ಬೇಕಾದಷ್ಟು ಆಗತ್ತೆ. ಪರಿಹಾರ ಏನು ಅಂದ್ರೆ, ದೃಷ್ಟಿ ತೆಗೆಯೋದು ಒಂದೇ, ನಿವಾಳಿಸೋದು ಒಂದೇ ಒಂದು ವಿಧಾನ. ಇದ್ಬಿಟ್ಟು ಇನ್ನೇನು ಇಲ್ಲ. ಇದನ್ನ ನಾವು ಮಾಡ್ಕೋಬೇಕು. ಆಂಟಿ ಕ್ಲಾಕ್ ವೈಸ್ ಆಗಿ ಈ ಒಂದು ಉಪ್ಪಾಗ್ಲಿ, ನಿಂಬೆ ಹಣ್ಣಾಗ್ಲಿ, ಒಣಮೆಣಸಿನಕಾಯಿ ಆಗ್ಲಿ, ಇದ್ರ ಜೊತೆಲಿ ಇದು ಉಪ್ಪು ಜೊತೆಲಿ ಸೇರಿಸಿ ಎಲ್ಲ ಬೆಂಕಿಗೆ ಹಾಕ್ಬೇಕು. ಬೆಂಕಿ ಕಡ್ಡಿನ ಹಚ್ಚಿಸ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅದನ್ನ ಮಕ್ಕಳಿಗೆ ನಿವಾಳಿಸ್ತಾರೆ. ಈ ತರ ಎಲ್ಲ ಮಾಡೋದ್ರಿಂದ ನಮಗೆ ಅದ್ಭುತ ಆಗುತ್ತೆ. ಅದೇ ತರನೇ ನಾವೇನೋ ಪ್ರಯಾಣ ಬೆಳೆಸೋಕ್ ಮುಂಚೆ ದೃಷ್ಟಿದೋಷ ಆಗದೆ ಇರ್ಲಿ, ಎಲ್ಲ ಆಕ್ಸಿಡೆಂಟ್ ಆಗದೆ ಇರ್ಲಿ ಅಂತ ನಿಂಬೆ ಹಣ್ಣನ್ನು ನಿವಾಳಿಸ್ಬಿಟ್ಟು ಅದನ್ನ ತುಳಿದು ಅದನ್ನ ಒಡೆದಾಕ್ತಾರೆ. ಸೊ ಈ ತರ ನಾವು ರೋಮನರು ಕೂಡ ಇದೆಲ್ಲ ಮಾಡ್ತಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ 3 ಸತಿ ಉಗಿ ಏನಾರು ನೋಡಿದ್ರೆ, ರಸ್ತೆಯಲ್ಲಿ ಏನಾರು ಕೆಟ್ಟದಾಗಿರೋದನ್ನ ಮೊಟ್ಟೆ ಒಡೆದು ಹಾಕಿರ್ತಾರೆ. ಅದರೊಳಗೆ ಅಮಾವಾಸ್ಯೆಗಳಲ್ಲಿ, ಪೌರ್ಣಮಿಗಳಲ್ಲಿ ಜಾಸ್ತಿ ಮಾಡ್ತಾರೆ. ಇದೆಲ್ಲ ಅದನ್ನ ನಿವಾರಣೆ ಮಾಡ್ಕೋಬೇಕಾರೆ 3 ಸತಿ ಅದನ್ನ ಉಗಿಬೇಕು, ಮತ್ತೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಈ ತರ ಈ ದೃಷ್ಟಿ ದೋಷದಿಂದ ನಾವು ನಮ್ಮನ್ನ ಕಾಪಾಡ್ಕೋಬೇಕು. ಹೀಗೆ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ವಿಚಾರಗಳಿದೆ. ಇದನ್ನ ನಾವು ಬಹಳ ಕಷ್ಟ, ಇದನ್ನೆಲ್ಲ ನಾವು ಆಚರಣೆ ಮಾಡೋದು, ಕಲಿಯೋದು ನಮ್ಮ ಪೂರ್ವಜರಿಂದಲೇ ಕಲಿಬೇಕು. ನಮ್ಮ ಮನೆಯಲ್ಲಿ ಸಂಪ್ರದಾಯ ಅಂತ ಇರೋದನ್ನ ಯಾವ ಕಾರಣಕ್ಕೂ ಇದು ದೊಡ್ಡ ಸಂಪ್ರದಾಯ ಅಂತ ಬಿಡೋದಲ್ಲ. ಇದರಿಂದ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ಇದರಿಂದ ನಮಗ್ ತೊಂದರೆ ಆಗತ್ತೆ. ನಮ್ಮ ನಿವಾರಣೆಯನ್ನು ಮಾಡ್ಕೊಳ್ಳೋಕ್ ದಾರಿ ಇದೆ. ಇದನ್ನ ಕಲಿಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಒಂದು ವಿಚಾರ ಆಗಿರುತ್ತೆ. ಇದೇ ತರನೇ ನಾವು ಯಜ್ಞೋಪವೀತ ಅನ್ನೋದು ಒಂದು ವಿಚಾರ ಇದೆ. ಇದನ್ನ ನಾಳೆ ದಿವಸ ಮುಂದುವರಿಸೋಣ. ಇವತ್ತಿನ ದಿವಸ ಈ ಒಂದು ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಎನ್ನುವಂತಹ ವಿಚಾರಗಳನ್ನ ನಾನು ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಮಹಾವತಾರ ಬಾಬಾ ಅವರ ಟಿವಿ ಮೂಲಕ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ಈ ಒಂದು ಗಂಟೆ ಕಾಲ ನಿಮ್ಗೆಲ್ಲ ಮಾಹಿತಿ ಕೊಡೋದಕ್ಕೆ ಅವಕಾಶ ಕೊಟ್ಟ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟೊತ್ತು ಕೇಳ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಆಚರಣೆಗಳನ್ನೆಲ್ಲ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ನೀವು ಪರಿಪಾಲಿಸಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಈ ಎಲ್ಲಾ ಸಾಂಪ್ರದಾಯಗಳಲ್ಲಿ ನಾವೆಲ್ಲ ಈಗಾಗಲೇ ನಾವು ಆಚರಣೆಯಲ್ಲಿದೆ,
ಅನುಭವದಲ್ಲಿದೆ. ಆದರೆ ಪ್ರತಿಯೊಂದು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಅರ್ಥ ಮಾಡಿಕೊಂಡು ಅದರ ಪರಿಹಾರಗಳನ್ನು ನೀವು ತುಂಬ ಅದ್ಭುತವಾಗಿ ತಿಳಿಸಿದಿರಿ. ಸೊ ಇವೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೂ ಅವ್ರಿಗೂ ನಾವು ಇದೆಲ್ಲ ತಿಳಿಸ್ಕೊಡ್ಬೇಕಂತ ಬಾಧ್ಯತೆ ನಮಗಿದೆ. ಇಲ್ಲಾಂದ್ರೆ ಈಗಾಗಲೇ ನಾವೆಲ್ಲ ಅನುಭವಿಸ್ತಾ ಇದ್ವಿ. ಅಂದ್ರೆ ಈ ಪ್ರಪಂಚ ಹೇಗಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿದ್ವಿ, ಆದ್ರೆ ನಾವು ಆಚರಿಸ್ತಾರೆಲ್ಲ ಪಾಶ್ಚಾತ್ಯ. ಒಂಥರ ಫಾರಿನ್ ಮೈಂಡು ಇಂಡಿಯನ್ ಬಾಡಿ ಆಗಿದೆ ಇದು ಅಂತ ಪರಿಸ್ಥಿತಿಯಲ್ಲಿ ಇದ್ವಿ ನಾವು. ಇಂಡಿಯನ್ ಬಾಡಿ ಫಾರಿನ್ ಮೈಂಡ್. ಅಂದ್ರೆ ಪ್ರತಿ ಪದ್ಧತಿ ನಾವು ಪ್ರತಿಯೊಂದು ಪಾಶ್ಚಾತ್ಯ ದೇಶದಿಂದ ಅವ್ರು ಏನೇನು ಮಾಡಿದ್ರು, ಏನು ವಸ್ತ್ರಧಾರಣೆ, ಏನು ಜೀವನ ಶೈಲಿ, ಏನು ಆಹಾರ ಶೈಲಿ, ಅದೆಲ್ಲ ಅಳವಡಿಸ್ಕೊಂಡು ಬಿಟ್ಟಿದ್ವಿ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ನಮ್ಮ ಇಂದಿನ ಸಾಂಪ್ರದಾಯಗಳೆಲ್ಲನೂ ಮುನ್ಗೋಗಿದೆ, ಯಾವುದು ಕಾಣಿಸ್ತಾ ಇಲ್ಲ. ಅದು ಹೇಳಿದ್ರೆ ಇದು ನಾನ್ ಸೈಂಟಿಫಿಕ್, ಇದು ವೇಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿರುವಂಥ ಮಹತ್ವ ಗೊತ್ತಾದ್ರೆ ಅಟ್ಲೀಸ್ಟ್ ನಮ್ಮ ಇಲ್ಲಿರುವಂಥ ಒಂದು 80 ಮಾಸ್ಟರ್ಸ್ ಇದ್ದಾರೆ ಸದಸ್ಯರು, ಇವರೆಲ್ಲ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಇನ್ನೊಂದು 80 ಜನಕ್ಕೋ 100 ಜನಕ್ಕೋ ಈ ಜ್ಞಾನವನ್ನು ಸೇರಿಸುವಂಥ ಅವಕಾಶ ಇದೆ. ತಮ್ಮ ಮುಖಾಂತರ ಇವತ್ತಿನ ದಿನ ನಾವು ಹಲವಾರು ವಿಷಯಗಳು ತಿಳ್ಕೊಂಡಿದ್ವಿ, ನಿನ್ನೆ ತಿಳ್ಕೊಂಡಿದ್ವಿ, ಮತ್ತೆ ಇನ್ನು ಮುಂದಿನ ದಿವಸಕ್ಕೆ ನಾವು ಕಾಯ್ತಾ ಇದ್ವಿ. ಈ ರೀತಿಯಲ್ಲಿ ಇವೆಲ್ಲ ಸೈಂಟಿಫಿಕ್ ಆಗಿ ತಿಳ್ಕೊಂಡ್ರೆ ನಾವು ತಿಳ್ಕೊಂಡು ಮುಂದಿನ ಪೀಳಿಗೆಗೆ ಮತ್ತೆ ಇನ್ನೂ ಯಾರ್ಯಾರು ಈ ಸೆಷನ್ಗೆ ಬಂದಿಲ್ಲೋ ಅವರೆಲ್ಲನೂ ನಾವು ಸೈಂಟಿಫಿಕ್ ಆಗಿ ಹೇಳಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲರೂ ಒಂದು ಅದ್ಭುತವಾದ ಜೀವನವನ್ನು ನಡೆಸ್ಕೋಬೋದಂತ ಹೇಳ್ತಾ, ಸೊ ತಮಗೂ ಮತ್ತೊಂದ್ಸರಿ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಈಗ ಪ್ರಶ್ನೆಗಳು ಮತ್ತೆ ನಿಮ್ಮ ಅನಿಸಿಕೆ ಒಂದು 5 ಮಾಸ್ಟರ್ಸ್ಗೆ ಅವಕಾಶ ಇದೆ. ನಾವು ಇನ್ನೊಂದು ಮುಂದಿನ ಅಂಶಕ್ಕೆ ಹೋಗೋ ಮುಂಚೆ ಇದು ಒಂದು 5 ಮಾಸ್ಟರ್ಸ್ ಮಾತಾಡ್ಬೋದು. ನಾಗರಾಜ್ ಸರ್. ಶುಭೋದಯ ಸರ್. ಶುಭೋದಯ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮ ತಮ್ಮ ವಿಚಾರ ಬಹಳ ಚೆನ್ನಾಗಿತ್ತು. ಇದು ವಾಸ್ತವವಾಗಿ ನಡೀತಾ ಇರ್ತಕ್ಕಂಥದ್ದು, ಇದೇನು ಕಟ್ಟುಕತೆ ಅಲ್ಲ. ತಾವು ಹೇಳಿದಂತೆ ಎಲ್ಲ ವಿಚಾರಗಳು ಕೂಡ ಇದು ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರುತ್ತೆ, ನಡೆದೇ ಇರುವಂತದ್ದೇನಿಲ್ಲ. ಆದ್ರೆ ಅದನ್ನ ಅವರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾರಿಗೆ ಏನೇ ಮಾತನಾಡುವಾಗ ಶುಭಮಸ್ತು ಅಥವಾ ಒಳ್ಳೇದಾಗಲಿ ಅಂತ ಹೇಳ್ಬೇಕೆ ಹೊರತು ಯಾರಿಗೂ ಕೆಟ್ಟ ಶಬ್ದಗಳನ್ನ ಹೇಳ್ಬೇಡಿ. ಮತ್ತೆ ಯಾವುದೋ ಸಂದರ್ಭದಲ್ಲಿ ಕೆಲವು ಸಮಯಗಳಲ್ಲಿ ಈ ಕೆಟ್ಟ ಶಬ್ದಗಳು, ಶಾಪ ಹಾಕುವಂತ ಶಬ್ದಗಳನ್ನ ಬಳಸಬೇಡಿ. ಅದು ಅವರವರ ವ್ಯಕ್ತಿತ್ವದ ಮೇಲೆ ಮತ್ತು ಅವರವರ ಸಾಧನೆಯ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಒಂದು ಊರಿನಲ್ಲಿ ಅನಿವಾರ್ಯವಾಗಿ ನಾವು ಆ ಮನೆ ಮತ್ತು ಸೈಟ್ ಅನ್ನ ಬೇರೆಯವ್ರಿಗೆ ಮಾರ್ಬೇಕಾದ ಸಂದರ್ಭ ಬಂತು. ಅದನ್ನ ಮಾರಾಟ ಮಾಡಿ ಬೇರೆ ಕಡೆ ನಾವು ಸೈಟ್ ತಗೊಂಡು ಮನೆ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಂಡು ಆ ತಗೊಂಡವ್ರು ಏನ್ ಮಾಡಿದ್ರು, ಬಹಳ ಗಲಾಟೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಬೇಗ ಬಿಟ್ಕೊಡಿ ಅಂದ್ಬಿಟ್ಟು ಗಲಾಟೆ ಮಾಡಿದ್ರು. ಕೊನೆಗೆ ಗೋಡೆ ಎಲ್ಲ ಹೊಡೆದ್ಬಿಟ್ರು ನಾವು ಅಲ್ಲಿದ್ದಾಗ್ಲೇ. ನಮ್ ತಾಯಿ ಇಷ್ಟೊಂದು ಹಿಂಸೆ ಕೊಟ್ರಲ್ಲ ಅಂತೇಳಿ ಸುಮ್ನೆ ಒಂದ್ 3 ಅಡಿ ಉಪ್ಪು ಹಿಡ್ಕೊಂಡು ಈ ಮನೇಲಿ ನೀನು ಈ ಜಾಗದಲ್ಲಿ ನಿನ್ ಮನೇನೂ ಕಟ್ಟಬಾರ್ದು, ನೀನ್ ನಾಶ ಹೋಗು ಅಂತೇಳಿ ಉಪ್ಪನ್ನ ಅಲ್ಲಿ ಬೆಂಕಿ ಮೇಲೆ ಹಾಕ್ಬಿಟ್ಟು ಒಲೆ ಮೇಲೆ ಈಚೆ ಬಂದ್ರು. ಸುಮಾರು ಇದು ನಡೆದಂತ ಘಟನೆ 40-45 ವರ್ಷ ಆಯ್ತು. ಇವತ್ತವರೆಗೂ ಆ ಸೈಟ್ ಹಾಗೆ ಬಿದ್ದಿದೆ. ಮನೆ ಹೊಡೆದಾಕಿದ್ದಾರೆ ಅಷ್ಟೇ, ಸೈಟ್ ಹಾಗೆ ಬಿದ್ದಿದೆ. ಮತ್ತೆ ಅಲ್ಲಿ ಮನೆ ಕಟ್ಟಕ್ ಅವ್ರಿಗೆ ಕೈಯಲ್ಲಿ ಆಗಿಲ್ಲ. ಯಾರು ತಗೊಂಡವ್ರು ಸಂಪೂರ್ಣವಾಗಿ ಒಬ್ಬರ ನಂತರ ಒಬ್ರು ಸತ್ತೋದ್ರು. ಹೀಗೆ ಅದಕ್ಕೆ ನಾವು ಸಾಧ್ಯವಾದಷ್ಟು ಯಾರಿಗೂನು ಕೆಟ್ಟದಾಲಿ ಅಥವಾ ಅನ್ನುವಂತಹ ಭಾವನೆಯಲ್ಲಿ ಮಾತನಾಡಬಾರ್ದು. ತಾವು ಹೇಳಿದಂತ ಮಾತು ತುಂಬಾ ಮನೋಜ್ಞವಾಗಿತ್ತು. ಎಲ್ರೂ ಅರ್ಥಕೋಬೇಕಾದಂತ ವಿಚಾರ. ಅದರಲ್ಲೂ ಈ ತರಹ ಧ್ಯಾನ ಮತ್ತು ಸಾಧನೆ ಮಾಡ್ತಾ ಇರ್ತಕ್ಕಂಥವ್ರು, ತಪಸ್ ಮಾಡ್ತಾ ಇರ್ತಕ್ಕಂಥವ್ರು, ಶರಣರು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೆಟ್ಟ ಶಬ್ದಗಳನ್ನ ಬಳಸಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥಕೋಬೇಕು ಅಂತ ಅನ್ಸುತ್ತೆ. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ವಿಚಾರವನ್ನ ಮಂಡಿಸಿದ್ರಿ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಯಾರು ಧ್ಯಾನಗಳಿದೀವೋ, ಯಾರು ನಾವು ಪೂರ್ಣವಾಗಿ ಆಧ್ಯಾತ್ಮದಲ್ಲಿ ಇರ್ತೀವೋ,
ನಾವು ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಕೆಟ್ಟದನ್ನ ಬಯಸಿದ್ರೆ ಅವ್ರಿಗೆ ಕೆಟ್ಟದಾಗೋದೋ ಬಿಡೋದೋ ನಮಗ್ ಸಂಬಂಧ ಇಲ್ಲ, ನಾವಂತೂ ಶಾಪ ಹಾಕ್ಬಿಟ್ವಿ. ಆದ್ರೆ ನಮ್ಮ ಧ್ಯಾನದ ಶಕ್ತಿನ ನಾವೇನು ಗಳಿಸಿದೀವೋ ಅದು ವೇಸ್ಟ್ ಕಡಿಮೆ ಆಯ್ತು. ಆಗುತ್ತೆ. ಅದು ಕಡಿಮೆ ಹೌದೌದು. ಆಗ್ಬಿಟ್ಟು ನಾವು ತಿರ್ಗಾ ಆ ಮಾನವ ಜನ್ಮದಿಂದ ತಿರ್ಗಾ ಪ್ರಾಣಿ ಪಕ್ಷಿಯಾಗಿ ತಿರ್ಗಾ ಹುಟ್ಟಬೇಕಾಗಿ ಬರುತ್ತೆ. ಆ ದೃಷ್ಟಿಯಿಂದ ಹೌದೌದು. ಬೇರೆಯವ್ರಿಗೆ ನಮ್ಮ ಪಾಸಿಟಿವ್ ಅಂದ್ರೆ ಸಕಾರಾತ್ಮಕವಾದಂತಹ ಒಂದು ಶಕ್ತಿನ ಧ್ಯಾನದಿಂದ ಪಡ್ಕೊಂಡು ಅದನ್ನ ನಕಾರಾತ್ಮಕವಾಗಿ ದುರುಪಯೋಗ ಮಾಡ್ಕೊಂಡು ವೇಸ್ಟ್ ಮಾಡ್ಕೋಬಾರ್ದು ಅನ್ನೋದೇ ಈ ಹೌದು. ಒಂದು ವಿಚಾರ. ಹೌದೌದೌದು. ಇಲ್ಲ, ಇದು ಬೇಕಿತ್ತು. ಯಾಕೆಂತಂದ್ರೆ ಇಲ್ಲಿ ಇಷ್ಟೊಂದು ಜನ ಸಾಧನೆ ಮಾಡ್ತಾ ಇದ್ದಾರೆ, ಆದ್ರೂ ಪ್ರಾಪಂಚಿಕ ವ್ಯವಹಾರವನ್ನ ಮಾಡುವಾಗ ಯಾರಿಗೋ ಸಾಲ ಕೊಟ್ಟಿದ್ರು, ಸಾಲ ಕೊಡ್ಲಿಲ್ಲ, ಇವ್ರ ಮನೆ ಹಾಳಾಗ್ಲಿ, ಇವ್ರ ಬಡ್ಡಿ ಕೊಡ್ಲಿಲ್ಲ, ಅಸಲು ಕೊಡ್ಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ಶಾಪ ಹಾಕುವಂತದ್ದು ಮಾಡಬಾರ್ದು. ಯಾಕೆಂತಂದ್ರೆ ಆ ಇವತ್ತು ಅವ್ರು ಈಸ್ಕೊಂಡು ನಮಗ್ ಸಾಲ ಕೊಟ್ಟಿಲ್ಲ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನಾವೇನ್ ಅವ್ರ ಹತ್ರ ಈಸ್ಕೊಂಡಿದ್ವಿ, ಹೌದು ಹೌದು ಕರೆಕ್ಟ್. ತೀರ್ಸಿರ್ಲಿಲ್ಲ, ಹೌದು ಅದನ್ನ ಈ ಜನ್ಮದಲ್ಲಿ ತೀರ್ಸ್ಕೊಂಡು ನಮ್ಮನ್ನ ಋಣಮುಕ್ತರನ್ನಾಗಿ ಮಾಡ್ತಾ ಇದಾರೆ ಅಂತೇಳಿ ಆ ಭಾವನೆಯಿಂದ ಇರ್ಬೇಕೇ ಹೊರತು ಬೇರೆ ಯಾವುದೇ ರೀತಿಯ ಶಾಪ ಹಾಕುವಂತಹ ಇದನ್ನ ಮಾಡಬಾರ್ದು. ಎಸ್ ತುಂಬಾ ಸರ್. ಚೆನ್ನಾಗಿದೆ ಸರ್. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾಗರಾಜ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಕ್ಷ್ಮೀಕಾಂತ್ ಅವ್ರು ಮಾತಾಡಿ. ಸರ್ ತುಂಬಾ ಅದ್ಭುತವಾಗಿದೆ ಸರ್, ನಿಜವಾಗ್ಲೂ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಾಗರಾಜ್ ಸರ್ ಹೇಳಿದಂಗೆ ಇದು ಎಲ್ಲರ ಜೀವನದಲ್ಲಿ ನಡೆದೇ ಇದೆ ಸರ್. ಎಂತ ಉನ್ನತ ಮಟ್ಟದಲ್ಲಿದ್ರು ಎಲ್ಲರ ಜೀವನದಲ್ಲಿ ಒಂದ್ ಸ್ಟೇಜ್ ಅಲ್ಲಲ್ಲ ಇನ್ನೊಂದ್ ಸ್ಟೇಜ್ ಅಲ್ಲಲ್ಲ ಇದು ನಡೆದೇ ಇದೆ ಸರ್. ಹೌದು. ಕೃಷ್ಣಮೂರ್ತಿ ಸರ್ ಅವರು ಈಗ ಇದು ಜಾಸ್ತಿ ಬರೋದು ಎಲ್ಲಿ ಅಂದ್ರೆ ನಮ್ಮ ಆಸ್ತಿ ವಿಷಯಗಳಲ್ಲಿ, ದುಡ್ಡಿನ ವ್ಯವಹಾರದಲ್ಲೇ ಇದು ಬರೋದು ಜಾಸ್ತಿ. ಈಗ ತಾವು ಹೇಳಿದ್ರಿ ಹೌದು ನಾವು ಶಾಪಗಳು ಹಾಕ್ಬಾರ್ದು ಅಂತ, ಆದ್ರೆ ನಮ್ಗೆ ಗೊತ್ತಿದೆ ಅದು ಮೋಸ ಮಾಡಿದ್ದಾರೆ ಅಂತ ಅಂದಾಗ ನಾವು ನಮಗೆ ಸಿಗ್ಬೇಕಾಗಿರೋ ಅಂತ ಒಂದು ಹಕ್ಕನ್ನ ನಾವು ಪಡ್ಕೊಳಕ್ಕೆ ಬೇಡ್ವಾ, ಅಥವಾ ಇದು ಯಾವ್ದೋ ಜನ್ಮದಲ್ಲಿ ನಡೆದಿರೋದು ಬಿಟ್ಬಿಡೋಣ ಅಂತನಾ? ಇದಕ್ಕೆ ಉತ್ತರ ಹೇಳೋದಾದ್ರೆ ಈ ಕಾಸ್ಮಿಕ್ ರಿಯಾಲಿಟಿ ಅಂತ ಒಂದಿರುತ್ತೆ, ಅಂದ್ರೆ ಪರಬ್ರಹ್ಮನ ಒಂದು ಕೋರ್ಟು. ಈ ಒಂದು ಬ್ರಹ್ಮಾಂಡದಲ್ಲಿ ಇರುವಂತ ಬ್ರಹ್ಮಾಂಡ ಶಿಸ್ತು ಏನಂದ್ರೆ ನೀನೇನ್ ಮಾಡಿದ್ಯೋ ಅದು ನಿನಗೆ ವಾಪಸ್ ಬರ್ಲಿ ಅಂತ. ನೀನ್ ಏನ್ ಕೊಡೋದಿದ್ರೆ ನೀನ್ ಕೊಟ್ಟಿದ್ರೆ ನೀನ್ ಈಸ್ಕೋತೀಯ, ನೀನು ಕೊಡ್ಬೇಕಾಗಿದ್ರೆ ಖಂಡಿತ ವಾಪಸ್ ಮಾಡ್ಲೇಬೇಕು. ಅಂದ್ರೆ ಝೀರೋ ಸ್ಟೇಟ್ಗೆ ಹೋಗ್ಬೇಕು. ಯಾವ ಕಾರಣಕ್ಕೂ ನಾವು ಕೊಡ್ಬೇಕಾಗಿದ್ದನ್ನ ಉಳಿಸ್ಕೊಂಡ್ರು ಮುಂದೆ ಎಷ್ಟೋ ಜನ್ಮಗಳಾದ್ಮೇಲೆ ವಾಪಸ್ ಕೊಡ್ಲೇಬೇಕಾಗತ್ತೆ. ನೀನ್ ಯಾರಿಗೋ ಒಂದ್ ಕಣ್ ತೆಗ್ದಿದ್ರೆ ಮುಂದಿನ 7 ಜನ್ಮಗಳಲ್ಲಿ ನಿನ್ ಕಣ್ಣಿರಲ್ಲ. ಈ ತರ ಈ ಬ್ರಹ್ಮಾಂಡದಲ್ಲಿ ಒಂದು ಶಿಸ್ತಿದೆ. ಆ ಶಿಸ್ತ್ ಪ್ರಕಾರ ನಾವು ಹಿಂದಿನ ಜನ್ಮದೊಳಗಡೆ ಈಗ ಆಸ್ತಿಗಳಲ್ಲಿ ನಮ್ಗೆ ಅವ್ರು ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ, ನಾವು ಮಾಡಿರ್ತೀವಿ. ಹಿಂದಿನ ಜನ್ಮದಲ್ಲಿ ಮಾಡಿರ್ತೀವಿ, ಅದ್ ನಮ್ಗೆ ವಾಪಸ್ ಬರ್ಲೇಬೇಕು. ಅಲ್ಲಿಗೆ 0 ಆಗತ್ತದು. ಅವ್ರಿಗೆ ನಾವು ಎಷ್ಟು ಕೊಡ್ಬೇಕಾಗಿತ್ತು ಅದು ಕೊಟ್ಟಿಲ್ಲ. ಅದಕ್ಕೆ ಇವಾಗ ಒಬ್ಬರು ಕಾಯಿಲೆ ಆಗಿದೆ, ನಾವು ಆಸ್ಪತ್ರೆಗೆ ಇದಾದ್ರೆ ನಾವು ಹೋಗಿ ಅಡ್ಮಿಟ್ ಆದ್ರೆ ಒಂದು 6-7 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂತ ಇಟ್ಕೊಳ್ಳೋಣ. ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಕ್ಯಾನ್ಸರ್ ನಿವಾರಣೆಗೆ 7 ಲಕ್ಷ ರೂಪಾಯಿನ ನಾವು ಅವ್ರಲ್ಲಿ ಹೋಗಿ ಕಟ್ಬಿಟ್ಟು ನಾವು ಅವ್ರನ್ನ ಕರ್ಕೊಂಡ್ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತೀವಿ, ಅಥವಾ ಅವ್ರು ಸತ್ತೋದ್ರೆ ಅವ್ರ ಬಾಡಿನ ತಗೊಂಡ್ ಬರ್ತೀವಿ. ಈ ಒಂದು ಸ್ಥಿತಿ ಒಳಗೆ ನಾವೇ ಆಸ್ಪತ್ರೆಗೆ ಹೋದ್ವಿ, ನಾವೇ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ, ನಾವೇ 7 ಲಕ್ಷ ರೂಪಾಯಿ ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ. ಯಾತಕ್ಕಿದು? ಈಗ ಯಾರು ಡಾಕ್ಟರ್ ಆಗಿದಾರೋ ಅವ್ರಿಗೆ ನಾವು 7 ಲಕ್ಷ ರೂಪಾಯಿ ಸಾಲಗಾರರು. ಹಂಗಾಗಿ ನಮಗೆ ಭಗವಂತ ಏನ್ ಮಾಡ್ತಾನೆ, ಒಂದು ಕಾಯಿಲೆ ರೂಪದೊಳಗೆ ಒಂದು ಕಾರಣ ಬೇಕು. ಎಲ್ಲದಕ್ಕೂ ಕಾರಣವಿಲ್ಲದೆ ಕಾರ್ಯ ಇಲ್ಲ. ಸೊ ಕಾರಣದ ರೂಪದೊಳಗೆ ನಮ್ಮನ್ನ ಕಾಯಿಲೆಯವ್ರನ್ನ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆ ಡಾಕ್ಟರ್ಗೆ ಏನ್ ಸಾಲ ವಾಪಸ್ ಕೊಡ್ಬೇಕಾಗಿತ್ತೋ, ಅಥವಾ ಆಸ್ಪತ್ರೆಗೆ ನಾವು ಎಂತ ಕರೀತಾರೆ, ಎಷ್ಟೋ ಜನದಿಂದ ನಾವು ಮೋಸ ಮಾಡಿದ್ವಿ, ಆಸ್ಪತ್ರೆಯಲ್ಲಿ ಇರೋರಿಗೆಲ್ಲ ದುಡ್ಡು ಕೊಡ್ಬೇಕಾಗತ್ತೆ. ಆ ದೃಷ್ಟಿಯಿಂದ ನಾವು 7 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಅದು ಕೊಟ್ಟ ಮೇಲೆ ಆ ಒಂದು ಋಣ ತೀರ್ತು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ನಮ್ಗೆ ಪ್ರತಿಯೊಂದು ಮಕ್ಕಳು ಕೂಡ, ಈಗ ಯಾರಿಗೊಬ್ರು ಮಕ್ಕಳಿಲ್ಲ ಅಂತಂದ್ರೆ ಭಾರಿ ಪುಣ್ಯವಂತರವ್ರು. ಯಾಕೆಂದ್ರೆ ಅವ್ರು ಸಾಲಗಾರರಲ್ಲ, ಅವ್ರ ಸಾಲ ಆದ್ರೆ ಮಾತ್ರ ನಾವ್ ಮಕ್ಕಳಾಗೋದು, ಅವ್ರಿಗೆ ತೀರಿಸ್ಬೇಕು ನಾವು ಸಾಲನ. ಸೊ ಈ ತರ ಋಣ ಅನ್ನುವಂತಹ ಒಂದು ಪರಿಪಾಠ ಇರೋದ್ರಿಂದ ಋಣದಿಂದ ನಮ್ಗೆ ಇದೆಲ್ಲ ನಡೀತಾ ಇರತ್ತೆ. ಆದ್ರೆ ಅವ್ರಿಗೆ ನಮಗೇನಾಗತ್ತೆ ಅಂದ್ರೆ ನಾವ್ ಒಂದ್ಸತಿ ಆತ್ಮ ದೇಹಕ್ಕೆ ಸೇರ್ಕೊಂಡ ತಕ್ಷಣ ನಮ್ಗೆ ಹಿಂದಿನ ಪೂರ್ವ ಜನ್ಮಗಳೆಲ್ಲ ಮರೆತೋಗ್ಬಿಡುತ್ತೆ.
ಮರ್ತೋಗಿದ್ರಿಂದ ನಾವು ಹಿಂದಿಂದಲ್ಲ ಯಾವ್ದು ಜ್ಞಾಪಕ ಇರೋದನ್ನ ನಾವ್ ಈಗ ಆಗ್ತಿರೋದು ನಿಜ ಅಂತ ತಿಳ್ಕೊಂಡು ಇದೊಂದು ನಾಟಕದ ಪ್ರಪಂಚ. ಇಲ್ಲಿ ನಡೀತಾ ಇರೋದು ನಾನ್ ನಾಟಕ ಅಂತ ಹೇಳ್ಬಿಟ್ಟು ಈಗ ಯಾವ್ದೋ ಒಂದು ನಾಟಕದಲ್ಲಿ ನಾನೊಂದು ಪಾತ್ರ ವಹಿಸಿದೀನಿ ಅಂದ್ರೆ ಆ ಪಾತ್ರ ಆದ್ಮೇಲೆ ನಾನು ಅದಲ್ಲ, ಅದ್ ತಿಳ್ಕೊಳಲ್ಲ ನಾನು. ಸೊ ಆತರ ನಾವು ಈ ಆತ್ಮ ಈ ದೇಹ ಬಿಟ್ಟು ಹೋದ್ಮೇಲೆ ದುಃಖ ಪಡತ್ತೆ, ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ ಅಂತ. ಸೊ ಅದಕ್ಕೋಸ್ಕರ ನಾವಿರುವಾಗ್ಲೇನೆ ಯಾರಿಗೂ ಶಾಪ ಹಾಕ್ಬಾರ್ದು. ಏನ್ ನಡೀತಿದ್ಯೋ ಅದ್ ನಡೀಲಿ, ಅದೇನ್ ಆಗ್ಬೇಕಾಗಿದೆಯೋ ಅದನ್ನ ಆಗ್ಲಿ ಅಂತೇಳಿ ಎಲ್ಲ ಯಾವ್ದನ್ನು ಪ್ರೀಡಿಟರ್ಮೆಂಟ್, ಪ್ರತಿಯೊಂದನ್ನು ನಾವೇ ಲೆಕ್ಕ ಮಾಡ್ಕೊಂಡು ನಾವೇ ಆರಿಸ್ಕೊಂಡು ನಾವೇ ಪೂರ್ಣ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ, ಅದ್ರ ಪ್ರಕಾರ ನಡೆಯುತ್ತೆ. ಈ ಸತಿ ನಾನಿಷ್ಟು ಆಸ್ತಿಗಳನ್ನು ಕಳ್ಕೊಳ್ಳೋದಿದೆ, ಯಾಕೆ ಅಂದ್ರೆ ಈ ಆಸ್ತಿ ಕಳ್ಕೊಳ್ಳೋದಲ್ಲ, ಅದು ವಾಪಸ್ ಕೊಡ್ಬೇಕಾಗಿದೆ ಅವ್ರಿಗೆ ಅನ್ನೋ ಭಾವನೆ ನನಗೆ ನನ್ನ ಆತ್ಮಕ್ಕೆ ಗೊತ್ತಿರುತ್ತೆ. ಆದ್ರೆ ನಾನು ಇಲ್ಲಿಗೆ ಬಂದ ತಕ್ಷಣ ಮರ್ತು ಬಿಡ್ತೀನಿ. ಹೌದು. ಹೌದು ಸರ್. ಈಗ ಈ ಒಂದು ಇದಕ್ಕೆ ಬಂದ್ಮೇಲೆ ನಮ್ದು ಏನು ನೆಗೆಟಿವ್ ಎನರ್ಜಿ ಇತ್ತು ಅಥವಾ ಏನು ಶಾಪಗಳು ಅಂದ್ರೆ ಒಂದೊಂದ್ಸರಿ ಇದೆ, ಆಗಿದೆ ನಮ್ ಜೀವನದಲ್ಲೂ ಆಗಿದೆ. ಒಡ ಹುಟ್ಟಿದವರೇ ತುಂಬಾ ಕಣ್ಣೀರು ಬರ್ಸಿ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡಿದಾಗ ನಾವು ಅವ್ರನ್ನ ಬೈದಿದೀವಿ, ಶಾಪಗಳು ಹಾಕಿದೀವಿ. ಬಟ್ ಈ ಒಂದು ಫೀಲ್ಡ್ಗೆ ಬಂದ್ಮೇಲೆ ನಾನ್ ಮಾಡಿದ ತಪ್ಪು ಅಂತ ಪ್ರತಿದಿನ ಬೆಳಗ್ಗೆ ನಮ್ಮ ಕಾರ್ಯಕ್ರಮಗಳೆಲ್ಲ ಮುಗಿದ್ಮೇಲೆ ನಾವು ಬೇಡ್ಕೊಳ್ತಾ ಇದ್ದೀವಿ, ಅದನ್ನ ಬಿಟ್ಟಿದೀವಿ. ಆದ್ರೂ ಇನ್ನೂ ಕೆಲವು ವಿಷಯಗಳಿದೆ, ಅದು ನನಗೆ ಪರಿಹಾರ ಆಗ್ತಿಲ್ಲ. ಮುಂದಕ್ಕೆ ಹೋಗ್ಲಾ ಬಿಡ್ಲಾ ಅಂತ ಅನ್ನಿಸ್ತಿದೆ. ದಯವಿಟ್ಟು ತಾವೇನ್ ಅನ್ಕೊಂಡಿಲ್ಲ ಅಂದ್ರೆ ತಮ್ಮ ಪರ್ಸನಲ್ ನಂಬರ್ ತಗೊಂಡು ನಾನು ಮಾತಾಡ್ತೀನಿ ಸರ್. ನನ್ಗೆ ಇದೊಂದು ಕ್ಲಾರಿಫಿಕೇಶನ್ ಕೊಡಿ, ಮುಂದಕ್ಕೆ ಹೋಗ್ಲಾ ಬೇಡವಾ ಅಷ್ಟೇ ನನಗೆ ಬೇಕಾಗಿರೋದು. ಇಲ್ಲೇ ನಾನು ಉತ್ತರ ಕೊಡ್ತೀನಿ ಮೇಡಮ್, ಅದಕ್ಕೇನು ಅವಶ್ಯಕತೆ ಇಲ್ಲ. ಎಲ್ಲ ಯಾವಾಗ ಮಾತಾಡಿದ್ರು ಒಂದೇ, ನಾವು ಏನ್ ಮಾಡಿದೀವೋ ನಮಗ್ ವಾಪಸ್ ಬರುತ್ತೆ ಮೇಡಮ್. ನಿಮಗೆ ಅದು ತಲುಪಿಲ್ಲ ಅಂದ್ರೆ ಅದಕ್ಕೆ ನೀವು ಯೋಗ್ಯತೆ ಇಲ್ಲ, ನಿಮಗೆ ಅದು ಹಕ್ಕಿಲ್ಲ, ನಿಮಗೆ ಅದು ಪಡೆಯೋಕೆ. ನಮ್ಗೆ ಹಕ್ಕಿಲ್ಲ ಅಂದ್ಮೇಲೆ ನಮ್ಗೆ ಅದು ಸಿಗೋಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ಹಿಂದಿನ ಜನ್ಮದೊಳಗೆ ಜನ್ಮಾಂತರವಾಗಿ ಈ ಹೊಸ ಹಿಂದಿನ ಜನ್ಮ ಬೇಡ, ಈ ಜನ್ಮದಲ್ಲೇ ನಾನು ಅನ್ನಂಗೆ ಅವ್ರು ಮೋಸ ಮಾಡಿದಾರೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಅದು ವಾಪಸ್ ಕೊಡ್ತಾರ ಅವರು. ಈ ಜನ್ಮದೊಳಗೆ ಅವ್ರು ತಗೊಂಡಿದ್ರು ಕೂಡ ನಿಮಗೆ ಮೋಸ ಮಾಡಿ, ಅದು ಮುಂದಿನ ಜನ್ಮದಲ್ಲಿ ನಿಮಗೆ ವಾಪಸ್ ಕೊಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಅದು ನಾನು 10 ರೂಪಾಯಿ ಕೊಟ್ಟಿದ್ರೆ ನಿಮ್ಗೆ 10 ರೂಪಾಯಿ ವಾಪಸ್ ಬರೋ ತನಕ ಈ ಪ್ರಪಂಚ ಈ ಪ್ರಕೃತಿ ಬಿಡೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಕಾಸ್ಮಿಕ್ ರಿಯಾಲಿಟಿ. ಸೊ ಈಗ ನಮ್ಗೇನ್ ದಕ್ಕುತ್ತೆ ಅನ್ನೋದಾದ್ರೆ ಈಗ ನಾವೆಲ್ಲ ಕಣ್ಣಾರೆ ನೋಡ್ತಾ ಇರೋದು, ಇವತ್ತು ಕೋರ್ಟ್ಗಳಲ್ಲಿ ಎಷ್ಟೊಂದು ಕೇಸಸ್ ಇರೋದು ಇದೇ, ಜಾಸ್ತಿ ನಡೆದಿರೋ ಅಂತ ಮೋಸದಿಂದಾನೇ ಹೋಗಿದ್ದಾರೆ. ಸೊ ಈಗ ನನಗೆ ಅದು ಸಿಗುತ್ತೆ ಅಂತ ಗೊತ್ತು, ನಾನ್ ಕೋರ್ಟ್ಗೆ ಹೋಗ್ಬೇಕಾ ಬೇಡವಾ ಅನ್ನೋದು ನನಗೆ ಅದು ಗೊತ್ತಿಲ್ಲ. ನಾನು ಏನ್ ಮಾಡ್ಬೇಕು ಅಂತೇಳಿ ಅದೊಂದು ತುಂಬಾ ಕಾಡ್ತಾ ಇದೆ. ಮನುಷ್ಯ ಪ್ರಯತ್ನ ನೀವು ಮಾಡ್ಬೇಕು, ಮನುಷ್ಯ ಪ್ರಯತ್ನ ನಾವು ಮಾಡ್ಬೇಕು. ಅದ್ರ ದೈವತ್ವ ಏನಿದೆಯೋ ಅದು ನಿನಗ್ ಕೊಡ್ಬೇಕಾಗಿದ್ರೆ ಮಾತ್ರ ಕೊಡುತ್ತೆ, ಇಲ್ಲ ಅಂದ್ರೆ ಅವ್ರ ಕಡೆ ಆಗತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ತೆ. ಮುಂದುವರಿತೀನಿ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಈ ಭಕ್ತ ಕುಮಾರ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡಿದೆ, ಎಷ್ಟು ಚೆನ್ನಾಗಿದೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ. ಅಲ್ಲ ಅದು ಅಲ್ಲ, ನಡುವೆ ಕತ್ತಲೆ. ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನ್ಮವ ತಳೆದು. ನಾವ್ ಈ ಜನ್ಮ ತಾಳು ಬಂದಿರೋದು ಹಿಂದೆ ಏನೇನ್ ಮಾಡಿದ್ವಿ ಅದ್ರ ಸಾಲ ತೀರ್ಸಿ ಋಣಮುಕ್ತರಾಗೋದಕ್ಕೆ. ಮತ್ತೆ ಈಗ್ಲೂ ನಾವು ಮತ್ತೆ ಅದನ್ನೇ ಮಾಡಿದ್ರೆ ಮತ್ತೆ ಮುಂದಕ್ಕೆ ಅನುಭವಿಸ್ಬೇಕಾಗತ್ತೆ. ಇದಷ್ಟೇ ಅಲ್ಲ, ಇದೇ ಕೊನೆ ಜನ್ಮ ಆಗೋದಿಲ್ಲ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ತಿರ್ಗಿ ಹುಟ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಅದ ಅವಶ್ಯಕತೆ ಇಲ್ಲ. ಇದೇ ಧ್ಯಾನದಲ್ಲಿ ಇದೇ ಕೊನೆ ಜನ್ಮ ಮಾಡ್ಕೋಬೇಕು ಅಂತ ಪತ್ರಿ ಸರ್ ಹೇಳ್ತಿದ್ರು. ಅದೇ ತರನೇ ಇದೇ ಕೊನೆ ಜನ್ಮ ಮಾಡ್ಕೋಬೇಕಾದ್ರೆ ಹೆಚ್ಚಿಗೆ ದಿನ 3 ಗಂಟೆ ಧ್ಯಾನ ಮಾಡಿ ನಮ್ಮ ಒಂದು ಕರ್ಮ ಅಳಿಸ್ತಾ ಹೋಗ್ಬೇಕು. ಕರ್ಮ ಅಳಿಸೋದಕ್ಕೆ, ವಾಸನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾವ್ದು ದಾರಿನೇ ಇಲ್ಲ. ಧ್ಯಾನ ದಾನ ಎರಡೇ. ಧ್ಯಾನ ಮಾಡಿ ದಾನ ಕೊಡಿ ಅಷ್ಟೇ. ಇರೋದನ್ನ ಕೊಡ್ತಾ ಹೋಗಿ, ಕೊಟ್ಟಿದ್ದು ನಿನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ನೀನ್ ಬಚ್ಚಿಟ್ಕೊಳ್ಳಬೇಡ. ಇವಾಗ ಜಯಲಲಿತಾ ಎಷ್ಟೊಂದ್ ಕೋಟಿ ದುಡ್ಡು ಇಟ್ಕೊಂಡಿದ್ಲು, ಈಗ 1 ರೂಪಾಯಿ ತಗೊಂಡೋಗ್ಲಿಲ್ಲ. ಇಂದಿರಾ ಗಾಂಧಿ ಎಲ್ಲೆಲ್ಲಿಂದಲೋ ತಗೊಂಡೋದ್ಲು, ಏನ್ ಮಾಡಿದ್ಲು, ಅವಳು ಕೂಡ ಸಿಕ್ಲಿಲ್ಲ. ಈ ತರ ಯಾರಿಗೂ ಹೊತ್ಕೊಂಡು ಹೋಗೋದು ಏನು ಇಲ್ಲ. ಸೊ ಆ ದೃಷ್ಟಿಯಿಂದ ನಾವು ನಮ್ಮ ಒಂದು ಆಧ್ಯಾತ್ಮಿಕವಾಗಿ ಜ್ಞಾನ ಪಡ್ಕೊಂಡು ಹೋಗ್ಬೇಕೆ ಹೊರತು ಆಸ್ತಿ ಪಡೆಯೋದಲ್ಲ. ಆಸ್ತಿನೇ ಜ್ಞಾನನೇ ಆಸ್ತಿ. ಹೌದು. ಥ್ಯಾಂಕ್ ಯು ಸರ್. ನಮಸ್ಕಾರ. ಸುಧೀರ್ ಮೇಡಮ್ ಮಾತಾಡಿ. ನಮಸ್ಕಾರ. ಕೇಳಿಸ್ತಾ ಇಲ್ಲ? ವಾಯ್ಸ್ ಬರ್ತಾ ಇಲ್ಲ. ಕೇಳಿಸ್ತಾ ಇಲ್ಲ.
ಸೌಂಡ್ ಬರ್ತಾ ಇದೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ, ಮತ್ತೆ ಬನ್ನಿ. ನೆಟ್ವರ್ಕ್. ಸ್ವಾಮಿ ಅವ್ರು ಹೇಳಿ ಸ್ವಾಮಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಗುರುಗಳೇ, ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿ ಒಂದು 3-4 ದಿನ ಜಾಯ್ನ್ ಆಗಲ್ಲ ಗುರುಗಳೇ. ಸರಿ, ಈ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ ನೀವು. ಇಲ್ಲ ಗುರುಗಳೇ, ಮೊಬೈಲ್ ಪ್ರಾಬ್ಲಮ್ ಆಯ್ತು ಗುರುಗಳೇ, ಹಂಗಾಗಿ ಜಾಯ್ನ್ ಆಗಲ್ಲ. ಗುರು ತುಂಬಾ ಚೆನ್ನಾಗಿತ್ತು ಗುರುಗಳೇ ಇವತ್ತಿಂದು ಕಾನ್ಸೆಪ್ಟ್ ಹೇಳಿದ್ದು. ಬಟ್ ನಾನೊಂದು ಸಂಸ್ಥೆಗೆ ಬೇರೆ ಕಡೆಯಿಂದ ದುಡ್ಡು ಹಾಕ್ಸಿದೆ ಗುರುಗಳೇ. ಅದು ನಾನು ಸ್ವಂತ ಬಳಸ್ಕೊಂಡಿರೋ ದುಡ್ಡಲ್ಲ, ಸಂಸ್ಥೆಗೆ ಹಾಕಿರೋ ದುಡ್ಡು. ಬಟ್ ಜನಗಳು ಅದೇ ಹೇಳ್ದಂಗೆ ಇದು ಶಾಪ್ ಆಗ್ತಾರೆ ಅಂತಾರಲ್ಲ, ಆತರ ಬೈತಾರಲ್ಲ, ಅದಕ್ಕೆ ನಮ್ಗೇನು ಇದೆ ಗುರುಗಳೇ ಅದ್ರ ಬಗ್ಗೆ ಕೇಳೋಣ ಅಂತ ಸ್ವಲ್ಪ. ನೀವ್ ಮಾಡಿರೋಂತ ಒಂದು ವಿಚಾರ ನಾನ್ ಮಾಡೋ ಸರಿಗಿದೆ ಅಂತ ನಿನ್ನ ಮನಸ್ಸೊಳಗಡೆ ಆತ್ಮದಿಂದ ಗೊತ್ತಾದ್ರೆ ಸಾಕು. ಬೇರೆಯವ್ರು ಏನ್ ಹೇಳಿದ್ರು ನಿಮಗ್ ತಲುಪಲ್ಲ. ನೀವು ನಾನ್ ಮಾಡೋ ಸರಿಗಿದೆ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಭಾವನೆ ಇರಬೇಕು, ಸ್ಪಷ್ಟವಾದಂತಹ ಒಂದು ನಡವಳಿಕೆ ಇರಬೇಕು ನಿಮ್ದು. ಆಗ ನಿಮ್ಗೇನು ಆಗಲ್ಲ. ಬೇರೆಯವ್ರು ಏನಾದ್ರು ನಾಯಿ ಬಗಳರು ದೇವಲೋಕ ಹಾಳಾಗುತ್ತೆ ಅಂತ ಒಂದು ನಾಣ್ಣುಡಿ ಇದೆ. ಆತರ ಯಾರು ಏನಾರು ಅನ್ಕೊಳ್ಳಿ, ನಾ ಮಾಡಿ ಸರಿಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಸಾಕು. ಗುರು, ಅದು ನಾನು ಬಳಸ್ಕೊಂಡ್ ತಿಂದಿರೋ ದುಡ್ಡಲ್ಲ ಗುರುಗಳೇ ಅದು. ಬಟ್ ನಾನು ಬೇರೆ ಅವ್ರ ಕಡೆಯಿಂದ ತಗೊಂಡೆ ಬೇರೆ ಸಂಸ್ಥೆ ಹಾಕಿರೋ ದುಡ್ಡು. ಅವ್ರು ಬಟ್ ತಲುಪಿಲ್ಲ ದುಡ್ಡು, ಇವ್ರಿಗೆ ಕಟ್ಟೋರಿಗೆ ತಲುಪಿಲ್ಲ ದುಡ್ಡು. ಅದು ನೀವು ಅದನ್ನ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು. ನಾನೇನ್ ಮಾಡಿದೀನಿ ಅನ್ನೋದನ್ನ ಪೂರ್ಣವಾಗಿ. ಅಲ್ಲಿ ಏನಾಗಿದೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ನೀವ್ ಈಗ ಅದನ್ನ ಪಡ್ಕೊಂಡ್ರಿ, ಅದನ್ನ ಬೇರೆದಕ್ ಬಳಸಿದ್ರಿ, ಅವ್ರ ಪರ್ಮಿಷನ್ ಇಲ್ಲದೆ ಬಳಸಿದ್ರೆ ತಪ್ಪಾಗತ್ತದು. ನೀವು ಅವರಿಂದ ಪಡ್ಕೊಂಡು ಅದನ್ನ ಯಾವ್ದಕ್ ಉಪಯೋಗ ಮಾಡ್ಬೇಕಾಗಿತ್ತೋ ಅಷ್ಟಕ್ಕೆ ಉಪಯೋಗ ಮಾಡದೆ ಬೇರೆ ಯಾವ್ದಕ್ಕೋ ಅದನ್ನ ಬಳಸಿದ್ರೆ ಅದನ್ನ ನೀವು ಬಳಸದೆ ತಿಂದೇ ಇದ್ರು ಅದು ಬೇರೆ ದುರುಪಯೋಗ ಆಗಿದೆ ಅಂತ ಅರ್ಥ ಆಗತ್ತದು. ಇಲ್ಲ ಗುರು, ನೇರವಾಗಿ ಕಟ್ಟಿದೀನಿ. ಅವ್ರಿಗೆಲ್ಲ ರೆಸಿಪ್ಟ್ ಸಲಪಿಸಿದೆ, ನಾನೇ ಅದು ತಿಂದಿಲ್ಲ. ಬಟ್ ಅವರು ಕೊಟ್ಟಿಲ್ಲ, ಅವ್ರು ಕೊಡ್ಬೇಕಾದ ಸಂಸ್ಥೆಯವರು ಕೊಡ್ತಾ ಇಲ್ಲ ಅವರು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದು ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ನೀವು ಮಾಡಿರೋದು ಸರಿಯಾದಂತ ವಿಧಿವಿಧಾನ ಇದೆಯಾ ಇಲ್ವಾ ಅನ್ನೋದು. ಯಾಕೆಂದ್ರೆ ಜನಗಳ ದುಡ್ಡು ಅಂತ ಅಂದ್ಮೇಲೆ ಜನಗಳಿಗೆ ತಿಳುವಳಿಕೆ ಬರೋ ತನಕ ಅವ್ರು ನಿಮ್ಮನ್ನ ಬೈಯೋದ್ ಬಿಡಲ್ಲ, ಖಂಡಿತ ಬೈತಾರೆ. ಅದೇ ಗುರುಗಳೇ, ಅದ್ ಹೆಂಗೆ ನಮ್ಗೇನು ಶಾಪ ಇದೆ ಹೆಂಗೆ ಅಂತ ಕೇಳಿದ್ವಿ. ಶಾಪ ಅಂತ ಆಗೋದಿಲ್ಲ, ಬಟ್ ಅವ್ರ ಹಕ್ಕನ್ನ ಅವ್ರು ಚಲಾಯಿಸೋಕೆ ನನ್ ದುಡ್ಡು ನಂಗೆ ಬರ್ಲಿ ಅಂತ ಕೇಳ್ತಾರೆ. ಅದನ್ನ ಸಾಧ್ಯ ಆದ್ರೆ ಅವ್ರು ವಾಪಸ್ ಕೊಡೋದಾದ್ರೆ ಕೊಡಿಸಿ, ಇಲ್ಲ ಅಂತಂದ್ರೆ ಈ ತರ ಮಾಡಿರೋದು ಸರಿ ಇದೆ, ಆಯ್ತು ನೀವ್ ಮಾಡೋ ಸರಿಗಿದ್ಯಪ್ಪ ಅಂತ ಅವ್ರು ಒಪ್ಕೊಳ್ಳೋ ಹಂಗ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಹೇಗಿರೋಣ ಸರ್, ನಾವು ರಾಯಚೂರಿಗೆ ಬರಕ್ಕೆ ಟ್ರೈ ಬರ್ತೀವಿ. ಟ್ರೈ ಅಂದ್ರೆ ಹೋಯ್ತು. 24 ಗಂಟೆ ಟೈಮ್ ಅಷ್ಟೇ ಇರೋದು. ಇಲ್ಲಿ ಟ್ರೈ ಪದ ಬಳಸಬಾರ್ದು, ಬರ್ತಾ ಇದ್ದೀನಿ ಅಷ್ಟೇ. ಮತ್ತೆ ಗುರುಗಳೇ, ಸಂಪತ್ ಅವ್ರು ಮಾತಾಡಿ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಆಧುನಿಕ ಜೀವನ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಆದ್ರೆ ಕೆಲವೊಂದು ಹಿಂದೆ ಕೆಲಸ ಸರ್ ಒಂದು ಸರ್, ಆಧುನಿಕ ಜೀವನ ಶೈಲಿನಲ್ಲಿ ಕೆಲವು ಮೌಢ್ಯಗಳಿದಾವೆ. ಬಾಲ್ಯ ವಿವಾಹ ಇರ್ಬೋದು, ಸತಿ ಸಹಗಮನ ಪದ್ಧತಿ ಇರ್ಬೋದು, ಪ್ರಾಣಿ ಬಲಿ ಇರ್ಬೋದು. ಮತ್ತೆ ಮೌಢ್ಯಗಳಂತ ದೊಡ್ಡವ್ರು ಮಾಡಿ ಒಳ್ಳೇದು ಅಂದ್ಬಿಟ್ಟು ಇದ್ರ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ನಡೆದು ಅವ್ರಿಗೂ ಒಂದು ಜೀವನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ನ್ಯಾಯವನ್ನು ಒದಗಿಸಿದ್ದಾರೆ ಸರ್. ಎಷ್ಟು ಮಟ್ಟಿಗೆ ಸರಿನಾ ತಪ್ಪ, ಅವ್ರು ಮಾಡಿದ್ದೆ ಸರಿ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಯ್ತು. ಮತ್ತೆ ನಕಾರಾತ್ಮಕ ಶಕ್ತಿಗಳನ್ನ ಹೊರಗಡೆ ಕಳಿಸೋದು ಅಷ್ಟೇ ಮುಖ್ಯ. ಸಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಸದೃಢಗೊಳಿಸ್ತವೆ. ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೊಡ್ಬೇಕು. ಕೆಲವೊಂದು ಬಾಲ್ಯ ವಿವಾಹ ಇರ್ಬೋದು, ಸತಿ ಸಹಗಮನ, ಗಂಡ ಸತ್ತ ಅಂದ್ರೆ ಹೆಂಡತಿನೂ ಚಿತೆಗಾರ ಅಂತ ಒಂದು ಅನಿಷ್ಟ ಪದ್ಧತಿಗಳು ಕೂಡ ಇದು ನಮ್ಮಲ್ಲಿ. ಅದರ ಜ್ಞಾನವನ್ನು ವಿಸ್ತಾರವಾದಂತ ಸಂದರ್ಭದಲ್ಲಿ ಕೆಲವೊಂದು ಹೋರಾಟಗಳ ಮೂಲಕ ಇವೆಲ್ಲ ಬದಲಾವಣೆ ಆಗಿದ್ದಾವೆ. ಇದನ್ನೆಲ್ಲ ನಂಬಬೇಕಾ? ಕೆಲವೊಂದು ಇದೇ ತರ ಕೆಲವೊಂದು ಇದಾವೆ ಸರ್. ಕೆಲವೊಂದು ನಂಬಿಕೆಗೆ ಅರ್ಹವಾದಿದ್ದಾವೆ, ಕೆಲವೊಂದು ನಂಬಿಕೆಗೆ ಅರ್ಹವಾದದ್ದು ಅಲ್ಲ. ಇದ್ರ ಬಗ್ಗೆ ತಮ್ಮ ಸಲಹೆ ಏನು? ಸಮಾಜದಲ್ಲಿ ಪರಿವರ್ತನೆ ಯಾವಾಗಲೂ ಜಗದ ನಿಯಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಪರಿವರ್ತನೆ ಆಗ್ತಾನೆ ಇರುತ್ತೆ, ಹೋರಾಟ ನಡೀತಾನೆ ಇರುತ್ತೆ. ಇದು ಬೇಕಾದಷ್ಟು ತಪ್ಪು ವಿಧಿವಿಧಾನಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದೆಲ್ಲ ಸಂಪ್ರದಾಯಗಳಲ್ಲ, ಕೆಟ್ಟದಾಗಿ ನನ್ನ ಸ್ವಾರ್ಥಕ್ ಮಾಡ್ತಾ ಇರ್ತೀನಿ. ಆ ಸ್ವಾರ್ಥದಲ್ಲಿ ಏನಾಗಿರುತ್ತೆ, ಲೋಕ ಕಲ್ಯಾಣ ಇರೋಲ್ಲ,
ಲೋಕ ಕಲ್ಯಾಣಕ್ಕೋಸ್ಕರ ಏನ್ ಹೇಳಿದೆಯೋ ಅದು ಸಂಪ್ರದಾಯ ಆಗಿರುತ್ತೆ. ನಮ್ಮ ಪೂರ್ವಜರಿಂದ ನಮ್ಮ ಪೀಳಿಗೆಯಿಂದ ಮೇಲೆ ಮೇಲೆ ಬರ್ತಾ ಇರುತ್ತೆ. ನಮ್ ತಂದೆ ತಾಯಿ ನಮ್ಗೆ ಹೇಳ್ಕೊಟ್ಟಿರೋದು ಖಂಡಿತವಾಗ್ಲೂ ತಪ್ಪು ಹೇಳ್ಕೊಟ್ಟಿರಲ್ಲ. ಅದಂತಹದ್ದು ಸಂಪ್ರದಾಯ ಆಗುತ್ತೆ ಹೊರತು ಬೇರೆ ಈಗ ಆ ಅದು ಬಾಲ ವಿವಾಹ ಅದಾದ್ಮೇಲೆ ಇಂಥದ್ದೆಲ್ಲದನ್ನು ತಪ್ಪು ಅಂತ ನಮಗೂ ಗೊತ್ತು. ಆದ್ರೂ ಕೂಡ ನಾವು ನಮ್ ಸ್ವಾರ್ಥಕ್ಕೋಸ್ಕರ ಮಾಡ್ತೀವಿ. ನಾವ್ ಅದನ್ನ ಮಾರ್ಬಿಡ್ತಾರೆ. ಈಗ ಮುಸ್ಲಿಮ್ಸ್ ಏನ್ ಮಾಡ್ತಾರೆ, ಎಷ್ಟೋ ಕಡೆ ಅವ್ರ ಮಕ್ಕಳನ್ನೇ ಮಾರ್ಕೊಂಡಿರುವಂತ ವಿಚಾರಗಳನ್ನ ನಾವು ನೋಡಿದೀವಿ. ಸೊ ಇಂಥದ್ದೆಲ್ಲ ತಪ್ಪಾಗತ್ತೆ. ಇದೆಲ್ಲದನ್ನು ರಾಂಗ್ ಅಂತ ಗೊತ್ತಿದೆ, ಆದ್ರೂ ಅವ್ರಿಗೆ ಬಡತನದಿಂದ ಆ ಥರದ್ದೆಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಈಗ ಎಷ್ಟೋ ಜನಕ್ಕೆ ಹೆಚ್ಚು ಮಕ್ಳಿರುತ್ತೆ. ಅಯ್ಯೋ ಇದು ಇವಳನ್ನ ಒಂದ್ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಅಷ್ಟು ಭಾರ ಕಡಿಮೆ ಆಗುತ್ತೆ, ಅಷ್ಟು ತೂಕ ಕಡಿಮೆ ಆಗುತ್ತೆ, ಅವ್ರನ್ನ ಸಾಕೋದ್ ತಪ್ಪುತ್ತೆ ಅಂತ ನಾವು ಬಾಲ್ಯ ವಿವಾಹ ಮಾಡೋದು. ಇದೆಲ್ಲ ಅವ್ರಿಗೂ ಗೊತ್ತಿರುತ್ತೆ, ನಾವ್ ಮಾಡ್ತಿರೋದು ತಪ್ಪು, ನನ್ ಮಗುಗ್ ತೊಂದರೆ ಕೊಡ್ತಾ ಇದ್ದೀನಿ, ಅವ್ರನ್ನ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಬಾರ್ದು ಅಂತ. ಅದೆಲ್ಲ ಸ್ವಾರ್ಥಕ್ಕೋಸ್ಕರ ಮಾಡಿರ್ತಾರೆ. ಆಗಿನ ಒಂದು ಪರಿಸ್ಥಿತಿಗೆ ಅವ್ರು ಮಾಡ್ಕೊಂಡು ಹೋಗಿರ್ತಾರೆ. ಅದು ತಪ್ಪಾಗುತ್ತೆ. ಖಂಡಿತವಲ್ಲೂ ಈ ಒಂದು ವಿಧಿವಿಧಾನಗಳನ್ನ ಸರಿಪಡಿಸೋದಕ್ಕೆ ಹೋರಾಟ ನಡೆಯುತ್ತೆ. ಈಗ ಅದೆಲ್ಲ ತಪ್ಪಿದೆ, ಅದೆಲ್ಲ ಹೋಗ್ತಾ ಇದೆ. ಅದಕ್ಕೆ ನಮಗೂ ಕೂಡ ಜ್ಞಾನ ಬರ್ಬೇಕು. ಜ್ಞಾನ ಸಂಪಾದನೆ ಆಗ್ಬೇಕು ಅಂದ್ರೆ ನಾವೆಲ್ಲ ಧ್ಯಾನ ಮಾಡ್ಬೇಕು. ನೀವು ಧ್ಯಾನ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಅರಿವು ಬರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಮ್ ತಾಯಿ ಹೇಳ್ಕೊಟ್ಟಿದ್ದು 4 ವಿಚಾರ. ಯಾವ್ದು ಸರಿ ಅಂತ ಅನ್ಸುತ್ತೋ ಅದ್ ಮಾಡೋ, ತಪ್ಪು ಅಂತಿದ್ ಮಾಡ್ಬೇಡ, ಯಾವ್ದು ರೈಟ್ ಅನ್ಸುತ್ತೋ ಅದನ್ನ ಮಾಡೋ, ರಾಂಗ್ ಅನ್ಸಿದ್ ಮಾಡ್ಬೇಡ. ಇಷ್ಟೇ ಹೇಳ್ಕೊಟ್ಟಿದ್ದು. ರೈಟ್ ಅಂದ್ರೆ ನಮ್ಮ ಒಳಗಡೆ ರೈಟ್ ಅಂತ ಅನ್ಸಿದ್ರೆ ಮಾಡ್ಬೇಕು, ರಾಂಗ್ ಅಂತ ಯೋಚನೆ ಮಾಡಬಾರ್ದು. ತಪ್ಪು ಅಂತ ಅನ್ಸಿದ್ರೆ ಮಾಡ್ಬಾರ್ದು, ಸರಿ ಅಂತ ನಮ್ಮ ಒಳಗಡೆಯಿಂದ ಆತ್ಮ ಹೇಳುತ್ತೆ, ಸರಿ ನೀ ಮಾಡು ಹೋಗು ಅಂತ ಹೇಳಿದ್ರೆ ಮಾಡ್ಬೇಕು ಅಷ್ಟೇ. ಧನ್ಯವಾದ. ಇದೇ ಬೇಕಾಗಿತ್ತು. ಯಾರು ಮಧ್ಯೆ ಮಾತಾಡ್ತಾ ಇದ್ದಾರೆ, ಅವ್ರು ಮ್ಯೂಟ್ ಮಾಡ್ಕೊಳ್ಳಿ ಮಿಕ್ಕವರು. ಅದೇ ಇವ್ರದೇ ಐ ಥಿಂಕ್ ಸಂಪತ್ ಕುಮಾರ್ ಅವ್ರದ್ದೇ ವಾಯ್ಸ್ ಬರ್ತಾ ಇದೆ ಸರ್. ಹಾ 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 ಗಾಯತ್ರಿ ದೇವರು ಮಾತಾಡಿ. ಗಾಯತ್ರಿ ಅವರು, ಗಾಯತ್ರಿ. ಸ್ವಾಮಿ, ನಾನು ಗಾಯತ್ರಿ, ಬಳ್ಳಾರಿಯಿಂದ. ನಮಸ್ಕಾರ. ನಮಸ್ತೆ. ಇದು ಶ್ರೀಗಂಧದ ಆಯಿಲ್ ಅಂದ್ರಲ್ಲ, ಯಾವ್ದು ಒಳ್ಳೇದು, ಪ್ಯೂರ್ ಹೇಗೆ ಅನ್ನೋದು ಕಂಡುಹಿಡಿಯೋದು ಹೇಗೆ? ಯಾವ ಕಂಪ್ನಿ ಚೆನ್ನಾಗಿರುತ್ತೆ? ಯಾವ್ದನ್ನು ಪ್ರೈವೇಟ್ ಇಂದ ಕಂಡ್ಕೋಬೇಡಿ. ಕರ್ನಾಟಕ ಗವರ್ಮೆಂಟ್ ಇಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅದನ್ನ ತಯಾರು ಮಾಡಿರುವಂತದ್ದು ಸಿಗುತ್ತೆ. ದಟ್ ಈಸ್ ದಿ ಬೆಸ್ಟ್. ದಟ್ ಈಸ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆಲ್ಲ ಒಂದು ವಿಧಿವಿಧಾನಗಳಲ್ಲಿ, ರೀತಿ ನೀತಿಗಳಲ್ಲಿ, ಗವರ್ಮೆಂಟಿನ ಒಂದು ರಿಸ್ಟ್ರಿಕ್ಷನ್ಸ್ ಒಳಗಡೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ISO ಟ್ರೇಡ್ ಮಾರ್ಕ್ ಇರುತ್ತೆ ಅದ್ರ ಮೇಲೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ. ಅದನ್ನ ಕೊಂಡ್ಕೊಳ್ಳಿ, ಇನ್ಯಾವುದು ಕೊಂಡ್ಕೊಳ್ಬೇಡಿ. ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ ಬಳ್ಳಾರಿಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗಿ ಕೇಳಿ, ಅವ್ರಿಗೆ ತರಿಸ್ಕೊಡ್ತಾರೆ. ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಸಿಗಬಹುದು. ಮೈಸೂರು ಒಳಗಡೆ ಉತ್ಪತ್ತಿ ಆಗತ್ತೆ ಅದು. ನಮ್ಮ ಮೈಸೂರು ಒಳಗಡೆ ಗಂಧದ ಕೋಟಿ ಅಂತಿದೆ, ಅಲ್ಲಿ ಸಿಗ್ತದೆ. ಸರಿ ಸ್ವಾಮಿ, ಆಯ್ತು, ತಗೋತೀನಿ. ಇಂಟರ್ನೆಟ್ ಅಲ್ಲಿ ಹೋಗಿ ಹುಡುಕಿ ಅದು ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಸರ್, ಅದು ನಿಮ್ಮ ತಮ್ಮ ಇದ್ರೆ ಸ್ವಲ್ಪ ಶೇರ್ ಮಾಡಿದ್ರೆ. ಇಲ್ಲ ಸರ್, ಮೈಸೂರಿನಲ್ಲಿ ಕಾವೇರಿ ಎಂಪೋರಿಯಂ ಅಂತ ಇದೆ, KRS ಎದುರುಗಡೆ. ಅಲ್ಲಿ ಶ್ರೀಗಂಧದ ಶುದ್ಧವಾದ ಉತ್ಪನ್ನಗಳು ಸಾಕಷ್ಟು ಸಿಗತ್ತೆ. ಆಯ್ತು. ಕಾವೇರಿ ಎಂಪೋರಿಯಂ ಎಲ್ಲ ಕಡೆನೂ ಇದೆ, ಬೆಂಗಳೂರಲ್ಲೂ ಇದೆ, ಎಲ್ಲ ಕಡೆಯಲ್ಲೂ ಇದೆ. ಖಂಡಿತವಾಗ್ಲೂ ಅಲ್ಲಿ ಪರಿಚಯ ಮಾಡಿ, ಅಥವಾ ಅಲ್ಲಿ ಹೋಗಿ ವಿಚಾರಿಸಿ ಕೊಂಡ್ಕೊಳ್ಳಿ, ಇನ್ನೆಲ್ಲೂ ಕೊಂಡ್ಕೋಬೇಡಿ. ಅದೇ ಕೇಳೋಣ ಅಂತ ನಿಮ್ಗೆ. ಓಕೆ ಮೇಡಮ್. ಓಕೆ. ಗಾಯತ್ರಿ ಮೇಡಮ್, ನೀವು ಬಳ್ಳಾರಿದನಾ? ಹೌದು, ಬಳ್ಳಾರಿ. ಪ್ರಚಾರ ಮಾಡಿದ್ರ ಕಾರ್ಯಕ್ರಮವನ್ನು? ಮಾಡಿದೀನಿ ಸ್ವಾಮಿ, ಮಾಡಿದೀನಿ. ಸುಮಾರು ಅಕ್ಕವ್ರಿಗೆಲ್ಲ ಹೇಳಿದೀನಿ. ಇದು ಕ್ಲಾಸಲ್ಲಿ ನನ್ಗೆ ಮಗು ಇದೆ, ಟೈಮ್ ಆದಾಗೆಲ್ಲ ನಾನು ಜಾಯಿನ್ ಆಗ್ತೀನಿ. ಬಟ್ ಇವತ್ತು ತುಂಬಾ ಒಳ್ಳೆ ಕ್ಲಾಸ್ ಅನ್ನಿಸ್ತು ನನ್ಗೆ. ಡೈಲಿ ಧ್ಯಾನ ಅಷ್ಟೇ ಮಾಡ್ಕೊಂಡು ಎದ್ಬಿಡ್ತೀನಿ ನಾನು, ಪಾಪು ಇರ್ತಾಳೆ. ಇವತ್ತು ಒಳ್ಳೆ ಒಂದೊಂದ್ಸರಿ ವೀಕಲ್ಲಿ ಒಂದೊಂದ್ಸರಿ ಏನೋ ಒಂದು ಒಳ್ಳೆ ಜ್ಞಾನ ಸಿಕ್ಕಂಗೆ ಅನ್ಸುತ್ತೆ ನನ್ಗೆ. ಧ್ಯಾನದಲ್ಲಾಗ್ಲಿ ಅಥವಾ ಯಾರಾದ್ರೂ ಅಡ್ವೈಸ್ ಮಾಡೋದ್ರಲ್ಲಾಗ್ಲಿ, ಯಾರು ಸ್ವಲ್ಪ ಜ್ಞಾನ ಅನ್ಸ್ತಾರಲ್ಲ, ಅವಾಗ ಒಂದೊಂದು ಪಾಯಿಂಟ್ ತುಂಬಾ ನನ್ಗೆ ಅಳವಡಿಸ್ಕೊಳ್ತೀನಿ. ಖುಷಿ ಅನ್ಸುತ್ತೆ ಆ ಮಾತುಗಳು. ಸೊ ನಿಮ್ ಖುಷಿ ನೀವು ಹಂಚ್ಕೋಬೇಕಲ್ಲ, ಏನ್ ಮಾಡ್ಬೇಕು? ಸಮಗ್ರ ಸ್ವಾಸ್ಥ್ಯವನ್ನ ಹಂಚ್ಬೇಕು. ಸರಿ ಸ್ವಾಮಿ, ಆಯ್ತು. ಹೇಳಿದೀನಿ, ಸುಮಾರು ಜನಕ್ಕೆ ಹೇಳಿದೀನಿ. ಆ ಲಿಂಕ್ ಕೂಡ ಕಳ್ಸಿದೀನಿ ಅವ್ರಿಗೆ. ಅದೇ, ಯಾಕಂದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ಇನ್ನೂ ಹೆಚ್ಚು ಆಗ್ತಾ ಇಲ್ಲ, ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ. ಅಂದ್ರೆ ನಮ್ಮ ಪ್ರಚಾರದಲ್ಲಿ ಸ್ವಲ್ಪ ಲೋಪ ಇದೆ ಅಂತ ಕಾಣಿಸ್ತದೆ.
ಇಲ್ಲ ಸ್ವಾಮಿ, ಇಲ್ಲಿರುವಂತ ನನ್ ಮಾಸ್ಟರ್ಸ್ ನನ್ ನನ್ಗೆ ಕೈಲಾದಷ್ಟು ಸ್ವಲ್ಪ ಜನಕ್ಕೆ ಹೇಳಿದ್ದೀನಿ. ಇನ್ನೂ ಪ್ರಯತ್ನ ಮಾಡಿ, ಇವತ್ತು ಪ್ರಯತ್ನ ಮಾಡಿ. ಇವತ್ತು ಇದೆ, ನಾಳೆ ಟೈಮ್ ಇದೆ. ಓಕೆ, ಆಯ್ತು 2 ಆಯ್ತು ದಿವಸ ಸಮಯ ಇದೆ. ಇನ್ನು ಪ್ರಯತ್ನ ಆಯ್ತು ಹೆಚ್ಚಾಗಿ ಆಯ್ತು. ಮಾಡಿ. ಯಾಕಂದ್ರೆ ನೀವು ಬಳ್ಳಾರಿ ಅಂದ್ರೆ ರಾಯಚೂರಿಗೂ ಸ್ವಲ್ಪ ಸಮೀಪ ಆಗುತ್ತೆ. ಹೌದು, ಹತ್ರ ಆಗುತ್ತೆ. ಹೌದು. ರಾಯಚೂರಲ್ಲಿರುವಂತ ಫ್ರೆಂಡ್ಸು, ರಿಲೇಟಿವ್ಸು, ಯಾವ್ದಾನ ಸಂಸ್ಥೆಗಳು ಎಲ್ಲರಿಗೂ ತಿಳಿಸ್ಬೇಕಾಗತ್ತೆ. ನಮ್ಗೆ ಇನ್ನೊಂದು ಏನಂದ್ರೆ, ಇಲ್ಲಿ ಕೊರತೆ ಅನ್ನೋದು ನಾನು ನೋಡ್ತಾ ಇದ್ದೀನಿ. ವಾಲಂಟಿಯರ್ಸ್ ಎಷ್ಟು ಹೇಳಿದ್ರು ವಾಲಂಟಿಯರ್ಸ್ ಬರಲ್ಲ. ಅದೇನೋ ಗೊತ್ತಿಲ್ಲ. ಈಗ ಸಾರ್ ಹೇಳ್ತಾ ಇದ್ರು, ನಾವ್ ಹೇಳ್ತಾ ಇದ್ವಿ, ಎಷ್ಟು ಹೇಳಿದ್ರು ಒಬ್ಬರು ನಾನು ಕಾಲ್ ಮಾಡ್ತೀನಿ, ನಾನು ಇದು ಈ ಕೆಲಸ ಕೊಡಿ, ಏನು ಕೇಳಲ್ಲ. ಇದೆಂತ ವಿಚಿತ್ರ ನನಗೆ ಅರ್ಥ ಆಗಲ್ಲ. ಅಂದ್ರೆ ನಾನು ಇವತ್ತು ಧ್ಯಾನದಕ್ಕೆ ಮುಂಚೆ, ಧ್ಯಾನ ಶುರು ಮಾಡೋಕ್ ಮುಂಚೆ ನಾನು ಹೇಳ್ತಾ ಇದ್ದೆ ವಾಕ್ಯಗಳು. ಅವೆಲ್ಲ ಒಂದ್ಸರಿ ಯೋಚನೆ ಮಾಡಿ, ಅವೆಲ್ಲ ನೀವು ಒಂದ್ಸರಿ ಅದೆಲ್ಲ ತಿಳ್ಕೊಳ್ಳಿ. ಇಲ್ಲಿ ಲಕ್ಷ್ಮೀಕಾಂತ್ ಮಾಡ್ತಾರೆ, ಮತ್ತೆ ಯಾರು ಅಶ್ವಿನಿ ಮೇಡಮ್, ಇವರಿಬ್ಬರು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕೆಲಸ ಮಾಡೋದು. ಮಿಕ್ಕಿದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ವೀಕ್ಷಿಸ್ತಾ ಇದ್ವಿ. ನೀವೇನ್ ಮಾಡ್ತಾ ಇದ್ರೆ ನಾವು ವೀಕ್ಷಿಸ್ತಾ ಇದ್ವಿ. ನೀವೇನ್ ಮಾಡ್ತಾ ಇದ್ರೆ ನಾವು ಟೆಸ್ಟು, ಇಲ್ಲಾಂದ್ರೆ ಏನೋ ಹೇಳ್ತಾರಲ್ಲ, ಪರೀಕ್ಷೆ ಮಾಡ್ತಾ ಇದ್ವಿ ಅಂತ ತರ ಕೂತ್ಕೊಂಡಿದ್ದಾರೆ ಎಲ್ಲರೂ. ಕೆಲಸ ಮಾಡಬೇಕು, ಸ್ವಚ್ಛಂದ ಸೇವೆ ಮಾಡಬೇಕು, ಸೇವಾ ಕಾರ್ಯಕರ್ತ ಕೆಲಸ ಮಾಡಬೇಕು. ನಾವು ಮಾಡ್ತಾ ಇರೋ ಕೆಲಸ ವಿಶ್ವಕರ್ಮ, ಇದೇನು ಸಾಮಾನ್ಯ ಕೆಲಸ ಅಲ್ಲ. ನಾವು ನಮ್ಮ ಮನೆದಲ್ಲ, ನಿಮ್ಮ ಮನೆದಲ್ಲ, ಇನ್ನೊಬ್ರ ಮನೆದಲ್ಲ, ಇದು ವಿಶ್ವಕರ್ಮ ಅಂತ ಹೇಳ್ತಾರೆ. ವಿಶ್ವಕರ್ಮ ಮಾಡಕ್ಕೂ ಮುಂದಕ್ಕೆ ಬರಲ್ಲ ಅಂದ್ರೆ ಇನ್ನೇನು ಕರ್ಮ ಮಾಡ್ತೀರಿ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಲಕ್ಷ್ಮೀಕಾಂತ್ ಮಾತಾಡಿ ಸರ್. ಈ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಬಳ್ಳಾರಿ ದೂರ ಆಗುತ್ತಾ? ಸ್ವಲ್ಪ ಇರ್ಲಿ ಸರ್, ಅವರು ಇರ್ಲಿ. ಯಾದಗಿರಿ ಗುಲ್ಬರ್ಗ ತುಂಬಾ ಹತ್ರ ಆಗುತ್ತೆ. ಯಾದಗಿರಿ ಗುಲ್ಬರ್ಗ ನೆಕ್ಸ್ಟ್ ಸ್ಟಾಪ್ಗಳು ಅವೆಲ್ಲ. ಸೊ ಅವರಲ್ಲಿ ಯಾರಾದ್ರೂ ಇದ್ರೆ ಮಾಡ್ಲಿ, ಅಥವಾ ಅವ್ರು ಯಾರಾದ್ರೂ ನನಗೆ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಫೋನ್ ನಂಬರ್ಸ್ ಏನಾದ್ರು ಕೊಟ್ರು ಸಹ ನಾನು ವಾಲಂಟಿಯರ್ ಆಗಿ ಅವ್ರಿಗೆ ಮಾತಾಡಿ ವ್ಯವಸ್ಥೆ ಮಾಡ್ತೀನಿ. ಮ್ಯಾಕ್ಸಿಮಮ್ ರಾಯಚೂರಲ್ಲಿ ನನ್ನ ಆಫೀಸ್ ಸ್ಟಾಫ್ ಎಷ್ಟಿದೆ ತಾಲೂಕು ಆದ್ಯಂತ ಈಗಾಗಲೇ ಪ್ರಚಾರ ಮಾಡಿದ್ದೀನಿ. ಸೂಪರ್ವೈಸರ್ಸ್ಗೆಲ್ಲ ಪರ್ಸನಲ್ ಆಗಿ ಮಾತಾಡಿದ್ದೀನಿ. ಇದು ಕಳಿಸ್ತಾ ಇದ್ದೀನಿ, ಡೈಲಿ ಏನೇನ್ ಬರುತ್ತೆ ಅದು. ಅಂಗನವಾಡಿ ವರ್ಕರ್ ಯೂನಿಯನ್ಗೂ ಹೇಳಿದ್ದೀನಿ, ಸ್ಟಾಫ್ಗೂ ಹೇಳಿದ್ದೀನಿ, NGOs ಹೇಳಿದ್ದೀನಿ, ಸ್ತ್ರೀ ಶಕ್ತಿ ಸಂಘದವ್ರಿಗೂ ಹೇಳಿದ್ದೀನಿ. ಅವತ್ತೊಂದ್ 2 ಮದುವೆ ಇದೆ ದೇವದುರ್ಗ, ಅದು ಅವರು ಲೇಟ್ ಆಗಿ ಬಂದು ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೀನಿ. ನಾನು ಗುಲ್ಬರ್ಗ ಯಾದಗಿರಿ ತುಂಬಾ ಹತ್ರ ರಾಯಚೂರ್ಗೆ. ಅವ್ರದ್ದು ಕೊಟ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಇಲ್ಲ ತಾಲೂಕಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ನಮ್ ದೇವದುರ್ಗ ಅದು ಇದು ಹೇಳಿದ್ರೆ ನಾನು ಅಲ್ಲಿ ಬೇಕಾದ್ರೆ ಅಂಗನವಾಡಿ ವರ್ಕರ್ಸ್ ನಮ್ಮ ಸ್ತ್ರೀ ಶಕ್ತಿ ಮೂಲಕ ನಾನು ಪ್ರಚಾರ ಮಾಡಕ್ಕೆ ಕ್ರಮ ಕೈಗೊಳ್ತೀನಿ. ರಾಯಚೂರ್ದು ನಂಬರ್ಸ್ ಸ್ವಲ್ಪ ಇದೆ, ಅದೆಲ್ಲ ಕೊಡ್ತೀನಿ, ಸ್ವಲ್ಪ ಮಾತಾಡಿ. ಖಂಡಿತ ಸರ್, ಇನ್ನೊಂದು 10 ನಂಬರ್ ಇದೆ. ನಾನು ನಿನ್ನೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೆ. ಅದರಿಂದನೇ ಒಂದು ಅಲ್ಲಿರುವಂತ ಪಿರಮಿಡ್ ಮಾಸ್ಟರ್ಸ್, ನಮ್ಮ ಧ್ಯಾನಿಗಳು ಒಂದು ಮೂರು ಜನ ಇವತ್ತು ಪ್ರಚಾರಕ್ಕೆ ತೊಡಗಿಸ್ಕೊಂತಾ ಇದ್ದಾರೆ. ಇವತ್ತು ಶುರು ಮಾಡ್ತಾರೆ ಅವರು. ಕೊಡಿ ಸರ್, ಇವತ್ತು ಫ್ರೀ ಇದ್ದೀನಿ, ನಾನು ಮಾಡ್ತೀನಿ ಅದನ್ನ. ಕಳ್ಸ್ಕೊಡ್ತೀನಿ ಎಲ್ಲ. ಥ್ಯಾಂಕ್ ಯು ಸರ್. ಓಕೆ. ಆಮೇಲೆ ಇನ್ನೊಂದು ಅವರು ಇದು ಕೇಳ್ತಾ ಇದ್ರು, MSIL ಅಂತ ಅಂದ್ರೆ ಮೈಸೂರು ಇಂಟರ್ನ್ಯಾಷನಲ್ ಸೇಲ್ಸ್ ಲಿಮಿಟೆಡ್ ಅಂತ ಎಲ್ಲಾ ಕಡೆಗೂ ಇರ್ತದೆ. ಅದು ಗವರ್ಮೆಂಟ್ ಆರ್ಗನೈಸೇಷನ್. ಅಲ್ಲಿ ಹೋದ್ರೆ ಶ್ರೀಗಂಧ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಅಗರಬತ್ತಿಗಳಿರ್ಬೋದು, ಎಲ್ಲ ಪ್ಯೂರ್ ಕ್ವಾಲಿಟಿ ಸಿಗ್ತದೆ ಸರ್. ರೈಟ್, ಒಳ್ಳೇದು. ಅದು ಇನ್ಫಾರ್ಮೇಶನ್ ಎಲ್ಲ ಐ ಥಿಂಕ್ ಎಲ್ಲರಿಗೂ ಗೊತ್ತಾಗಿದೆ. ಅಲ್ಲಿ ತಗೊಳ್ಳಿ ಎಲ್ಲ. ಇಂಥ ಅದ್ಭುತ ಕ್ವಾಲಿಟಿ ಪದಾರ್ಥಗಳು ತಗೋಬೇಕು. ಅದೇ ಸಾರ್ ಹೇಳ್ತಾ ಇದ್ರಲ್ಲ. ರೈಟ್. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಸರ್. ಇವತ್ತಿನ ವಿಚಾರ ಅಂತೂ ನಿಜವಾಗ್ಲೂ ಮೊಟ್ಟ ಮೊದಲನೇ ಬಾರಿಗೆ ಜಾಸ್ತಿ ಹ್ಯಾಂಡ್ ರೈಸ್ ಆಗಿದೆ. ಯಾಕೆಂದ್ರೆ ನೀವು ಹೇಳಿದಂತಹ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಅನ್ನುವಂತ ಒಂದು ಟಾಪಿಕ್ ಏನಿದೆ ಅದು ಆಗಿದೆ ಎಲ್ಲಾರ ಜೀವನದಲ್ಲೂ. ಪ್ರತಿಯೊಂದು ನೀವು ಹೇಳುವಂತದ್ದು ಅವರಲ್ಲಿ ಅನುಭವ ಆಗಿರೋದ್ರಿಂದ ಎಲ್ರಿಗೂ ಕೂಡ ಇದು ಇಷ್ಟ ಆಗಿರುವಂತಹ ಸಬ್ಜೆಕ್ಟ್ ಕೂಡ. ತುಂಬಾ ಮಾಸ್ಟರ್ಸ್ ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ಇಂತ ಒಳ್ಳೆ ಅದ್ಭುತವಾದ ನುಡಿಗಳನ್ನು ಹೇಳೋದಕ್ಕೆ ಧನ್ಯವಾದಗಳು ಸರ್ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಅಯ್ಯೋ, ಈ ಸಂಪ್ರದಾಯದ ಬಗ್ಗೆ ಹೇಳ್ತೀನಿ ಅಂತಂದ್ರೆ 1 ವರ್ಷ ಹೇಳ್ಬೋದು. ಯಾಕಂದ್ರೆ ನಾವು ಜೀವನದೊಳಗೆ ಬೇಕಾದಷ್ಟು ಅನುಸರಣೆ ಮಾಡ್ತಾ ಇರ್ತೀವಿ. ನಮ್ಮ ದೇಶದಲ್ಲಿ ಇರೋ ಅಷ್ಟು ಹಬ್ಬ ಯಾವ ದೇಶದಲ್ಲೂ ಇಲ್ಲ. ಯಾಕೆಂದ್ರೆ ಹಬ್ಬಗಳು ಅಂದ್ರೆ ಪ್ರಪಂಚದೊಳಗಡೆ 1, 2 ಇರುತ್ತೆ ಅಷ್ಟೇ. 1, 2, 3, 4 ಇರ್ಬೋದು ಅಷ್ಟೇ. ಆದ್ರೆ ಯಾವ ಕಾರಣಕ್ಕೂ ನಮ್ಮಲ್ಲಿ ತುಳಸಿ ಹಬ್ಬ, ಇನ್ನೊಂದು ಅನಂತನ ಹಬ್ಬ, ಇದು ಈ ತರ ಒಂದೊಂದು ಪ್ರತಿ 6 ತಿಂಗಳಿಗೆ ಒಂದೊಂದು ಹಬ್ಬ ಇರುತ್ತೆ. ಅದ್ರ ಅರ್ಥ ಏನಂದ್ರೆ ಅದ್ರ ಹಿಂದ್ಗಡೆ ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ನಾವು ಹಬ್ಬ ಮಾತ್ರ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ತಿಂದ್ಬಿಡ್ತೀವಿ.
ಸೊ ದಟ್ ಈಸ್ ನಾಟ್ ದಿ ವೇ. ಅದ್ರ ಹಿಂದ್ಗಡೆ ಇರುವಂತಹ ಒಂದು ನಿಜವಾದಂತಹ ವೈಜ್ಞಾನಿಕ ವಿಚಾರ. ಈಗ ಉದಾಹರಣೆಗೆ ಈಗ ನಾವು ದೇವರಿಗೆ ಮಂಗಳಾರತಿ ಮಾಡೋದು ಅಂತಂದ್ರೆ ಅರ್ಥ ಏನು ಅಂತ ನಾನು ಹೇಳಿದ್ದೆ. ನನ್ನ ಆತ್ಮಕ್ಕೆ ನಾನು ಮಂಗಳಾರತಿ ಮಾಡ್ತಿರ್ತೀನಿ, ನನ್ನ 7 ಚಕ್ರಗಳಿಗೆ ನಾನು ಮಂಗಳಾರತಿ ಮಾಡ್ತಿರ್ತೀನಿ, ನನ್ನ 72,000 ನಾಡಿನ ನಾನು ಆಕ್ಟಿವೇಟ್ ಮಾಡ್ಕೋತಾ ಇರ್ತೀನಿ. ಸೊ ಇದನ್ನ ನಾನು ಮಾಡ್ಕೊಳ್ಳೋದಕ್ಕೆ ನಾನೇ ದೇವ್ರು, ನನ್ನೊಳಗಡೆನೆ ದೇವರಿದೆ ಅಂತ. ಈಗ ಪತ್ರಿ ಸರ್ ಏನ್ ಹೇಳ್ತಿದ್ರು, ಗಾಡ್ಸ್ ಆಫ್ ಮೈಸೂರ್, ಗಾಡ್ಸ್ ಆಫ್ ಬ್ಯಾಂಗ್ಳೂರ್, ಗಾಡ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ರು. ಅಂದ್ರೆ ದೇವ್ರು ಅಂದ್ರೆ ಇನ್ನೆಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ ಭಗವಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಮ್ಗೆ ಅದ್ರೊಳಗಿರೋಂಥ ವೈಜ್ಞಾನಿಕ ವಿಚಾರ ಗೊತ್ತಾಗುತ್ತೆ. ಅಂದ್ರೆ ನಾವು ನಿಜವಾಗ್ಲೂ ನಮಗ್ ನಾವು ಇದು ಆರತಿ ಮಾಡ್ಕೊಂಡ್ರೆ ಯಾರು ಮಾಡ್ಕೊಳಲ್ಲ. ಆದ್ರೆ ದೇವರ ಮುಂದೆ ಮಾಡುವಾಗ ನಮ್ಮ ಕೈ ಎಲ್ಲಿ ಓಡಾಡತ್ತೆ, ನನ್ನ ಆತ್ಮದ ಹತ್ರ, ಎಲ್ಲಿ ನನ್ನ ಥೈಮಸ್ ಗ್ಲ್ಯಾಂಡ್ ಅನ್ನ ಹೃದಯದ ಹತ್ರ ಓಡಾಡತ್ತೆ. ಅಂದ್ರೆ ಹೃದಯದೊಳಗಡೆ ಆತ್ಮ ಇದ್ದಾನೆ ಅಂತ. ಸೊ ಈ ಒಂದು ವಿಚಾರನ ನಾವು, ಇದು ವೈಜ್ಞಾನಿಕ ಹಿನ್ನೆಲೆ, ಈ ತರ ನಾವು ಅರ್ಥ ಮಾಡ್ಕೊಂತ ನಮ್ಮ ಒಂದು ಜೀವನನ ಪುಷ್ಟೀಕರಿಸ್ಕೋಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.